ಕೈವಲ್ಯ ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಈಗ 19ನೇ ಪದ. ಈ 19ನೇ ಪದ ಸಾಮಾನ್ಯವಾಗಿ ಇದನ್ನು ಪಂಚದಶಿಯ ಧ್ಯಾನ ದೀಪದಲ್ಲಿ ಅದರ ಬರ್ತದ ಮತ್ತು ಉಪನಿಷತ್ತು ಮಾಂಡೂಕ್ಯ ಉಪನಿಷತ್ತಿನಲ್ಲಿ ಬರ್ತದ. ಹಿಂಗೆಲ್ಲ ಅಂದ್ರೆ ಎರಡು ಮಿಶ್ರ ಐತಿ. ಇದು ಅಂದ್ರೆ ವ್ಯಷ್ಟಿ ಸಮಷ್ಟಿ ಉಪಾಧಿಗಳಿಂದ ಕೂಡಿದ ಜೀವಾತ್ಮ ಪರಮಾತ್ಮರ ಈ ಜೀವತ್ರಯ ಈಶತ್ರಯ ಇವುಗಳನ್ನು ಓಂಕಾರದ 3 ಮಾತ್ರೆಗಳೇನದಾವ್, ಅಕಾರ ಉಕಾರ ಮಕಾರ, ಈ ವಾಚ್ಯಗಳೆಂದು ಕಳೆದು ಅರ್ಧ ಮಾತ್ರ ಅನ್ನೋದೇನೈತಿ ಅದು ವಾಚ್ಯವಾದ ಪ್ರತ್ಯಗಾತ್ಮ ಪರಮಾತ್ಮರಿಗೆ ಅಭೇದ ರೂಪ ಐಕ್ಯವನ್ನು ಬೋಧಿಸಿ ಅಖಂಡೈಕರಸ ಬ್ರಹ್ಮವೇ ನಾನಿದ್ದೇನೆ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅಲ್ಲದೆ ಜಾಗೃತಾದಿ ಅವಸ್ಥೆಗಳನ್ನು ಪ್ರತಿಪಾದಿಸುತ್ತಾ ಯಾವ ಓಂಕಾರ ಚತುಷ್ಟಯ, ಆತ್ಮ ಚತುಷ್ಟಯ, ಪರಮಾತ್ಮ ಚತುಷ್ಟಯ ಇವುಗಳನ್ನು ವರ್ಣನ ಮಾಡ್ತಾ ಓಂಕಾರದ ವಾಚ್ಯಗಳಾದ ತತ್ವಂಪದಗಳ ವಾಚ್ಯ ಭಾಗವನ್ನು ಕಳೆದು ಉಳಿದ ಲಕ್ಷ್ಯಗಳೆರಡಕ್ಕೆ ಅಸ್ಥಿಪದದಿಂದ ಐಕ್ಯವನ್ನು ಬೋಧ ಮಾಡ್ತಾರೆ. ಇದರಲ್ಲಿ ತತ್ವಮಸಿ ಮಹಾವಾಕ್ಯಾರ್ಥ ಗರ್ಭಿತವಾಗಿ ಅದ. ಪ್ರತಿಯೊಂದು ಅದು ಹೇಳ್ಕೊಂಡ್ ಬಂದಿವ್ರ. ಪ್ರತಿಯೊಂದ್ರೊಳಗೆ ತತ್ವಮಸಿ ತಗೊಂಡ ಹೋಗ್ತಾರೆ. ಅಲ್ಲದೆ ಇನ್ನೊಂದು ಏನವು ಅಂದ್ರೆ ಲಯಚಿಂತನ ದ್ವಾರ ಸಹಿತ ಇದರೊಳಗೆ ಅಹಂ ಬ್ರಹ್ಮಾಸ್ಮಿ ಎಂಬ ಚಿಂತನವನ್ನ ಮಾಡಲಿಕ್ಕೆ ಅನುಕೂಲ ಅದನ್ನು ಇದ್ರಾಗ ಇಟ್ಟಾರ. ಅಂದ್ರ ಇದರೊಳಗೆ ವಿವೇಕ ರೂಪ ಜ್ಞಾನವೂ ಅದ, ಲಯಚಿಂತನ ರೂಪ ಬ್ರಹ್ಮದ ಉಪಾಸನೆಯೂ ಕೂಡ ಅದ. ಯಾಕ ಅಧಿಕಾರಿಗಳು ಬೇರೆ ಬೇರೆ ಇರ್ತಾರೆ. ಉತ್ತಮಾಧಿಕಾರಿಗಳಿಗೆ ಇಲ್ಲಿ ಮಹಾವಾಕ್ಯದಿಂದ ಜ್ಞಾನವೇ ಅವರಿಗೆ ಆಗಿ ಹೋಗ್ತದೆ. ಮತ್ತು ಈ ರೀತಿ ಯಾರಿಗೆ ಆಗೋದಿಲ್ಲ ಅಂದ್ರ ಮತ್ತು ಅವ್ರು ಏನು ಮಾಡಬೇಕು ಅಂದ್ರೆ ಅವರ ಸಲುವಾಗಿ ಈ ಯಾವ ಉಪಾಸನೆಯನ್ನು ಕೂಡ ಇದರೊಳಗೆ ಅದಾಗಲಿಲ್ಲ ಅಂದ್ರೆ ಇದನ್ನಾರ ಮಾಡಲಿ ಅಂತ ಈ ರೀತಿ ಮಧ್ಯಮಾಧಿಕಾರಿಯ ಸಲುವಾಗಿಯೂ ಕೂಡ ಇದನ್ನು ಇಟ್ಕೊಂಡು ಬಂದಾಗ ಅಂದ್ರೆ ಜ್ಞಾನ ಉಪಾಸನೆ ಇವೆರಡು ಈ ಪದ್ಯದಲ್ಲಿ ಪ್ರತಿಪಾದನೆ ಮಾಡ್ಯಾರ. ಸಾಮಾನ್ಯವಾಗಿ ಹೆಂಗ ವಿಚಾರ ಸಾಗರ ಐತಿ. ವಿಚಾರ ಸಾಗರ ಗ್ರಂಥ 4ನೇ ತರಂಗದಿಂದ ಪ್ರಾರಂಭ ಆಗ್ತದೆ. ಯಾಕಂದ್ರೆ 1ನೇ ತರಂಗದಲ್ಲಿ ಅನುಬಂಧ ಚತುಷ್ಟಯಗಳನ್ನು ಸಾಮಾನ್ಯ ರೂಪದಿಂದ ಹೇಳ್ಕೊಂಡು ಬಂದು 2ನೇ ತರಂಗದಲ್ಲಿ ವಿಶೇಷ ರೂಪದಿಂದ ಪ್ರತಿಪಾದನೆ ಮಾಡ್ತಾರೆ. 3ನೇ ತರಂಗದಲ್ಲಿ ಅಧಿಕಾರಿಗಳನ್ನು ಹೇಳ್ಯಾರ, ಗುರು ಶಿಷ್ಯರ ಬಗ್ಗೆ, ಗುರು ಹೆಂಗಿರ್ಬೇಕು, ಶಿಷ್ಯ ಹೆಂಗಿರ್ಬೇಕು. 4ನೇ ತರಂಗದಿಂದ ಗ್ರಂಥ ಚಾಲು ಆಗತ್ತೆ ವಿಚಾರ ಸಾಗರ. ಆ 4ನೇ ತರಂಗಕ್ಕೆ ಅಧಿಕಾರಿ ತತ್ವದೃಷ್ಟಿ, 5ನೇ ತರಂಗ ಅದೃಷ್ಟಿ, 6ನೇ ತರಂಗ ತರ್ಕದೃಷ್ಟಿ. ತತ್ವದೃಷ್ಟಿ, ಅದೃಷ್ಟಿ, ತರ್ಕದೃಷ್ಟಿ ಅಂತ 3 ಮಂದಿ ಅಧಿಕಾರಿ, ಉತ್ತಮ ಮಧ್ಯಮ ಕನಿಷ್ಠ ಅಂತ. 4ನೇ ತರಂಗದಲ್ಲಿ ತತ್ವದೃಷ್ಟಿ ಏನದನ ಉತ್ತಮ ಅಧಿಕಾರಿ, ಅವನು ಕೇವಲ ಮಹಾವಾಕ್ಯದಿಂದಲೇ ಜ್ಞಾನ ಆಗಿಬಿಡ್ತದೆ. ಆ 3 ಮಂದಿ ಅಣತಾಂಬರು ಶುಭ ಸಂತತಿ ರಾಜನ ಮಕ್ಕಳು ಇವರು 3 ಮಂದಿ ಕೂಡೇ ಹೋಗ್ಯಾರ ಗುರುಗಳತ್ತಾರ. ಆದ್ರ 3 ಮಂದಿ ಕೇಳ್ಯಾರ. ಅದ್ರಾಗ ತತ್ವದೃಷ್ಟಿ ಒಬ್ಬಗ ಜ್ಞಾನ ಆಯ್ತು, 4ನೇ ತರಂಗ ಬೋಧ ಮಾಡಿದ. ಉಳಿದವರಿಬ್ಬರು ಆಗಲಿಲ್ಲ. ಅದಕ್ಕೆ ಏನು ಮಾಡಬೇಕು? ಮುಂದೆ ಮಧ್ಯಮಾಧಿಕಾರಿಯ ಬೋಧ ಏನದಲ್ಲ ಅದು 5ನೇ ತರಂಗದಲ್ಲಿ ಪ್ರಾರಂಭ ಮಾಡಿದ. ಅಲ್ಲಿ ಓಂಕಾರದ ಯಾವ ನಿರ್ಗುಣ ಉಪಾಸನೆ, ಓಂಕಾರ ದ್ವಾರ ಬ್ರಹ್ಮೋಪಾಸನೆಯನ್ನು ಅಲ್ಲಿ ಹೇಳ್ಕೊಂಡು ಬಂದಾರ 5ನೇ ತರಂಗದಲ್ಲಿ. ಈ ರೀತಿ ಇದರೊಳಗೆ 2
ಅಂದ್ರೆ ಯಾರಿಗೆ ತತ್ವಮಸಿ ಮಹಾವಾಕ್ಯದಿಂದ ಜ್ಞಾನ ಆಕತಿ ಅವ್ರಿಗೆ ತತ್ವಮಸಿ ಮಹಾವಾಕ್ಯ ತಿಳ್ಕೊಂಡು ಅಷ್ಟರಿಂದ ಆಗಿ ಹೋಗ್ತದೆ. ಇನ್ನು ಯಾರಿಗೆ ಆಗಲಿಲ್ಲ ಅಂದ್ರೆ ಅವ್ರ ಸಲುವಾಗಿ ಇನ್ನು ಆ ಅಹಂಗ್ರೋಪಾಸನೆ ಅಥವಾ ಉಪಾಸನಾ ಕೂಡ ಇದ್ರೊಳಗೆ ಇರ್ತಾರೆ. ಈಗ 3 ತನು 3 ಅವಸ್ಥಾ 3 ಜೀವರುಗಳಿಗೆ ಸಾಕ್ಷಿಯಾದ ಪ್ರತ್ಯಗಾತ್ಮ ತಾನೆಂದು ತಿಳಿದ್ರೆ ಜನನ ಮರಣ ಪ್ರವಾದದಿಂದ ಅವ ಬಿಡುಗಡೆ ಹೊಂದುತ್ತಾನೆ ಅಂತ ಇಲ್ಲಿ ಹೇಳ್ತಾರ ಅವರು. ಮೂರು ತನುವಿಡಿದು ತೋರುವ 3 ಅವಸ್ಥೆಯಳು 3 ಗುಣ ವೃತ್ತಿಗೊಳಗಾದ ಜೀವತ್ರಯದ ದೂರು ಒಡೆಯದ ಪ್ರತ್ಯಗಾತ್ಮ ತಾನೆಂದು ಅರಿದ ಮೇಲೆ ಬಹುಮಾಲೆ ಉಂಟೆ ಅಂತ ಕೇಳ್ಯಾರ. ಏನಂತಾರ? 3 ತನುವಿಡಿದು ತೋರುವ 3 ಅವಸ್ಥೆಯಳು ಅಂದ್ರ ಈ ಯಾವ ಸ್ಥೂಲ ಸೂಕ್ಷ್ಮ ಕಾರಣತಕ್ಕಂಥ 3 ತನುವಿಡಿದಂದ್ರೆ 3 ದೇಹಗಳದಾವ. ಈ 3 ದೇಹಗಳೊಡನೆ ಆ ಒಂದೊಂದು ದೇಹಕ್ಕೆ ಒಂದೊಂದು ಅವಸ್ಥೆ ಸಂಬಂಧ ಅದಾವ. ಸ್ಥೂಲ ದೇಹಕ್ಕ ಜಾಗೃತ ಅವಸ್ಥಾ ಸಂಬಂಧ ಐತಿ, ಸೂಕ್ಷ್ಮ ದೇಹಕ್ಕ ಸ್ವಪ್ನಾವಸ್ಥಾ ಸಂಬಂಧ ಐತಿ, ಕಾರಣ ದೇಹಕ್ಕ ಸುಸುಪ್ತಿ ಅವಸ್ಥಾ ಸಂಬಂಧ ಐತಿ. ಈ ರೀತಿ 3 ಅವಸ್ಥೆಗಳದಾವ. ಅಲ್ಲದೆ ಆ ಒಂದೊಂದು ಅವಸ್ಥೆಗೆ ಒಂದೊಂದು ಗುಣನೂ ಜೋಡಣ ಅದಾವ. ಜಾಗರಕ್ಕ ಸತ್ತು ಗುಣ ಅದ, ಸ್ವಪ್ನಕ್ಕ ರಜೋ ಗುಣ ಅದ, ಸುಸುಪ್ತಿಗೆ ತಮೋ ಗುಣ ಅದ. ಹೀಗೆ 3 ಗುಣಗಳು ಕೂಡ ಅಲ್ಲಿ ಸಂಬಂಧ ಅದಾವ. ಅಲ್ಲದೆ ಆ 3 ಅವಸ್ಥೆಗಳ ಅಭಿಮಾನಿಗಳು ಜಾಗರಕ್ಕ ವಿಶ್ವಜೀವದಾನ ಮತ್ತು ಸ್ವಪ್ನಕ್ಕ ತೈಜಸ್ ಜೀವದಾನ, ಸುಷುಪ್ತಿಗೆ ಪ್ರಾಜ್ಞೆ ಜೀವದಾನ. ಹೀಗೆ ಆ ವಿಶ್ವ ತೈಜಸ್ ಪ್ರಾಜ್ಞೆ ಅಂತೇಳಿ 3 ಜೀವರು ಕೂಡ ಇಲ್ಲಿ ಬೆರೆತುಕೊಂಡು ಅದಾರ. ಈ ಎಲ್ಲದರ ಸಂಬಂಧವಿಲ್ಲದೆ ಅಸಂಗವಾಗಿ ಒಂದರ ಹೀಗೇನು 3 ದೇಹಗಳು 3 ಅವಸ್ಥೆಗಳು 3 ಜೀವರೇನದಲ್ಲ ವಿಶ್ವ ತೇಜಸ್ ಪ್ರಾಜ್ಞೆ ಅಂತಕ್ಕಂಥ 3 ಅಭಿಮಾನಿ ಜೀವರು 3 ಸತ್ವಾದಿ ಗುಣಗಳು ಇವು ಎಲ್ಲಕ್ಕೂ ಸಾಕ್ಷಿಯಾದ ಪ್ರತ್ಯೇಗಾತ್ಮ ಒಬ್ಬ ಅದಾರ. ಅವ ಅವೆಲ್ಲಕ್ಕೂ ಸಾಕ್ಷಿ ಅದಾನ. ಅಂದ್ರೆ ಅವಸ್ಥಾತ್ರಯಗಳ ಆಗು ಹೋಗುಗಳನ್ನೆಲ್ಲ ಇದಿರಿಟ್ಟು ಅರಿಯತಕ್ಕಂಥ ಸಾಕ್ಷಿ ಅವ ಪ್ರತ್ಯೇಗಾತ್ಮ. ಅವು ಬರ್ತಾವು ಹೋಗ್ತಾವು, ಆದ್ರೆ ಅವೇನು ಬಂದಿಲ್ಲ ಹೋಗಿಲ್ಲ, ಹಿಂಗೆ ಎಲ್ಲವುಗಳಿಗಿಂತ ಬ್ಯಾರೆ ಇದ್ದುಕೊಂಡು ಅವೆಲ್ಲವನ್ನ ನೋಡ್ತಕ್ಕಂಥವ, ಅವುಗಳನ್ನೆಲ್ಲ ತಿಳಿಯತಕ್ಕಂಥವ ಆ ಸಾಕ್ಷಿ ಬ್ಯಾರೆ ಅದಾನೆ. ಹಂಗ ಯಜ್ಞ ಶಾಲೆಯಲ್ಲಿ 15 ಜನ ಋತ್ವಿಜಕರು ಇರ್ತಾರಲ್ಲ, ಬ್ರಾಹ್ಮಣರು ಮಂತ್ರ ಘೋಷ ಮಾಡವ್ರು. ಯಜಮಾನನ ಸ್ತ್ರೀ ಇವರಿಬ್ರು 17 ಆದರು. ಅವ 18 ಅನ್ನೋ ಒಬ್ಬ ಉಪದ್ರಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇ ಅಸ್ಮಿನ್ ಪುರುಷಃ ಪರಃ ಹಿಂಗೆ ಹೇಳ್ಯಾರ. ಈ ರೀತಿ ಮತ್ತೊಂದು ಕಡೆ ಅಂದ್ರೆ ಉಪದ್ರಷ್ಟ ಅಂತ ಹಿಂಗನೂ ಹೇಳ್ಯಾರ. ಅಂದ್ರೆ ಈ ರೀತಿ ಇವು ಎಲ್ಲವುಗಳಿಗೆ ಸಾಕ್ಷಿಯಾಗಿ ಎರಿತಕ್ಕಂಥ ಪ್ರತ್ಯಗಾತ್ಮ ಆ ಸಾಕ್ಷಿ ಸ್ವರೂಪವೇ ನಾನಿದ್ದೇನೆ ಅಂತ ಹೀಗದರ ತಿಳ್ಕೊಂಡದ್ದಾದರೆ ಅವನಿಗೆ ಈ ಜನನ ಮರಣ ಅಂತಕ್ಕಂಥ ಭವಮಾಲೆ ಉಂಟೆ ಅಂತ ಹೇಳ್ಯಾರ. ಏನು ಉಂಟೆ? ಭವಮಾಲೆ ಉಂಟೆ. ಭವಮಾಲೆ ಉಂಟೆ. ಭವ ಅಂದ್ರ ಹುಟ್ಟೋದು ಸಾವು, ಜನನ ಮರಣಗಳು
ಇವಕ್ಕ ಮಾಲೆ ಅಂದ್ರ. ಮಾಲೆ ಅಂದ್ರ ಇದು ಮಾಲೆ. ಇದ್ರಾಗ ಒಂದು ಶಿಖಾಮಣಿ ಅದು ಗೋಟ್ ಇದ್ದದ್ದು ಹೌದಿಲ್ಲ. ಈ ಶಿಖಾಮಣಿ ಇಲ್ಲಂದ್ರ ಇದು ಪೂರ ಮಾಲಾನ ಆಯ್ತು. ಅದಕ್ಕೆ ಎಣಿಕೆನ ಹತ್ತುದಿಲ್ಲ ಅಲ್ಲಿಂದ ಹೌದಿಲ್ಲ. ಎಣಿಕೆ ಹತ್ತುದಿಲ್ಲ. ಜಪ ಮಾಡುದು ಅದನ್ನ ಮಾಡ್ಕೋತ ಶಿಖಾಮಣಿ ಬರ್ತಂದ್ರೆ ಅಲ್ಲಿ ಒಂದು 108 ಮುಗಿತಂತ ಹಿಂಗ ಒಂದು ಲೆಕ್ಕ ಹತ್ತೈತೆ ಅದು. ಆದ್ರೆ ಅದು ಶಿಖಾಮಣಿ ಇಲ್ಲ ಅಂದ್ರ ಅದಕ್ಕೇನು ಲೆಕ್ಕನೇ ಇಲ್ಲ ಅದ. ಹಿಂಗ ಜನನ ಮರಣಗಳು ಇವಕ್ಕಂತೂ ಲೆಕ್ಕನೇ ಇಲ್ಲ. ಅಷ್ಟು ಅವು ನಡ್ಕೋತ ಬಂದಾವ್. ಆದ್ರೆ ಈಗ ಈ ರೀತಿಯಲ್ಲಿ ಹೇಳಿದ ಪ್ರಕಾರ ಈ 3 ದೇಹಗಳು, 3 ಅವಸ್ಥೆಗಳು, 3 ಜೀವರು ಏನದಾರಲ್ಲ ವಿಶ್ವಾದಿ ಜೀವರು, 3 ಸತ್ವಾದಿ ಗುಣಗಳು, ಇವು ಎಲ್ಲವುಗಳನ್ನು ಎದುರಿಟ್ಟರಿಯತಕ್ಕಂಥ ಆತ್ಮ ಸಾಕ್ಷಿ ರೂಪಾತ್ಮನೇ ನಾನಿದ್ದೇನೆ, ಇವುಗಳಿಗಿಂತ ಬೇರೆ ಅದೇನಿ ಅಂತ ಹೀಗದರ ಜ್ಞಾನ ಆಯ್ತು ಅಂತಂದ್ರ ಅವಾಗ ಭವಮಾಲೆ ಮತ್ತೇನ್ರ ಬರ್ತೈತೇನು? ಹುಟ್ಟು ಸಾವುದು ಉಂಟೆ ಅಂದ್ರೆ ಇಲ್ಲ. ಯಾಕಂದ್ರೆ ಅದಕ್ಕನ ಸ್ಥಾವರಕ್ಕೆ ಸುಪ್ತಿ, ಪಶುಜೀವರಿಗೆ ಸ್ವಪ್ನವದು, ದೇವಜಾಲಕ್ಕೆ ಜಾಗ್ರ, ಈ ಮನುಜರಿಗೆ ಭಾವಿಸಲ ಅವಸ್ಥೆಗಳು 3 ಅಂತ ನಿಜಗುಂಡ್ರೆ ಬಹುತೇಕ ಅನುಭವ ಸಾರದಾಗ ಏನು ಹೇಳ್ಯಾರ. ಏನಂತಾರ? ಸ್ಥಾವರಕ್ಕೆ ಸುಪ್ತಿ. ಈಗ ನಾವು ಮನುಷ್ಯರು ಶ್ರೇಷ್ಠ ಅಂತ ಯಾಕೆ ಅನ್ಬೇಕಂದ್ರೆ ನಮ್ಮ 3 ಅವಸ್ಥೆ ಅದಾವ, ಆದ್ರಿಂದ ಶ್ರೇಷ್ಠ ಅಂತ. ಯಾಕಂದ್ರ ಸ್ಥಾವರಕ್ಕೆ ಸುಪ್ತಿ ಅಂದ್ರ, ಸ್ಥಾವರ ಅಂದ್ರೆ ನಿನ್ನೆ ಗಿಡ ಮರ ಇವೆಲ್ಲ ಇವು ಎಲ್ಲಿ ನಿತ್ತಲೇನಿರ್ತಾವು, ಗಿಡಗಂಟಿ ಅವು ಇವೆಲ್ಲ ಅವು ಬರೇ ಸುಸುಪ್ತಿ ಅವಸ್ಥೆಯಲ್ಲೇ ಇರ್ತಾವ. ಏನವು ಗಿಡ ಮರಗಳು ಇವು ಸುಷುಪ್ತಿ ಅವಸ್ಥೆಯಲ್ಲಿದಾವ. ಸುಸುಪ್ತಿ ಇದ್ದಾಗ ಉಸಿರಾಡಿಸ್ತಿರಿಲ್ಲೋ, ಅವು ಉಸಿರಾಡಿಸ್ತಾವ, ಅವು ಜೀವ ಅದಾವ. ಯಾಕಂದ್ರೆ 84 ಲಕ್ಷ ಜೀವರಾಶಿಯಲ್ಲಿ ವಾಸ್ತವಿಕವಾಗಿ ಇವು ಸ್ಥಾವರ ಮೊದಲಾದವು ಇವು ಗಿಡ ಅವನು ಉಸಿರಾಡಿಸ್ತಾವ. ಅಂದ್ರೆ ನಮ್ಕಿಂತ ಒಂದು ಸ್ವಲ್ಪ ಬೇರೆ ಮಾಡ್ತಾವ. ಇಷ್ಟ ಏನ್ ಮಾಡ್ತಾವ? ಈಗ ನಾವು ಏನು ಉಸಿರು ತಗೋತೇವಲ್ಲ ಆಕ್ಸಿಜನ್, ಅವು ಈಗ ಬಿಡ್ತಾವ. ರಾತ್ರಿ ಆಕ್ಸಿಜನ್ ತಗೋತಾವ, ಕಾರ್ಬನ್ ಬಿಡ್ತಾವ. ಹಿಂಗೆ ಅಂದ್ರೆ ನಮಗೆ ಯಾವುದು ಬೇಕೋ ಅದಕ್ಕೆ ಇನ್ನ ಹಗಲತ್ತು ಗಿಡದ ಬುಡಕ್ ಮನ್ಕೋಬೇಕು, ರಾತ್ರಿ ಗಿಡದ ಬುಡಕ್ ಮನ್ಕೋಬಾರ್ದು ಅಂತ ಹೇಳಿ. ಯಾಕಂದ್ರೆ ನಾವು ಯಾವ ವಾಯು ನಮಗೆ ಬೇಕೋ ಆಕ್ಸಿಜನ್ ಅದು ಅವು ತಗೊಂಡ್ಬಿಡ್ತಾವ. ಅವು ಕಂಡಾಬಿಡಿ ಇದು ಇರ್ತೈತೆ. ಅದು ಜಗ್ಗಿದ್ರೆ ನಮ್ಗೆಲ್ಲಿ ಬರ್ಬೇಕು ಅದರ. ಹಿಂಗಾಗ್ತದೆ. ಅದಕ್ಕೆ ಅವು ಉಸಿರಾಡಿಸ್ತಾವ ಅಂತ ಹೇಳುತ್ತಾರೆ. ಅದಕ್ಕೆ ಸುಪ್ತಿ ಅಂದ್ರೆ ಬರೀ ಸುಸುಪ್ತಿ ಅವಸ್ಥೆಯಲ್ಲಿ ಅದಾವ, ಏನು ಅರಿವು ಇಲ್ಲ ಅವಕ್ಕೆ. ಆದ್ರೂ ಕಡಿದ್ರು ನನ್ಯಾಕೆ ಕಡಿತಿ ಅನ್ನಂಗಿಲ್ಲ ಅದ. ಸ್ಥಾವರಕ್ಕೆ ಸುಪ್ತಿ, ಪಶುಜೀವರಿಗೆ ಸ್ವಪ್ನ. ಪಶು ಪಕ್ಷಿಗಳು ಅವು ಹೆಂಗದಾವು ಅಂದ್ರೆ ಸ್ವಪ್ನಾವಸ್ಥೆಯಲ್ಲಿದಾವ. ಅವು ಸ್ವಪ್ನಾವಸ್ಥೆಯಲ್ಲಿದಾವ ಅಂದ್ರೆ ಸ್ಪಷ್ಟ ಜ್ಞಾನ ಅಂತ, ಪೂರ್ಣ ವಿವೇಕ ಜ್ಞಾನ ಇಲ್ಲ ಅವಕ್ಕೆ. ಹೇಗೆ ಅಲ್ಲದೆ ಪಶುಜೀವರಿಗೆ ಸ್ವಪ್ನವದು, ದೇವಜಾಲಕ್ಕೆ ಜಾಗ್ರ.
ದೇವತೆಗಳಿಗೆ ಕೇವಲ ಜಾಗ್ರತೆ, ಕನಸು ಹೆಂಗೆ ಬೀಳ್ತೈತಿ ಗೊತ್ತಿಲ್ಲ ಅವ್ರಿಗೆ, ನಿದ್ದೆ ಹೆಂಗೆ ಹತ್ತದ ಅದು ಗೊತ್ತಿಲ್ಲ. ದೇವತೆಗಳಿಗೆ ಕೇವಲ ಜಾಗೃತ ಅವಸ್ಥೆ ಒಂದೈತಿ. ಆದರೆ ಮನುಷ್ಯರಿಗೆ ಭಾವಿಸಲ ಅವಸ್ಥೆಗಳು 3 ಅಂತ ಹೇಳ್ಯಾರ ನಿಜಗುಂಡ್ರು. ಮನುಷ್ಯರಿಗೆ 3 ಅವಸ್ಥೆ ಅದಾವ. 3 ಅವಸ್ಥೆ ಇದ್ರೆ ಏನಾಯ್ತಂದ್ರ ಈ ರೀತಿ ವಿಚಾರ ಮಾಡಕ್ ಬರ್ತೈತೆ ನಾವು. ಇಲ್ಲೇನು ಹೇಳಿರಲ್ಲ, ಈಗ ಈ 3 ಅವಸ್ಥೆಗಳಲ್ಲಿರ್ತಕ್ಕಂಥ ಈ ಯಾವ 3 ದೇಹಗಳು, 3 ಅವಸ್ಥೆಗಳು, 3 ವಿಶ್ವ ತೇಜಸ್ ಪ್ರಾಜ್ಞವೆಂಬ 3 ಜೀವರು, ಸತ್ವ ರಜತಮ ಅನ್ನೋ 3 ಗುಣಗಳು, ಇವುಗಳಲ್ಲಿ ಆಗು ಹೋಗುಗಳನ್ನೆಲ್ಲ ಇದರಿಟ್ಟರಿಯತಕ್ಕಂಥಾರು ಸ್ವರೂಪ ಆತ್ಮನೇ ನಾ ಅದೇನಿ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಅನುಕೂಲ ಐತಿ. ಆತ ಇನ್ನೊಂದನ್ನು ನಿಜಗುಂಡ್ರು ಹೇಳ್ಯಾರ. ಏನು? ಇದು ಸತ್ಯ ಮಿಥ್ಯಗಳ, ಅದಕ್ಕೆ ಇದು ಸತ್ಯಾನುಭವ, ಇದು ಮಿಥ್ಯಾನುಭವವೆಂದು ವದ ವಿಬೋಧಿಪನಿ ಸದ್ಗುರು ಒಕ್ಕು ಅಂತ ಹೇಳಿದರು. ಸತ್ಯ ಮಿಥ್ಯಗಳ ವಿಚಾರ ಮಾಡಕ್ ಬರ್ತೈತಿ ಇಲ್ಲಿ. ಸತ್ಯ ಯಾವುದು ಮಿಥ್ಯ ಯಾವುದು ಅನ್ನೋದು ವಿಚಾರ ಮಾಡ್ಲಕ್ಕ ನಮಗೊಂದು ಅನುಕೂಲ ಐತಿ. ಏನು ಅನುಕೂಲ ಐತಿ? ಈ ಪ್ರಪಂಚ ಎಲ್ಲ ಸುಳ್ಳೈತಿ, ಜಗತ್ತೆಲ್ಲ ಸುಳ್ಳೈತಿ. ಅಂದ್ರೆ ಸುಳ್ಳೈತಿ ಅಂದ್ರೆ ಅದೇನು ಸುಳ್ಳೈತಿ? ತೋರ್ತತಿ, ಎಲ್ಲ ಮಾಡ್ತತಿ, ಸುಳ್ಳು ಹೆಂಗೆ ಅಂತೀರಿ ನೀವು? ಅಂದ್ರೆ ಅದಕ್ಕೆ ಉದಾಹರಣೆ ಸಿಗ್ತದೆ. ಏನು? ಅನುಭವ ಗಮ್ಯ ಉದಾಹರಣೆ. ಈಗ ನೋಡಪ್ಪ, ನಿನಗೆ ಸ್ವಪ್ನಾವಸ್ಥೆ ಕನಸು ಬೀಳ್ತದಿಲ್ಲೋ? ಕನಸು ಬೀಳ್ತೈತಂದ್ರ ಈ ಕನಸಿನೊಳಗೆ ನಿನಗೆ ಏನೇನೋ ಆಯ್ತು, ತೋರಿತು, ಆದ್ರೆ ಅದೆಲ್ಲ ಖರೆ ಏನು? ಅದೇನು ಖರೆ ಅಲ್ಲ, ಸುಳ್ಳು. ಹೌದಲ್ಲ? ಕಂಡ್ರು ಸುಳ್ಳ. ಮತ್ತು ಅದ್ರಾಗ ಸುಖ ದುಃಖಗಳು ಆಗ್ಯಾವ. ಈಗ ಒಬ್ಬ ಅವನು ಕೊಳ್ಳಿ ತಗೊಂಡು ಅಥವಾ ಬಡ್ಗಿ ತಗೊಂಡು ಹೊಡಿಲಕ್ಕ ಬೆನ್ನು ಹತ್ತಿರ್ತಾನ ಕನಸಿನಾಗ. ಇವ್ ಓಡ್ತಿರ್ತಾನ, ಅವ್ ಹಂಗ ಬೆನ್ನು ಹತ್ತಿ ಬಿಡುವಲ್ಲ. ಇವನು ಬಂದು ಓಡಿ ಓಡಿ ದಮ್ ಹತ್ತಿ ಹಿಂಗೆ ಮಾಡ್ತಿರ್ತಾನೆ. ನಿದ್ದ್ಯಾಗ ಮಲ್ಕೊಂಡು ತೇಗ್ತಾನೆ. ಅಂದ್ರೆ ಆ ರೀತಿ ಹಿಂಗೆಲ್ಲ ಸುಖ ದುಃಖ ಆಗತ್ತಿರ್ತಾವ ಅಂತ. ಇಟ್ಟಾದ್ರೂ ಸುಳ್ಳಲ್ಲ. ಪಟಕನ ಕಣ್ಣು ತೆಡಿತಂದ್ರ ಎಲ್ಲಿ ಬಡಿಗೆನೂ ಇಲ್ಲ, ಬಡಿಗೆನೂ ಇಲ್ಲ, ಹೀಗಾಕೈತಿ. ಆದ್ದರಿಂದ ಇದು ಎಲ್ಲ ಸುಳ್ಳದ, ತೋರಿದಾಗ ಯಾವ್ದಾದ್ರು ಸುಳ್ಳ ಅಂಥೇಳಿ ಇದು ಮಿಥ್ಯಾನುಭವ ಐತಿ. ಹಗ್ಗದಲ್ಲಿ ತೋರಿದ ಸರ್ಪ ಅದು ಮಿಥ್ಯಾನುಭವ, ಹಗ್ಗನು ಸತ್ಯಾನುಭವ. ಹಂಗ ಈ ಅಧಿಷ್ಠಾನವಾದಂಥ ಸಾಕ್ಷಿ, ಈ ಸ್ವಪ್ನಕ್ಕ ಅಧಿಷ್ಠಾನ ಏನದ? ಸಾಕ್ಷಿ. ಈ ತೋರಿದ್ದೆಲ್ಲ ಮಿಥ್ಯಾನುಭವ, ಅದಕ್ಕೆ ಅಧಿಷ್ಠಾನವಾದ ಸಾಕ್ಷಿ ಸತ್ಯಾನುಭವ ಅಂತ ಸತ್ಯ ಮಿಥ್ಯಗಳ ಜ್ಞಾನ ಮಾಡ್ಕೊಳ್ಳಕ್ಕೂ ಬರ್ತದೆ ನಮಗೆ ಈ ರೀತಿ. ಅದಕ್ಕೆ ಭಾವಿಸಲ ಅವಸ್ಥೆಗಳು ಮನುಷ್ಯರಿಗೆ 3 ಅಂತ ಹೇಳ್ಯಾರ. ಈ 3 ಅವಸ್ಥೆಗಳಿಂದ ಈ ರೀತಿ ನಾವು ನಮ್ಮ ಆತ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಅವಕಾಶ ಅದ. ಅದಕ್ಕನ ತ್ರಿಷು ಧಾಮಸು ಯದ್ಭೋಗ್ಯಂ ಭೋಕ್ತಾ ಭೋಗಶ್ಚ ಯದ್ಭವೇತ್ ತೇಭ್ಯೋ ವಿಲಕ್ಷಣ ಸಾಕ್ಷಿ ಚಿನ್ಮಾತ್ರೋಹಂ ಸದಾಶಿವ ಅಂತನೂ ಹೇಳ್ಯದ. ಅಲ್ಲದೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದ ಪ್ರಮಾಣವನ್ನು ಕೂಡ ಜಾಗ್ರತ್ ಸ್ವಪ್ನ ಸುಷುಪ್ತ್ಯಾದಿ ಯತ್ ಪ್ರಕಾಶಂ ಪ್ರಕಾಶತೆ ತದ್ಬ್ರಹ್ಮಾಹಮಿತಿ ಜ್ಞಾತ್ವಾ ಸರ್ವಬಂಧೈ ಪ್ರಮುಚ್ಯತೆ ಅಂತ ಬೃಹದಾರಣ್ಯಕ ಉಪನಿಷತ್ತನ್ನು ಕೂಡ ಹೇಳಿದೆ. ಅಂದ್ರ ಅಲ್ಲಿ ಹೇಳಿದ ತ್ರಿಷು ಧಾಮಸು ಅಂದ್ರೆ ಇವು 3 ಧಾಮಗಳೇ. ಸ್ಥೂಲ ಸೂಕ್ಷ್ಮ ಶರೀರ ಅಂತಕ್ಕಂಥ ಅದರಲ್ಲಿ ಆಗತಕ್ಕಂಥ ಜಾಗೃತ ಸ್ವಪ್ನ ಸುಸುಪ್ತಿ ಅನ್ನುವ 3 ಧಾಮಗಳು. ಅವುಗಳಲ್ಲಿ ಭೋಕ್ತಾ ಭೋಗ ಭೋಗ್ಯ ಇವು ಎಲ್ಲ ಏನು ತೋರ್ತಾವು
ತೇಭ್ಯೋ ವಿಲಕ್ಷಣ ಸಾಕ್ಷಿ, ಅವೆಲ್ಲವುಗಳಿಗೆ ವಿಲಕ್ಷಣ ಸಾಕ್ಷಿ ಚಿನ್ಮಾತ್ರೋಹಂ ಸದಾಶಿವ, ಕೇವಲ ಚೈತನ್ಯ ಸ್ವರೂಪನಾಗಲ್ಪಟ್ಟಂತ ಜ್ಞಾನ ಸ್ವರೂಪನಾಗಲ್ಪಟ್ಟಂತ ಆ ಸದಾಶಿವನೇ ನಾನಿದ್ದೇನೆ ಅಂತ ತಿಳ್ಕೊಳ್ಳಿಕ್ಕೆ ಬರುತ್ತದೆ. ಅಲ್ಲದೆ ಜಾಗ್ರ ಸ್ವಪ್ನ ಸುಷುಪ್ತ್ಯಾದಿಗಳನ್ನು ಯಾವ ಪ್ರಕಾಶವು ಪ್ರಕಾಶ ಮಾಡುತ್ತದೆಯೋ ಅದುವೇ ಬ್ರಹ್ಮ ಅದ, ಅದುವೇ ನಾನಿದ್ದೇನೆ ಅಂತ ಯಾವ ತಿಳ್ಕೋತಾನ ಅವ ಸರ್ವ ಬಂಧನಗಳಿಂದ ಮುಕ್ತನಾಗುತ್ತಾನೆ ಅಂತ ಹೇಳ್ಕೊಂಬಂದಾರ. ಅಂದ್ರೆ ಎಲ್ಲ ದುಃಖಗಳಿಂದ ಬಿಡಲ್ಪಡ್ತಾನ. ಆದ್ದರಿಂದ ತನ್ನ ನಿಜವನ್ನು ತಾನು ವಿಚಾರ ಮಾಡಿ ತಿಳ್ಕೋಬೇಕು ಅಂತ ಹೇಳಿದರು. ಈಗ ವಿಶ್ವಜೀವ ಸ್ಥೂಲ ಶರೀರಯುಕ್ತನಾಗಿ ವೈಶ್ವಾನರನಿಂದ ಪ್ರೇರಿಸಲ್ಪಟ್ಟು ನೇತ್ರ ಸಾಧನದಿಂದ ಯಾವ ವನಿತಾದಿ ವಿಷಯಗಳನ್ನು ಅನುಭವ ಮಾಡ್ತಾನಲ್ಲ ಅದಕ್ಕೆ ಜಾಗೃತ ಅವಸ್ಥಾ ಅಂತ ಈಗ 1ನೇ ನುಡಿಯೊಳಗೆ ಜಾಗೃತ ಅವಸ್ಥೆಯನ್ನು ಹೇಳ್ತಾರೆ. ಆ ಅವಸ್ಥಾ ಯಾಕಂದ್ರೆ ಇದು ಪುನಃ ಪುನಃ ಅಭ್ಯಾಸ ಲಿಂಗ ಅಂತ ಹೇಳಿಕ ಇದು ಬಂದದ ಹಂಗ ಹೌದಿಲ್ಲ. ಅಲ್ಲಿ ಬಂದಿತ್ತದ, ಎಲ್ಲಿ ಬಂದಿತ್ತು 9ನೇ ಪದ್ಯದಲ್ಲಿನೂ ಕೂಡ 3 ಅವಸ್ಥೆಗಳು ತೋರುವ ಕಿಳವನ್ನು ಬೇರಿಟ್ಟರಿಯುವುದಾಗಿ ಮೀರಬಾರದ ಚಿತ್ತೇ ನೀನು ನಿಜ ಅಂತ ಅಲ್ಲಿ ಹೇಳೇ ಇದ್ರೆ. ಈಗೀಗ ಹಿಂದೆನೂ ಬಂದದು ಅರಿವೇ ಬರೇ ಅರಿವೆ ಅನ್ನುವಲ್ಲಿ ಪುನಃ ಪುನಃ ಅಂದ್ರೆ ಅದು ಪೂರ ಪಕ್ಕ ಆಗಲಿ ಅಂತೇಳಿ ಅದಕ್ಕೆ ಈ ರೀತಿ ಇನ್ನೇನು ಸ್ವಲ್ಪ ವಿಲಕ್ಷಣ ಮಾಡಿ ಅದನ್ನ ಹೇಳ್ತಾರೆ. ಅದ ನಿನ್ನೆ ಅನ್ನನ ಅದು ಸ್ವಲ್ಪ ಒಗ್ಗರಣೆ ಕೊಟ್ಟು ಕರಣವೈದಿಂದ್ರಿಯ ದಶಕವೈದು ಭೂತಾದಿ ಮರುತವೈದಿಂತ್ಯಶವ ಪಂಚವಿಂಶತಿ ತತ್ವ ಪರಿಕರದೋಳ್ ಒಂದಿಹುದದು ತೋರತನು ಅಲ್ಲಿ ಸಾತ್ವಿಕ ಗುಣವು ಅಕಾರ ಅಕ್ಷರ ವರಲೋಚನ ಸ್ಥಾನವು ಅಷ್ಟದಳ ಕುಳದ ಗತಿ ಪರಿವಿಡಿದು ಭೋಗವನು ಓಹೋ ನಾ ಅದಕ್ಕೆ ತೆಳಗೆ ಬಂದೆ. ಗತಿ ಬೆರೆಸಿ ವಿಶ್ವಾತ್ಮ ವೈಶ್ವಾನರರು ವನಿತಾದಿ ಪರಿವಿಡಿದು ಭೋಗವನು ಸಕಲ ಸಾಮಗ್ರಿಯಿಂದ ಉಣುತಿಹುದೇ ಜಾಗರಣವು. ಏನಂದ್ರು ಸಕಲ ಕರ್ಣವೈದಿಂದ್ರಿಯ ದಶಕವೈದು ಭೂತಾದಿ ಮರುತವೈದಿಂತ್ಯ ಶಿವ ಪಂಚವಿಂಶತಿ ತತ್ವ ಅಂತ. ಅಂದ್ರೆ ಪಂಚವಿಂಶತಿ ತತ್ವ ಅಂದ್ರೆ 25 ತತ್ವ. 25 ತತ್ವ ಯಾವುವು ಅಂತಂದ್ರೆ ಅದಕ್ಕೆ ಹೇಳಿನಲ್ಲ ಸ್ವಲ್ಪ ಒಗ್ಗರಣೆ ಕೊಟ್ಟು ಬೇರೆ ಮಾಡ್ಯಾರಂತ. 25 ತತ್ವ ಯಾವುವು ಅಂದ್ರೆ ಅಂತಃಕರಣ ಪಂಚಕ. ಅಂತಃಕರಣ ಪಂಚಕ. ಅಂತಃಕರಣ ಪಂಚಕ ಅಂತಂದ್ರೆ ನಮಗೆ ಪ್ರಸಿದ್ಧ ಅವು ಗೊತ್ತದಾವ ಎಷ್ಟು ಮನ ಬುದ್ಧಿ ಚಿತ್ತ ಅಹಂಕಾರ ಅಂತೇಳಿ ಇವು 4 ಅದಾವ ಹೌದಲ್ಲ. ಈ 4 ಅದಾವು. ಆದ್ರೆ ಅದರಾಗ ಒಂದು ಜ್ಞಾತೃವಿನನ್ನು ಕೂಡಿಸ್ಕೋಬೇಕು. ಅಂತಃಕರಣ ಸಂಬಂಧಿ ತಿಳಿಯುವವ ಅಲ್ಲಿ ಜ್ಞಾತೃ ಅಂತೇಳಿ. ಇವು ಕೂಡಿ 5 ಅಂತಃಕರಣ ಪಂಚಕ. ಜ್ಞಾನೇಂದ್ರಿಯ ಪಂಚಕ, ಕರ್ಮೇಂದ್ರಿಯ ಪಂಚಕ ಕೆಟ್ಟದು 15 ಹೌದಲ್ಲ. 15 ಪ್ರಾಣ ಪಂಚಕ ಕೆಟ್ಟದು 20. ಭೂತ ಪಂಚಕ 25 ಹಿಂಗೆ ಹೇಳಿದ್ರು. ಇನ್ನು ಅಲ್ಲಿ ಪಂಚೀಕೃತ ಪಂಚ ಮಹಾಭೂತಗಳಿಂದ ಅದು 25 ತತ್ವ ಅಂತ ಹೇಳಲ್ಲಿ ಅದು 25 ತತ್ವನಕರೆ ಸ್ವಲ್ಪ ವಿಲಕ್ಷಣ ಅದು ಹೌದಿಲ್ಲ. ಅದಕ್ಕೆ ಬೆಂಗಳೂರು ಭಾಷೆಯಲ್ಲಿ ಆ ಒಗ್ಗರಣೆ ಅನ್ನಕ್ಕನ ಇನ್ನೊಂದು ಏನೋ ಬೇರೆ ಅಂತಾರ ಅದು ಚಿತ್ರ ಅನ್ನೋದು ಕರೀತಾರ ಹಂಗ ಹೌದಿಲ್ಲ.
ಅವು 25 ತತ್ವ ಯಾವುವು, ಸ್ಥೂಲ ದೇಹದ 25 ತತ್ವ ಯಾವುವು ಅಂತ ಕೇಳಿಕೊಳ್ಳಿನ ಅಲ್ಲಿ ಬೇರೆ ಸುಳಾಗುತ್ತೆ. ಆಕಾಶದ 5 ತತ್ವಗಳು ಶೋಕ, ಕಾಮ, ಕ್ರೋಧ, ಮೋಹ, ಭಯ, ಇವು ಆಕಾಶದ 5 ತತ್ವದವು. ವಾಯುವಿನ ತತ್ವಗಳು ಯಾವುವು? ಪ್ರಸಾರಣ, ಧಾವನ, ವಲನ, ಚಲನ, ಆಕುಂಚನ, ಇವು ವಾಯುವಿನ 5 ತತ್ವದವು. ಅಗ್ನಿ ತತ್ವ ಯಾವುವು ಅಂದ್ರೆ ನಿದ್ರಾ, ತೃಷಾ, ಕ್ಷುಧಾ, ಕಾಂತಿ, ಆಲಸ್ಯ, ಇವು ಅಗ್ನಿಯ 5 ತತ್ವದವು. ಜಲದ ತತ್ವ ಯಾವುವು ಅಂದ್ರೆ ಲಾಳ, ಸ್ವೇದ, ಮೂತ್ರ, ಶುಕ್ರ, ಶೋಣಿತ, ಇವು ಜಲದ 5 ತತ್ವಗಳದಾವು. ಪೃಥ್ವಿ 5 ತತ್ವಗಳು ಯಾವುವು ಅಂತ ಕೇಳಿದ್ರೆ ರೋಮ, ತ್ವಚಾ, ನಾಡಿ, ಮಾಂಸ, ಅಸ್ಥಿ. ಹಿಂಗ ಒಂದೊಂದು ಭೂತದ 5 ತತ್ವಗಳು, 5 25 ತತ್ವಗಳು ಅಂತ ಪಂಚೀಕರಣದ ಪ್ರಕಾರ ಅಲ್ಲಿ ಹಿಂಗೆ ಹೇಳ್ಕೊಂಡು ಬಂದ. ಆ ಪಂಚೀಕರಣವು ಕೂಡ ಈ ಪದ್ಯದಲ್ಲಿ ಅಂತರ್ಭೂತ ಐತಿ. ಹೇಗೆ? ಯಾಕಂದ್ರೆ ಇದಕ್ಕೆ ಲಯ ಚಿಂತನೆ ಮಾಡೋದೊಂದು ಕೆಲಸ ಐತಿ ಅಂತೇಳಿ. ಉಪಾಸನ ಐತಿ ಅಂತ ಹೇಳೈತಲ್ಲ ಆಗಲೇ. ಪಂಚೀಕರಣ ಯಾಕೆ ಹೇಳೈತಿ ಅಂದ್ರೆ ಅದು ಇದು ಗುಡ್ಡ ಸುತ್ತದಾಗದೈತಿ. ಹೌದು ಮತ್ತೆ ಮತ್ತೆ ದೇವ್ರಿಗೆ ಹೋಗ್ತಾರ, ಸೀದಾ ಮೋಟ್ರ್ ಬಸ್ಸಿನ ಕೂತು ಹೋಗ್ಬಿಡ್ತಾರ. ಇಲ್ಲ, ನಾನು ನಡ್ಕೋತ ಹೋಗ್ತೀನಿ. ಇಲ್ಲ ಆಯ್ತು ಬಾ, ನಡ್ಕೋತ ಬಾ. ಏನು ಸುದ್ದಿ ಅಂತ ಏನದು ವಿಚಿತ್ರ ವಿಚಿತ್ರ. ಮತ್ತೆ ನೀವು ನಡ್ಕೋತ ಹೋಗ್ತೀರಿ, ನಾ ಹಂಗೆ ನಡ್ಕೋತ ಬರೋದಲ್ಲ. ನೀವು ಬಸ್ಸಿಗೆ ಹೋಗ್ತೀರಿ, ಹೋಗ್ರಿ. ನಾ ಬಸ್ಸಿಗೆ ಬರಂಗಿಲ್ಲ, ಮತ್ತೆ ಹೆಂಗೆ ನಡ್ಕೋತ ಬರ್ತೀವಿ. ಕೆಲವ್ರು ನಡ್ಕೋತ ಬರ್ತೀವಿ ನಾವು, ಪಾದಯಾತ್ರ. ಆಯ್ತು, ನೀವು ಪಾದಯಾತ್ರ. ನಾ ಹಂಗೂ ಬರಂಗಿಲ್ಲ, ಮತ್ತೆ ಹೆಂಗೆ ಬರ್ತೀವಿ? ನಾ ದಿಂಡ್ರಿಗೆ ಉಳ್ಕೋತ ಬರ್ತೀವಿ. ಹಿಂಗೆ ಮಾಡಿ ಹಿಂಗೆ ಉಳ್ಳೋದು ಹಿಂಗೆ ಪಂಡ್ರಾಪುರ ತನಕನೂ ಹಿಂಗೆ ಉಳ್ಕೋತನು ಹೋಗೋ ಮಂದಿ ಅದಾರ. ಎಷ್ಟೋ ಮಂದಿ ನೋಡೇವ್ ನಾವು. ಇಲ್ಲಿದ ಏನು ಶಿವ ಅದನ್ನು ಟೀಕ ಅನ್ನೋದು ಮತ್ತೇನು ಅದಲ್ಲ. ಅಧ್ಯಾತ್ಮ ಬಹಳ ಹಗರೈತೆ. ಸುಮ್ಮ ಆರಾಮ್ ಉಂಡ ತಿಂದು ಇಲ್ಲೇ ಕೂತ ಏನು ಹೇಳ್ತಾರೋ ಅನ್ನೋದು ಬರೋಬರಿ ತಿಳ್ಕೊಂಡು ಅದನ್ನು ಸ್ವಲ್ಪ ಮನನ ಮಾಡಿ ವಿಚಾರಪೂರ್ವಕವಾಗಿ ತಿಳ್ಕೊಂಡ ಬಗೆನ ಹೇಳ್ತೇವೆ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲೇ ಮುಗದ ಹೋಯ್ತದಾಗದನ ಇಟ್ಟ ಐತ್ ಕೆಲಸ. ಆದ್ರ ಅದು ಎಲ್ಲರಿಗೆ ಬಗೆಹರಿಂಗಿಲ್ಲ. ಯಾಕಂದ್ರೆ ನಾ ಅಲ್ಲಿ ಒಬ್ಬ ಈ ಬಿಜಾಪುರ ಮನಗುಳ್ಯಾಗ ಒಬ್ಬ ಹುಡುಗಿದ್ದ, ಸೋಮ ಅಂತ ಹೇಳಿ. ಸಣ್ಣ ಹುಡುಗಿದ್ದ. ಅವನು ಶಾಲಿಗೆ ಕಳಿಸ್ಬೇಕಂತ ಹೇಳಿಗ ಭಾಳ ಪ್ರಯತ್ನ ಮಾಡಿದ್ದಾರೆ. ಅವ ಶಾಲಿಗೆ ಹೋಗುದಿಲ್ಲ. ನಾ ಬಾಲ್ಯ ನೀ ಶಾಲಿಗೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನ್ಯಾಗ ಕುರಿ ಅದಾವ, ಆಡುಗಳದಾವ, ಕುರಿ ಕಾಯಿಲೆ ಕಳಿಸ್ತೀವಿ. ನಿನ್ನ ಅಡವಿ ಚಂತನ ತಿರುಗ್ಬೇಕಾಕತಿ. ನಾ ಹೋಗ್ತೇನೆ, ಕುರಿ ಕಾಯ್ತೀನಿ, ಶಾಲಿ ವಾಲ್ಯ. ಏನು ಕಡಿಗೆ ಹಂಗ ಮಾಡಿದವ. ಶಾಲಿ ಕಲಿಯೋ ಆಫೀಸ್ದಾಗ ಏರ್ ಕಂಡೀಷನ್ದಾಗ ಕೂತ್ ಆರಾಮ್ ಕುಂದ್ರಕತ್ತಿ ಅಂತ ಹೇಳಿದ್ರೆ ಅಲ್ಲೇ ನಾ ಮುಳ್ಳಾಗ ಕಂಟ್ಯ ಆಡ ಕಾಯ್ತೀನಿ. ಆಡನ ಕಾಣ ಹೋಗಲಿ ಶಾಲಿ. ಅವ ಹಂಗೂ ಇರ್ತಾರಲ್ಲ. ಮತ್ತು ಅದು ಕೆಲವರಿಗೆ ಕೂತು ಆರಾಮ್ ಉಂಡು ತಿಂದು ಆರಾಮ್ ಶಾಸ್ತ್ರ ಕೇಳಿ ಮುಕ್ತ ಆಗು ಅಂದ್ರೆ ಹಂಗೆ ಬಗೆಹರಂಗಿಲ್ಲ. ನಾ ಪಾದಯಾತ್ರೆ ಹೋಗ್ಬೇಕು, ನಾವು ಉಳ್ಳಾಡಬೇಕು ಅಂದ್ರೆ ಉಳ್ಳಾಡಪ್ಪ, ಮತ್ತೇನು ಮಾಡೋದು ಇನ್ನು. ಹಂಗೆ ಇಲ್ಲಿ ಅಧಿಕಾರಿಗಳ ಪ್ರಭೇದ
ಅದೇ ಅದಕ್ಕಾಗಿ ಈ ರೀತಿಯಲ್ಲಿ ಅವರು ಈ ಪಂಚೀಕರಣ ಅಂತಕ್ಕಂಥದ್ದು ಕೇವಲ ತತ್ವಮಸಿ ಮಹಾವಾಕ್ಯ ಏನೈತಲ್ಲ ಇದ್ರ ವಿಚಾರ ಮಾಡಿಬಿಟ್ರ, ಯಾಕಂದ್ರೆ ಅವಿಚಾರೇಣ ಕೃತೋ ಬಂತಹ ವಿಚಾರೇಣೈವ ನಿವರ್ತತೆ. ಬರೀ ವಿಚಾರ ಮಾಡಿದರೆ ಹೋಗಿಬಿಡೋದು ದಗದ ಇಷ್ಟ ಐತದ, ಆದ್ರೆ ಆ ಕೂತು ವಿಚಾರ ಮಾಡೋದು ಆಗೋದಿಲ್ಲ ಕೆಲವರಿಗೆ. ಅಂದ ಮೇಲೆ ಹಂಗಾರ ಮತ್ತು ಉಪಾಸನಾ ಮಾಡು, ಅದು ಆಗುದಿಲ್ಲ ಕೆಲವರಿಗೆ. ಅದು ಗೀತೆಯಲ್ಲೇ ಅಭ್ಯಾಸೇಯಪ್ಯ ಸಮರ್ಥೋಸಿ ಕಿಂ ಕುರು ಮತ್ಕರ್ಮ ಪರಮೋಭವ. ಅಭ್ಯಾಸ ಅಪ್ಯ ಸಮರ್ಥ, ಅಭ್ಯಾಸ ಮಾಡೋ ನನ್ನ ಕೈಲಿ ಆಗುವುದಿಲ್ಲ. ಅಸಮರ್ಥ ಇದ್ದ ಅಂದ್ರೆ ಮತ್ಕರ್ಮ ಪರಮೋಭವ, ನನಗಾಗಿ ಪುಣ್ಯಕರ್ಮರ ಮಾಡು ಹಿಂಗೆ ಹೇಳ. ಹಿಂಗೆ ಅದಕ್ಕೆ ಈ ರೀತಿ ಅಲ್ಲಿ ಈ ಪದ್ಯದಲ್ಲಿ ಈ ಪಂಚೀಕರಣ, ಆ ಓಂಕಾರ ಉಪಾಸನೆ, ಪ್ರಣವೋಪಾಸನೆ ಇವೆಲ್ಲ ಹೇಳ್ಕೊಂಡು ಬಂದಾರ. ಅದಕ್ಕೆ 25 ತತ್ವಗಳಿಂದ ಕೂಡಿರುವುದೇ ಈ ಸ್ಥೂಲ ಶರೀರ. ಈ ಶರೀರದ ಅಭಿಮಾನಿಯಾದವನೇ ಯಾವ ವಿಶ್ವಜೀವ. ಇವ ಸಮಷ್ಟಿ ಸ್ಥೂಲ ಶರೀರ ಅಭಿಮಾನಿಯಾದ ವಿರಾಟ್ ಆತ್ಮನಿಂದ ಪ್ರೇರಿಸಲ್ಪಟ್ಟವನಾಗಿ ವಿಶ್ವ ವ್ಯಷ್ಟಿಯಲ್ಲಿದ್ದಾನೆ, ವಿರಾಟ್ ಸಮಷ್ಟಿಯಲ್ಲಿದ್ದಾನೆ. ಯಾಕಂದ್ರೆ ಸ್ಥೂಲದ ಅಭಿಮಾನಿಗಳು, ವಿರಾಟ್ ಇದು ಸ್ಥೂಲ ಐತಿ, ಪರಮಾತ್ಮನ ಸ್ಥೂಲ, ಮತ್ತು ಇಲ್ಲಿ ಸ್ಥೂಲ ಶರೀರ. ಈ ರೀತಿ ಅಭಿಮಾನಿಯಾದ ವಿರಾಟ್ನಿಂದ ಪ್ರೇರಿಸಲ್ಪಟ್ಟವನಾಗಿ ವನಿತಾದಿ ಸ್ಥೂಲ ವಿಷಯಗಳನ್ನು ಸಕಲ ಸಾಮಗ್ರಿಯಿಂದ ಅವ ಗ್ರಹಿಸುತ್ತಾ ಸುಖ ದುಃಖ ಭೋಗಗಳನ್ನು ಭೋಗಿಸುತ್ತಾನೆ. ಆ ಸಾಮಗ್ರಿ ಯಾವ ಅಂದ್ರೆ ಸತ್ತು ಗುಣ. ಜಾಗೃತದಲ್ಲಿ ಘಟಪಟಾದಿ ಪದಾರ್ಥಗಳು ಸ್ಪಷ್ಟವಾಗಿ ತೋರ್ತಾವಲ್ಲ, ಆದ್ದರಿಂದ ಜಾಗೃತಕ್ಕೆ ಸತ್ತು ಗುಣ ಅಂತ ಹೇಳ್ಕೊಂಬಂದ ಸ್ಪಷ್ಟ ಜ್ಞಾನ ಐತೆ. ಓಂಕಾರ ಸಂಬಂಧಿ ಅಕಾರ, ಓಂಕಾರದಲ್ಲಿ ಅ ಉ ಮ ಅಂತ 3 ಅಕ್ಷರ ಕೂಡಿ ಓಂ. ಅಕಾರ ಉಕಾರ ಮಕಾರ ಓಂ ಅಂತ ಆಗೈತೆ. ಈ ಅಕಾರದ ವಾಚ್ಯ ಅರ್ಥರೂಪವಾಗಿರುತ್ತದೆ. ವಿಶ್ವಜೀವನಿಗೆ ಸ್ಥೂಲ ವಿಷಯಗಳನ್ನು ಭೋಗಿಸುವುದಕ್ಕೆ ಸ್ಥಾನ ಏನದ? ನೇತ್ರಸ್ಥಾನ ಹೇಳ್ಕೊಂಬಂದಾರೆ. ಜೀವನು ಹೃದಯ ಕಮಲದ ಪೂರ್ವಾದಿ 8 ದಿಶೆಗಳಲ್ಲಿ ಯಾವಾಗಲೂ ಸಂಚರಿಸ್ತಾನ. ಅದ ಹಿಂದಕ್ಕೆ ಹೇಳೇವು ನಾವು ಉಪನಿಷತ್ತಿನ ಹಿಂಗ ಇದು ಕೊಟ್ಟು ಕಮಲದ ದಳಗಳನ್ನು ತೋರಿಸಿ ಅಲ್ಲಿ ಆಯಾಯ ದಳದ ಮೇಲೆ ಬಂದಾಗ ಅವನ ಅವಾಗ ಕ್ರೋಧಾಕಾರ ಮತ್ತು ಶಾಂತಾಕಾರ ಹಿಂಗೆಲ್ಲ ಆಗೋದಕ್ಕೆ ಕಾರಣ ಆ ಹೃದಯ ಕಮಲದ ದಳಗಳ ಮೇಲೆ ಅವ ಬಂದಿರ್ತಾನೆ. ಈ ಗುಣಗಳಿಂದ ಅವ ಕೂಡ್ಕೊಂಡು, ಈ ಸಾಧನೆಗಳಿಂದ ಕೂಡ್ಕೊಂಡು ವಿಶ್ವ ಭೋಗಗಳನ್ನು ಭೋಗಿಸ್ತಾನ. ಇದಕ್ಕೇನು ಅನ್ನಬೇಕು ಅಂದ್ರೆ ಜಾಗೃತ ಅವಸ್ಥಾ ಅನ್ನಬೇಕು. ಅಲ್ಲದೆ ಇದೆಲ್ಲ ಈಶ್ವರ ಸೃಷ್ಟಿ ಅಂತ ಹೇಳಲ್ಪಡ್ತೈತಿ. ಈ ರೀತಿ ಇದು ಸ್ಥೂಲ ದೇಹ, ಜಾಗೃತ ಅವಸ್ಥಾ, ವಿಶ್ವ ಮತ್ತು ಅವನು ಕೂಡ ವಿರಾಟ್ ಸಮಷ್ಟಿನೂ ಕೂಡಿಸಿ ಹಿಂಗೆಲ್ಲ ಕೂಡಿಕೊಂಡು ಅವ ಈ 3 ಗುಣಗಳು ಎಲ್ಲ ಕೂಡ್ಕೊಂಡು ಇಂದು ಒಂದು ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟ ಜಾಗೃತ ಅವಸ್ಥಾ, ವಿಶ್ವ ಜೀವ, ಅದರಾಗ ಸಮಷ್ಟಿ ವಿರಾಟ್ ನಿಂದ ಪ್ರೇರಿತವಾಗಿ ಸತ್ತು ಗುಣ ಹಿಂಗೆಲ್ಲ ಕೂಡ್ಕೊಂಡು ಇದು ಒಂದು ಜಾಗೃತ ಅವಸ್ಥಾ ಅಂತ ಹೇಳ್ಕೊಂಡು ಬಂದ. ಇನ್ನ ಸೂಕ್ಷ್ಮ ಕೆಲವರು
ಸಾತ್ವಿಕ ರಾಜಸ ತಾಮಸ. ಹಾ ಹಾ ಮೂರು ಗುಣ ಎಲ್ಲದರಲ್ಲಿ ಇದೇ ಇರ್ತಾವಲ್ಲ. ಅಂದರೆ ಈ ಮೂರು ಗುಣಗಳು ಪ್ರತಿಯೊಂದರಲ್ಲಿ ಅದಾವ. ಹೇಳ್ತಾ ಅದಕ್ಕೆ ಪ್ರಕೃತಿ ಅಂದಾರ. ನಿನ್ ಪ್ರಕೃತಿ ಹೆಂಗೈತಿ ಅಂತಂದ ಇದೇ ಪ್ರಕೃತಿ, ಹೌದಲ್ಲ? ಪ್ರತಿಯೊಂದ್ರೊಳಗೆ ಮೂರು ಗುಣ ಅದಾವ. ಮಾಯೆ ಕಾರ್ಯ ಇಡೀ ಸಂಪೂರ್ಣ ಜಗತ್ತೈತಿ. ಆ ಮಾಯಾನ ಮೂರು ಗುಣಗಳಿಂದ ಕುಡ್ಕೊಂಡೈತಿ, ಸತ್ವರಜತಮ. ಮತ್ತು ಈ ಜಗತ್ತಿನ ತುಂಬಾ ಪ್ರತಿಯೊಂದರಲ್ಲಿ ಮೂರು ಗುಣ ಅದಾವ. ತ್ರೈಗುಣ್ಯ ವಿಷಯಾವೇದ ಗೀತಾ ಹೇಳತ್, ಹೌದು? ಈ ಮೂರು ಗುಣಗಳು ಪ್ರತಿಯೊಂದ್ರೊಳಗೆ ಅದಾವ. ಆದರೆ ಇಲ್ಲಿ ಅಭಿಪ್ರಾಯ ಏನಂದ್ರ, ಅವು ಹೆಂಗದಾವ ಮೂರು ಗುಣ ನಮ್ಮಲ್ಲಿ ಅಂದ್ರ ಅಂತಃಕರಣದೊಳಗಿರ್ತಾವ. ಎಲ್ಲಿದಾವು? ಎಲ್ಲದರಲ್ಲಿ ಕುಡ್ಕೊಂಡದಾವು. ಅಂತಃಕರಣದಲ್ಲಿ ನೆಗ್ಗಿನ ಮುಳ್ಳಿನ ಜೊತೆ ಇರ್ತಾವು. ನೆಗ್ಗಿನ ಮುಳ್ಳು ಗೊತ್ತೈತೆ ನನಗೆ? ನೋಡಿಲ್ಲ. ನೆಗ್ಗಿನ ಮುಳ್ಳು ಅಂದ್ರೆ ಹಿಂಗಿರ್ತೈತಿ. ಹಿಂಗಿರ್ತೈತಿ ಅಂದ್ರೆ ಇವು ಎರಡು ಕೆಳಗಿರ್ತಾವು, ಇದೊಂದು ಮ್ಯಾಲೆ ಇರ್ತೈತಿ. ನೀ ಹೆಂಗ ಉಗಿ ಅದ್ರ ಹಿಂಗ ಬಿತ್ತಂದ್ರ ಇವು ಎರಡು ಕೆಳಗಾಗ್ತಾವ, ಇದೊಂದು ಮ್ಯಾಲೆ ಇರ್ತೈತಿ. ಹಿಂಗ ಬಿದ್ರೆ ಹಿಂಗ ಬಿತ್ತಂದ್ರ ಇವು ಎರಡು ಕೆಳಗಾಗ್ತಾವ, ಇದು ಮ್ಯಾಲೆ ಆಗ್ತೈತಿ. ಒಂದು ಮುಳ್ಳು ಮೇಲೆ ಇರ್ತೈತಿ. ಅದನ್ನ ಹಿಂಗೆ ಮಾಡಿ ಹಿಂಗೆ ಬೇಕಾದಂಗೆ ಹೋಗಿರಿ. ಎರಡು ಕೆಳಗೆ ಕುಂದಿರ್ತಾವು, ಒಂದು ಮ್ಯಾಲೆ ಸುಚ್ಚೋದ್ ಬೇಕಲ್ಲ. ಅದಕ್ಕೆ ಹಂಗ ಮೂರು ಗುಣಗಳಲ್ಲಿ ಒಂದು ಗುಣ ಯಾವುದರ ಒಂದು ಮ್ಯಾಲೆ ಇರ್ತೈತಿ ಅಂತ. ಅದಕ್ಕೆ ಅದು ಏನು ಮಾಡ್ತೈತಿ ಅಂದ್ರೆ, ಜಾಗೃತ ಅವಸ್ಥಾ ಬಂದಾಗ ಅದು ಹಿಂಗೆ ಮಾಡಿಕೆ ಸತ್ತು ಗುಣ ಮ್ಯಾಲೆ, ರಜೋಗುಣ ತಮ್ಮ ಗುಣ ಕೆಳಗಾಗಿರ್ತಾವು. ಅದಕ್ಕೆ ಸತ್ತು ಗುಣ ಅಂತ ಹೇಳಿದ್ರು ಅಂತ ಅರ್ಥ. ಮತ್ತು ಮೂರು ಅದಾವಲ್ಲ ಅಲ್ಲಿ, ಅದಾವಿಲ್ಲ ಹಿಂಗ ತಿಳಿತಾ ತಿಳಿಸ್ ನಾವು. ಹಾ ಅದಕ್ಕೆ ಇನ್ನ ಮುಂದ ವಾಸ್ತವಿಕ ಇದನ್ನು ಮತ್ತು ನೀವು ವಿಚಾರ ಮಾಡಿ ನೋಡಿದ್ರೆ ಇವು ಎಲ್ಲ ಆರೋಪ ಮಾಡೋದು ತಿಳಿತಾನೆ. ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಮುಮುಕ್ಷೂಣಾಂ ಬೋಧ ಸಿದ್ಧೈ ತತ್ವಜ್ಞೈ ಶ್ರುತಿಭಿಃ ಕಲ್ಪಿತ ಕ್ರಮ. ಹೌದಿಲ್ಲ? ಅದಕ್ಕೆ ಮುಮುಕ್ಷೂಣಾಂ ಬೋಧ ಸಿದ್ಧೈ, ಮುಮುಕ್ಷುಗಳಿಗೆ ಜ್ಞಾನ ಆಗುವ ಸಲುವಾಗಿ ಒಂದು ಕಲ್ಪನಾ ಮಾಡಿ ಹೇಳಿದ ಕಥೆಗಳಿವು. ವಾಸ್ತವಿಕವಾಗಿ ಸತ್ಯ ಹಿಂಗೆ ತಿಳಿಯೋದಿಲ್ಲ. ಪಂಚೀಕರಣ ಅಂತ ಅದಕ್ಕೆ ಬಡ್ದಾಡಿ ಅದ ಖರೆ ಇದು ಸುಳ್ಳ, ನಂದ ಖರೆ ನಿಂದು ಸುಳ್ಳ, ಏನ ಜಗಳಾಡ್ತಿರ್ತಾರ. ಇನ್ನು ಎಲ್ಲರಿಗೂ ಸುಳ್ಳ ಆಯ್ತದ ಹಿಂಗಾದ. ಅದಕ್ಕೆ ಸೊಮ್ಮ ತಿಳ್ಕೊಳ್ಳೋ ಪೂರ್ತಿ ಅದಕ್ಕೆ ಹೇಳ್ಯಾರ ಅವರು. ಅದಕ್ಕಾಗಿ ಇಲ್ಲಿ ಅವರು ಒಂದು ಸತ್ಗುಣ ಅಂತ ಹಿಂಗೆ ಹೇಳ್ಯಾರ. ಉಳಿದು ರಜೋಗುಣ ತಮೋ ಗುಣನು ಅಲ್ಲಿದಾವ, ಕರೆಕ್ಟ್ ಕೆಳಗದಾವ ಅವು. ಅದೇ ಮುಂದೆ ಸೊಪ್ಪನ ಬತ್ತಂದ್ರೆ ಹೊಳತೈತಿ ಹಿಂಗೆ ಮಾಡಿ ಹೇಳ್ತಾನೆ. ಆ ನೆಗ್ಗಿನ ಮುಳ್ಳ ಹಿಂಗೆ ಹೊಳತೈತಿ. ಹೊಳತಂದ್ರೆ ರಜೋಗುಣ ಮೇಲೆ ಕತಾವ. ಮತ್ ಸುಸುಪ್ತಿ ಬರ್ತಂದ್ರೆ ಮತ್ ಹೊಳತೈತಿ ಹಿಂಗೆ ತಮೋ ಗುಣ ಮೇಲೆ ಆಯ್ತು, ಇವು ತೆಳಗಾದು ಹಿಂಗ.
17 ತತ್ವಗಳಿಂದ ಕೂಡಿದ ಲಿಂಗ ದೇಹದಿಂದ ಕೂಡಿಕೊಂಡು ತೈಜಸ್ ಜೀವ ಹಿರಣ್ಯ ಗರ್ಭದಿಂದ ಪ್ರೇರಿಸಲ್ಪಟ್ಟವನಾಗಿ ಆವಾಗ ಮನೋಕರಣ ಅಂತ ಹೇಳ್ಕೊಂಡ್ಬರ್ತಾರೆ. ಮನಸ್ಸಾಧನದಿಂದ ಸೂಕ್ಷ್ಮ ವಾಸನಾರೂಪ ವಿಷಯಗಳನ್ನು ಭೋಗಿಸ್ತಕ್ಕಂಥದ್ದ ಅವಸ್ಥೆಗೆ ಏನಂತಾರೆ? ಸ್ವಪ್ನಾವಸ್ಥೆ ಅನ್ನೋದನ್ನ ಈಗ 2ನೇ ನುಡಿಯಲ್ಲಿ ಹೇಳ್ತಾರೆ. ಪೇಳಿದ 25 ತತ್ವಗಳು ಮತಿ ಚಿತ್ತ ಮೇಲೆ ಜ್ಞಾತೃ ಭೂತಗಳನ್ನು ಉಳಿದು ಮಿಕ್ಕ 17 ಮತ್ತೊಂದು ತತ್ವವೇ ಲಿಂಗತನು. ರಜೋಗುಣ ಕಂಠದೆಡೆಯು ಉಕಾರ ಮೇಳನದಳು ತೈಜಸ ಹಿರಣ್ಯ ಗರ್ಭರು ಕೂಡಿ ಲೋಲಗತಿ ಕರ್ಣಿಕೆಯಳು ವಾಸನೆಯ ವಿಷಯಾಳಿಯನು ಮನವೆಂಬ ಕರ್ಣದಿಂದ ಅನುಭವಿಸುತ್ತಿಹುದೇ ಸ್ವಪ್ನಾವಸ್ಥೆಯು ಅಂದರೆ ಪೇಳಿದ 25 ತತ್ವಗಳು ಮತಿ ಚಿತ್ತ ಮೇಲೆ ಜ್ಞಾತೃ ಭೂತಗಳನ್ನು ಉಳಿದು ಅಂತ ಏನಂದ್ರು? ಪೇಳಿದಂದ್ರೆ ಈಗೇನೆ ನಾವು 25 ತತ್ವ ಹೇಳ್ಕೊಂಡ್ಬಂದಿವಿ. ಅದರೊಳಗೆ ಮತಿ ಚಿತ್ತ ಮೇಲೆ ಜ್ಞಾತೃ ಭೂತಗಳನ್ನು ಉಳಿದು ಮತಿ ಚಿತ್ತ ಜ್ಞಾತೃ ಇವು 3 ಅದಿಲ್ಲ. ಮತಿ ಅಂದ್ರೆ ಬುದ್ಧಿ, ಚಿತ್ತ ಮತ್ತು ಜ್ಞಾತೃ. ಈ 3 ಮತ್ತು ಭೂತಗಳು ಅಂದ್ರೆ 5 ಭೂತಗಳು, ಆಕಾಶವಾಯು ಮೊದಲಾದ 5 ಭೂತಗಳು. ಇವು 3 ಬುದ್ಧಿ ಚಿತ್ತು ಜ್ಞಾತೃ. 5 3 8. 25ರಾಗ 8 ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಹೌದಿಲ್ಲ? ಎಷ್ಟು ಉಳಿತು? 17 ಉಳಿತು. ಹಂಗನ ಹಂಗ ತಿಳಿಯಂಗಿಲ್ಲ ಅಂದ್ರೆ ಹಿಂಗ ತಿಳ್ಕೊ. ಆದ್ರೆ ಹೆಂಗ ತಿಳ್ಕೊ? ಅಂತಃಕರಣದ 2 ಈ ಬೇಡ. ಇದು ಈಗ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಅದಾವಲ್ಲ, ಹೌದಾ? 10 ಅದು. ಪ್ರಾಣ ಪಂಚಕ 15 ಅದು. 15 ಅಲ್ಲಿ ಚಂದ್ರೋದಯ ವಿಚಾರ ಸಾಗರ ಇವುಗಳಲ್ಲಿ ಏನು ಮಾಡಲ್ಪಡ್ತಿತ್ತು? ಮನ ಬುದ್ಧಿ ತಗೋತಿತ್ತು. ಹೌದಾ? ಇಲ್ಲೊಂದು ಸ್ವಲ್ಪ ಒಗ್ಗರಣೆ ಬೇರೆ ಮಾಡ್ಯಾವ ತಿಳಿಯವಲ್ಲ. ಇಲ್ಲಿ ಏನು ಮಾಡಬೇಕು ಅಂದ್ರ ಮನ ಅಹಂಕಾರ ತಗೋ ಇಷ್ಟ. ಇವ್ರು ಹೇಳಿದ ಲೆಕ್ಕದಾಗ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಪಂಚ ಪ್ರಾಣ ಎಷ್ಟದು? 15. ಮನಸ್ಸು ಅಹಂಕಾರ ಇವ್ಯಾರು ಇವ್ಯಾರು ಕೂಡ್ತಾರೆ ಅಂದಾರ ಅವರು. 17 ತತ್ವ ಸೂಕ್ಷ್ಮ ಶರೀರ ಹಿಂಗ ಲೆಕ್ಕ ಹೇಳ್ಯಾರ. ಹಂಗ ಕಳೆದರ ನೋಡು, ಇದಕ್ಕೆ ಹಿಂಗ ಕೂಡಿಸ್ಕೊಂಡ ನೋಡು. ಪ್ಲಸ್ಸರ ಮಾಡು ಮೈನಸ್ಸರ ಮಾಡು, ಏನ್ ಮಾಡ್ತೀನಿ ಮಾಡು. ಈ ರೀತಿ 25 ತತ್ವ ಪೈಕಿ ಮತಿ ಚಿತ್ತು ಜ್ಞಾತೃ ಪಂಚಕೋಶಗಳೆಂಬ 8 ತತ್ವಗಳನ್ನು ಕಳೆದರೆ ಬಾಕಿ ಉಳಿದು 17 ತತ್ವ. ಆ 17 ತತ್ವದಿಂದ ಕೂಡಿದ್ದೇ ಲಿಂಗ ಶರೀರ. ಈ ಲಿಂಗ ಶರೀರದ ಅಭಿಮಾನಿಯಾದವನು ಯಾರು? ತೈಜಸ್ ಜೀವ. ಇವನು ಸಮಷ್ಟಿ ಅಭಿಮಾನಿಯಾದ ಹಿರಣ್ಯ ಗರ್ಭನೊಡನೆ ಪ್ರೇರಿಸಲ್ಪಟ್ಟಾನೆ. ಅಲ್ಲಿ ವಿರಾಟ್ನಿಂದ ಪ್ರೇರಿತವಾಗಿದ್ದವ ನೀವ. ಸಮಷ್ಟಿ ಅಭಿಮಾನಿಯಾದ ಹಿರಣ್ಯ ಗರ್ಭನೊಡನೆ ಪ್ರೇರಿಸಲ್ಪಟ್ಟು ಹೃದಯ ಕಮಲದ ಕರ್ಣಿಕೆಯಲ್ಲಿ ಚಂಚಲಾವಸ್ಥೆಯಲ್ಲಿ ಸ್ಥಿತನಾಗಿ ಮನಸ್ಸೆಂಬ ಕರ್ಣದಿಂದ ವಾಸನಾಮಯ ವಿಷಯಗಳನ್ನು ಅನುಭವ ಮಾಡ್ತಾ ಇರುತ್ತಾನೆ. ಇದಕ್ಕೆ ಸ್ವಪ್ನಾವಸ್ಥೆ ಅಂತ ಹೇಳ್ತಾರೆ. ಈ ಸ್ವಪ್ನಾವಸ್ಥೆಗೆ ರಜೋಗುಣ ಅನ್ನೋದು ಇರ್ತೈತಿ. ಹೇಳಿ ಪಲ್ಟಿ ಆಯ್ತ ತಿಳಿದಿಲ್ಲ. ಹೊಳಿತದ ಹೊಳ್ಳಿ ಆ ಸತ್ತು ಗುಣ ಕೆಳಗೆ ಬಂತು, ರಜೋಗುಣ ಮೇಲೆ ಆಯ್ತು.
ಈ ಅವಸ್ಥೆ ನೂತನವಾಗಿ ಉತ್ಪನ್ನವಾಗಿರುತ್ತದೆ ಅಂದ್ರು. ಏನಾಗಿದೆ? ನೂತನವಾಗಿ ಉತ್ಪನ್ನವಾಗಿರ್ತದೆ ಅಂದ್ರೆ, ನೂತನ ಅಂದ್ರೆ ಹೊಸದಾಗಿ, ಹೊಸಾದ್ ಹುಟ್ಟೈತಿ ಅಂತ. ಅಂದ್ರ ಕನಸಿನೊಳಗೆ ಏನೇನು ತೋರ್ತಾವಲ್ಲ ಅವು ಎಲ್ಲ ಆವಾಗ ಉತ್ಪತ್ತಿ ಹೊಸದಾಗಿ ಏಕದಮ್ ತಾಜಾ ತಾಜಾ ಉತ್ಪತ್ತಿ ಇತ್ತಲ್ಲ, ತಾಜಾ ತಾಜಾ ಭಜಿ ಅಂದಂಗ ಹಂಗ. ಅದಕ್ಕೆ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದ ಏನತ್ತ? ನ ತತ್ರ ರಥಾನ ರಥಯೋಗಾನ ಪಂಥಾನೋ ಭವಂತ್ಯಥ ರಥಾನ್ ರಥಯೋಗಾನ್ ಪಥ ಸೃಜತೆ. ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಏನಂತದ? ಅಲ್ಲಿ ಕನಸು ಬಿದ್ದದ ಒಂದು ರಥ. ರಥ ನೋಡಿಲ್ಲ ಮಹಾಭಾರತದಾಗ, ಇಲ್ಕತ್ ನೋಡಕತ್ತಿ ಕ್ಯಾರೆ ಬಚ್ಚಲ್ಲ ಆಯಾ ಆ ರಥ, ಕುದುರೆ, ಮಾರ್ಗ ಇವು ಎಲ್ಲ ಕಾಣಿಸ್ತಾವ ಎಲ್ಲಿ? ಕನಸಿನೊಳಗೆ. ಆದ್ರೆ ನ ತತ್ರ ರಥ ನ ರಥ ಯೋಗ, ಕುದುರೆಗಳು, ನ ಪಂಥಾನು ಮಾರ್ಗನೂ ಇಲ್ಲ. ಮತ್ತು ನನಗೆ ಕಾಣಿಸ್ತಿದ್ವಲ್ಲ ಅವೆಲ್ಲ ಅಲ್ಲಿ ಕನಸಿನ್ಯಾಗ ಅಂದ್ರೆ ಸೃಜತೆ, ಅವು ನೂತನ ಉತ್ಪತ್ತಿ ಆಗ್ಯಾವು ಅಂತ ಹೇಳಿದ್ರು. ನೂತನ ಉತ್ಪತ್ತಿ ಆಗ್ಯಾವು ಅಂತಂದಾಗ ಮತ್ತು ಅಲ್ಲಿ ಈಗ ಹೊಸದಾಗಿ ಅವು ಉತ್ಪತ್ತಿ ಆಗ್ಯಾವ ಅಂತ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತು ಹೇಳ್ಕೊಂಬೋದು. ಬ್ರಹ್ಮಸೂತ್ರನು ಹೇಳ್ತದೆ ಸಂಧೇ ಸೃಷ್ಟಿ ರಾಹಿ ಅಂತ ವ್ಯಾಸರು ಬ್ರಹ್ಮಸೂತ್ರದಲ್ಲಿ ಇದ್ರ ಬಗ್ಗೆ ಏನಂತದ? ಸಂಧೇ ಸೃಷ್ಟಿ ರಾಹಿ. ಸಂಧ್ಯಾಗ ಸೃಷ್ಟಿ ಆಗೈತಿ ಅಂತ. ಸಂಧ್ಯಾಗ ಅಂದ್ರೆ ಯಾವ ಸಂಧ್ಯಾಗ? ಇದು ಮುಂದೊಂದು ಸಂಧೆ ಐತಲ್ಲ ಹಿಂಗೆ ಅಂದ್ರೆ ಜಾಗ್ರ ಅನ್ನೋದೊಂದು, ಸುಷುಪ್ತಿ ಅನ್ನೋದೊಂದು, ಹಿಂಗೆ ಎರಡು ಕುರ ನಡು ಸಂಧ್ಯಾಗ ಇದೊಂದು ಸೃಷ್ಟಿ ಆಗೈತಿ ಅಂತ ಬ್ರಹ್ಮಸೂತ್ರ ಹೇಳ್ತೈತಿ. ತಿಳಿತಾ? ಇದಕ್ಕೆ ಆದ್ದರಿಂದ ಈ ರೀತಿಯಲ್ಲಿ ನೂತನ ಉತ್ಪನ್ನ ಆಗ್ಯದ ಅಂತ ಹೇಳ್ತಾರೆ. ಆದ್ದರಿಂದ ಇದು ರಜೋಗುಣಾತ್ಮಕವಾಗಿ ಅದ. ಇಲ್ಲಿ ರಜೋಗುಣ ಹೇಳಿದರು. ಇದು ಅಲ್ಲಿ ಜಾಗ್ರದ ಅವಸ್ಥೆಗೆ ನೇತ್ರಸ್ಥಾನ ಹೇಳಿದ್ರೆ, ನೇತ್ರನ ಪ್ರಧಾನ ಅಲ್ಲಿ. ಮತ್ತು ಸ್ವಪ್ನಕ್ಕೆ ಏನದ? ಅದು ಮನೋಕರಣದ ಸ್ಥಾನ ಏನು ಅಂದ್ರೆ ಕಂಠಸ್ಥಾನ. ಇದು ಈ ಕಂಠದಾಗ ಕಂಠಸ್ಥಾನ ಐತಿ. ಅಲ್ಲಿ ಹಿತಾನಾಮಕ ನಾಡಿಯಲ್ಲಿ ಈ ಸ್ವಪ್ನ ತೋರ್ತೈತಿ. ಕನಸು ಬಿದ್ದ ನಾ ಸ್ವತಃ ನೋಡೀನಿ. ಏನ್ ನೋಡೀನಿ? ಕನಸು ನೋಡೀನಿ ಅಲ್ಲ, ಇನ್ನೊಬ್ಬಗ ಕನಸು ಬಿದ್ದದನ್ನ ನಾ ನೋಡೀನಿ. ಅದೇ ನೋಡಿದ್ರಿ ನೀವು ಅಂದ್ರ ಅವ ಮಲ್ಕೊಂಡನ. ಇಲ್ಲಿ ಏನೈತಿಲ್ಲ, ಇಲ್ಲಿ 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 ಹಿಂಗ ನರ ಒಂದ್ ಸೌಂಡ್ ಹಾಡ್ತೈತಿ. ಇಲ್ಲಿ ಒಳಗ್ ಪಿಕ್ಚರ್ ಚಾಲು ಐತಿ ಹಂಗಾರ. ಇಲ್ಲಿ ಅದು ಹಾಡ್ತೈತಿ ಹಿಂಗ ಹಿಂಗ. ಆ ಸ್ವಪ್ನ ಇಟ್ಟುತ್ತಾನ ಚಾಲೂನ ಅದ, ರೀಲ್ ನಡೆದೈತೆ ಅಂತ ಅರ್ಥ. ಹಿಂಗೆ ಅದಕ್ಕೆ ಕಂಠಸ್ಥಾನದಲ್ಲಿ ಹಿತಾನಾಮಕ ನಾಡಿಯಲ್ಲಿ ಅದು ಹಿತಾನಾಮಕ ನಾಡಿ ಅಂದ್ರ ಈ ತಲೆಯನ್ ಕೂದಲಿರ್ತಾವ. ಇಲ್ಲೇನು ತಲೆಯಾಗಂತೂ ಇಲ್ಲ ಬಿಡು. ಈ ತಲೆಯೊಳಗಿನ ಕೂದಲದೊಳಗ 1000 ಭಾಗ ಮಾಡಿದ ಹಿಂಗಲ್ಲದ. ಹಿಂಗ್ ಕಟ್ಗಿ ಸೀಳ್ತಾರಲ್ಲ, ಹಂಗೊಂದು ಕೂದಲ ತಗೊಂಡು ಸೀಳಿದ್ರ ಅಷ್ಟು ಸಣ್ಣ
ಹಾ, ಇವು ಮೈಯಾಗಿನ ನಾಡಿ ಗೊತ್ತದಾವ ನಿಮಗೆ, ಹೌದಿಲ್ಲ? ಕೈ ಮೇಲೆ ಯಾವ ಕಾಣ್ತಾವಲ್ಲ ಹಿಂಗ, ತಲೆಯೊಳಗೆ ನಾಡಿ ಅದಾವು, ಇಷ್ಟು ಸೂಕ್ಷ್ಮ ಅದಾವು, ಅಪರಂಪಾರ. ಹೆಂಗ ಈ ಇದ್ರಾಗ ಬರ್ತಾವಲ್ಲ ಕಂಪ್ಯೂಟರ್ ಮತ್ತು ಮೊಬೈಲ್ದಾಗೂ ಇದು ಆಯ್ತು, ಅದು ಎಷ್ಟು ಸೂಕ್ಷ್ಮ ಇದೆ ತಿಳ್ಕೊಂಡೀನಿ. ಹತ್ರದಾಗ ಎಷ್ಟು ಏನು ಕಂಡಾಪಟ್ಟಿ ಎಲ್ಲ ಇದಾಗಬೇಕಾದ್ರೆ ಅದು ಹೆಂಗೆ ಸೂಕ್ಷ್ಮ ಇದು ಅದಾವು ಅಂಥೇಳಿ ನಾ ಅದನ್ನು ರಿಪೇರ್ ಮಾಡ್ಬೇಕಾದ್ರೆ ಕಂಪ್ಯೂಟರ್ಗೆ ಹಾಕ್ಬೇಕಾಕತಿ. ಇಲ್ಲಿ ಹಂಗೆ ಬಗೆಹರಿ ಮಾತಲ್ಲ ಅದು. ಹಂಗೆ ಇದು ಒಂದು ಕಂಪ್ಯೂಟರ್ನೇ, ಬ್ರೈನ್. ಅಲ್ಲಿ ಅತಿ ಸೂಕ್ಷ್ಮ ನರ ಅದಾವ. ಹಿಂಗೆ 72,000 ನಾಡಿ ಅದಾವ. ಎಷ್ಟದಾವ? 72,000, 72,000. ಅಂದ್ರೆ ಬರೇ ಇದು ಐತಿದೆ ಎಲ್ಲ. ಈ ಇದರ ಬಸರಿ ಎಲೆ ಅದ ನೋಡ್ರಿ ನೀವು, ಆಲ್ದ ಎಲಿ, ಬಸರಿ ಗಿಡದ ಎಲಿ ಅದು ನೀರೊಳಗೆ ಹಳದಾಗ ಬಿತ್ತು ಅಂದ್ರೆ ಕೊಳತಕ್ಕೆ ಹಿಂದಿಗಡೆ ಎದ್ದಿತ್ತು ಅಂದ್ರೆ ಅದು ಬರೇ ಆ ಹಸಿರು ಅಂದ ಎಲ್ಲ ಹೋಗಿಬಿಟ್ಟಿರ್ತದೆ, ಬರೀ ಇದು ಉಳಿತೈತಿ ನೋಡೋದು. ಹಾ, ಸಣ್ಣ ಕಡ್ಡಿ. ಹಾ, ಆ ರೀತಿ ನಮ್ಮ ಶರೀರನೂ ಕೂಡ ಹಂಗೈತಿ. ಹಾ, ಅದಕ್ಕೆ ಮತ್ತ ಡಾಕ್ಟ್ರ ಇಲ್ಲಿ ಇಂಜೆಕ್ಷನ್ ಹೊಡಿತಾನೆ, ಇಲ್ಲಿ ಹೊಡಿಲಿ, ಇಲ್ಲಿ ಹೊಡಿ, ಆದ್ರೆ ಇಲ್ಲಿ ಸಿಗಲಿಲ್ಲ, ಇಲ್ಲಿ ಹಚ್ತಾನೆ, ಇಲ್ಲಿ ಎಲ್ಲಿ ಬೇಕಾದಲ್ಲಿ ಹಚ್ಚು. ಯಾಕಂದ್ರೆ ಬೇಕಾದಲ್ಲಿ ಚುಚ್ಚಿದ್ರು ನರ ಪೂರ ತಟ್ಟಿ ಚೀಲ ತಟ್ಟಿರ್ತೈತಲ್ಲ, ಹಂಗೆ ಹಣದು ಬಿಟ್ಟೈತಿ ಮೈ ತುಂಬ ನರಗಳನ್ನು. ಹಿಂಗೆ ಅದಕ್ಕೆ ಸೂಕ್ಷ್ಮ ನರಗಳು ಕಂಡಪಟ್ಟಿ ಅದಾವ. ಹಾ, ಅದಕ್ಕಾಗಿ ಆ ಯಾವ ಸೂಕ್ಷ್ಮ ನರ ಅಂತಕ್ಕಂಥದ್ದು ಹಿತಾನಾಮಕ ನಾಡಿ, ಆ ನಾಡಿ ಒಳಗೆ ಇಷ್ಟು ಸ್ವಪ್ನ ಪ್ರಪಂಚ ಎಲ್ಲ ತೋರ್ತೈತಿ ನೋಡು. ಹೇಗದು? ಆದ್ದರಿಂದ ಏನಾಯ್ತು? ಎಲ್ಲೇ ಹೋದ್ನ? ಕಂಠಸ್ಥಾನದಲ್ಲಿ ಹಿತಾನಾಮಕ ನಾಡಿ ತೋರ್ತ. ಇನ್ನು ಓಂಕಾರ ಸಂಬಂಧಿ ಅಲ್ಲಿ ಅಕ್ಷರ ಯಾವುದು ಅಂದ್ರೆ ಅಲ್ಲಿ ಜಾಗರಕ್ಕೆ ಅಕಾರ ಹೇಳಿದ್ದೀವಿ, ಈ ಸ್ವಪ್ನಕ್ಕೆ ಉಕಾರ ವಾಚಕವಾಗಿದೆ. ಈ ಸ್ವಪ್ನಾವಸ್ಥೆ ಅದರ ವಾಚ್ಯವಾಗಿದೆ. ಜಾಗ್ರದ ಅವಸ್ಥೆ ಅಂತ ಈ ಸ್ವಪ್ನಾವಸ್ಥೆಯಲ್ಲಿ ಜೀವ ಇಷ್ಟಾನಿಷ್ಟ ವಸ್ತುಗಳ ದರ್ಶನದಿಂದ ಸುಖ ದುಃಖಗಳನ್ನು ನಾವು ಅನುಭವಿಸ್ತಾನ. ಆಗ ಹೇಳಿಲ್ಲ ಬಡಗಿ ತಗೊಂಡ್ ಬೇನತ್ತದ ಅಂತೇಳಿ. ಅದಕ್ಕೆ ಸರ್ವಸಾಮಾನ್ಯ ಇಲ್ಲಿ ಎಲ್ಲ ಅದು ಈಶ್ವರ ಸೃಷ್ಟಿ ಇದ್ರೆ ಇಲ್ಲಿ ಮನೋಮಯ ಸೃಷ್ಟಿ ಇರ್ತವೆ ಸ್ವಪ್ನ ಪ್ರಪಂಚದಲ್ಲಿ. ಇನ್ನ ಮುಂದ ಮೂರನೇ ನುಡಿಯಲ್ಲಿ ಏನ್ ಹೇಳ್ತಾರಂದ್ರ ಕಾರಣ ಶರೀರದ ಬಗ್ಗೆ ಹೇಳ್ತಾರೆ. ಕಾರಣ ಶರೀರದಲ್ಲಿ ಪ್ರಾಜ್ಞ ಜೀವ ಇರ್ತಾನೆ. ಅವನು ಈಶನಿಂದ ಪ್ರೇರಿತನಾಗಿ ಅವಿದ್ಯಾವೃತ್ತಿಯಿಂದ ಆನಂದವನ್ನು ಅನುಭವಿಸ್ತಾನ. ಅದಕ್ಕೆ ಸುಸುಪ್ತಿ ವ್ಯವಸ್ಥೆ ಅಂತಾರ ಅಂತೇಳಿ ಇಲ್ಲಿ ಹೇಳ್ತಾರ ಅವರು. ಮೊದಲು ತನುವೆರಡರೊಳಗೆ ಒರೆದ ಅಖಿಳ ತತ್ವ ಸಂಪದವು ಅಡಗಿ ಸಂಸ್ಕಾರದುಳುಮೆಯಾಗಿಯ ಪ್ರಕೃತಿಯದು ಕಾರಣಾಂಗವು ಅದರಲ್ಲಿ ತಾಮಸ ಗುಣ ಮಕಾರ ನೆಲೆ ಹೃದಯ ನಡುವೆ ಪದುಳದಿಂದ ನಿಂದ ಗತಿಗಳ ನೊಂದಿ ಪ್ರಾಜ್ಞೆ ಈಶರು ಒದವಿ ಮಾಯಾವೃತ್ತಿ ಎಂಬ ಸಾಧನದಿಂದೇ ಸದಮಳ ಆನಂದ ವಿಷಯವನ್ನು ಸೇವಿಸುತ್ತಿಹುದೇ ಸುಸುಪ್ತಿಯೆಂದೆನಿಪವಸ್ಥೆ.
ಏನಂತಾರ, ಮೊದಲು ತನು ಎರಡರೊಳಗೆ ವರೆದ ಅಖಿಳ ತತ್ವ ಸಂಪದವು ಅಡಗಿ ಅಂತ. ಅಂದ್ರ ಮೊದಲಂದ್ರ ಈಗೇನು ಹಿಂದೆ ಹೇಳ್ಕೊಂಬಂದದಲ್ಲ, ಸ್ಥೂಲ ಸೂಕ್ಷ್ಮ ಎರಡು ಶರೀರಗಳನ್ನು ಏನು ಹೇಳ್ಯಾರ, ಆ ಹೇಳಿದ ಎಲ್ಲ ತತ್ವಗಳಲ್ಲಿ ಸ್ಥೂಲ ಶರೀರದಲ್ಲಿ ಜಾಗೃತ ಅವಸ್ಥೆಯಲ್ಲಿ ಏನೇನು ನಡೆದಿದ್ದು ಚತುರ್ದಶ ತ್ರಿಪುಟಿ ವ್ಯವಹಾರ ನಡೆದಿರ್ತೈತಿ. ಆಯ್ತಾ ಸ್ವಪ್ನಾವಸ್ಥೆಯಲ್ಲಿ ಆ ಮನೋಕರಣ ಅವೆಲ್ಲ ಹಿಂಗೆ ಅಲ್ಲಿ ನಡೆದಿತ್ತು ಸ್ವಪ್ನ ಪ್ರಪಂಚ. ಇವೆಲ್ಲ ಆ ವ್ಯಾಪಾರ ಅಖಿಳ ತತ್ವ ಸಂಪದವು ಅಡಗಿ ಅಂದ್ರೆ. ಅಡಗಿ ಅಂದ್ರೆ ಅದು ಏನೂ ಇಲ್ಲ, ಈಗ ಅವೆಲ್ಲ ಹೋಗ್ಬಿಟ್ಟತಿ, ಸೈಲೆಂಟ್. ಅಂದರೆ ಕಾರ್ಯಗಳ ವ್ಯವಹಾರವೆಲ್ಲ ಯಾಕವು ಕಾರ್ಯ ಅಲ್ಲ, ಅವಿದ್ಯೆಯ ಕಾರ್ಯಗಳವು. ಏನು ಜಾಗೃತ ಪ್ರಪಂಚದಲ್ಲಿ ಆಗಲಿ ಸ್ವಪ್ನ ಪ್ರಪಂಚ ಆಗಲಿ ಎಲ್ಲ ಇವು ಅವಿದ್ಯೆಯ ಕಾರ್ಯ. ಈ ಕಾರ್ಯವರ್ಗವೆಲ್ಲ ಅಡಿಗೆ ಹೋಗಿಬಿಟ್ಟಿರ್ತದೆ. ಹಂಗ ಕೋಳಿ ಪಿಳ್ಳೆ ಎಲ್ಲ ಅಡಗಿದಂಗೆ, ಕೋಳಿ ಪಿಳ್ಳೆ ಇರ್ತಾವಲ್ಲ ಅವು ಎಲ್ಲಿ ಅಡಗಿರ್ತಾವ ಗೊತ್ತಾನ, ಆ ಪಂಕದೊಳಗೆ ಅಡಿಗೆ. ಅಲ್ಲಿ ಏನು ಒಂದ ಕಾಣ್ತೈತಿ, ಏನದು ಕೋಳಿ. ಕಾರಣವಾದ ಪ್ರಕೃತಿಯಲ್ಲಿ ಅಡಗುತ್ತವೆ. ಈ ಕಾರಣವಾದ ಪ್ರಕೃತಿಯೇ ಕಾರಣ ಶರೀರ ಅಂತ ಹೇಳ. ಯಾಕ ಅಜ್ಞಾನಕ್ಕೆ ಕಾರಣ ಶರೀರ ಅಂದ್ರೆ ಅದರಲ್ಲಿ ಏನೊಂದು ವಿಷಯದ ಜ್ಞಾನವಾಗದ್ದರಿಂದ ಅಲ್ಲಿ ಗುಣ ಯಾವ್ದು ಹೇಳ್ಯಾರು ಅಂದ್ರೆ ತಮೋ ಗುಣ ಅಂತ ಹೇಳ್ಯಾರ. ಈಗೇನಾಯ್ತು, ಮತ್ತೆ ನಗ್ಗಿನ ಮುಳು ಹೊಳ್ಳಿ ಸತ್ವರಜಗಳು ಕೆಳಗಾಗಿ ತಮೋ ಗುಣ ಮೇಲೆಯಾಗಿರುತ್ತದೆ. ನೀ ಆಗತ್ತೆ ಅದು ಒಂದೇ ಇರ್ತೈತೆ ಅಂತ ಹಿಂಗೆ ತಿಳ್ಕೊಂಡು, ಹಂಗಿಲ್ಲ, ಅವು ಮೂರು ಕೂಡ ಇರ್ತಾವು, ಮ್ಯಾಲಿ ತೆಳಗ ಆಗ್ತಾವ. ಇಷ್ಟೇ ಹೆಂಗೆ ತಮೋ ಗುಣವಿರುತ್ತದೆ. ಓಂಕಾರ ಸಂಬಂಧಿ ಮಕಾರ, ಅಕಾರ್ ಉಕಾರ್, ಈಗ ಮಕಾರ ಮಾತ್ರೆಯ ವಾಚಕವಾಗಿರುತ್ತದೆ. ಈ ಸುಸುಪ್ತಿ ಅವಸ್ಥೆಯು ಹೃದಯದ ಮಧ್ಯಸ್ಥಾನದಲ್ಲಿ ಇರ್ತದೆ. ಅದು ಜಾಗರ ನೇತ್ರ ಸ್ಥಾನ ಹೇಳಿದರು, ಸ್ವಪ್ನ ಕಂಠಸ್ಥಾನ ಹೇಳಿದರು. ಈ ಸುಸುಪ್ತಿ ಹೃದಯ ಸ್ಥಾನದಲ್ಲಿ ಆಗ ಹಿಂದೂ ಆ ಉಪನಿಷತ್ತಿನ ಪ್ರಮಾಣ ಕೂಡ ಕರ್ಣಿಕೆಯಳು ಅಂತ ಬಂದಿತ್ತಾವ. ಹೇಗೆ ಅಲ್ಲಿ ಪ್ರಾಜ್ಞನು ಗಮನವಿಲ್ಲದೆ ಈಶ್ವರನಿಂದ ಪ್ರೇರಿಸಲ್ಪಟ್ಟವನಾಗಿರುತ್ತಾನೆ ಅಂದರು. ಅಲ್ಲಿ ಆ ಪ್ರಾಜ್ಞೆ ಜೀವ ಗಮನ ಇಲ್ಲ. ಯುವಕರ್ಗತೆ ಓಡಾಡೋದು, ತಿರುಗಾಡೋದು, ಹಿಂಗೆ ಮಾಡೋದು, ಹಂಗೆ ಮಾಡೋದು ಏನಿಲ್ಲ ಅಲ್ಲಿ. ಸೋಮ್ ಹೇಳ್ಬೇಕು, ಹೌದಿಲ್ಲ? ಸೋಮ ಅಂದ್ರೆ ಏನು? ಅವ ಮಾಯಾವೃತ್ತಿಗಳಲ್ಲಿ ಪ್ರತಿಬಿಂಬಿತವಾದ ಆತ್ಮಾನಂದವನ್ನು ಮಾಯಾವೃತ್ತಿ ಸಾಧನದಿಂದ ಅನುಭವ ಮಾಡ್ತಿರ್ತಾನೆ. ಬ್ರಹ್ಮಾನಂದ ಏನ್ ಅನುಭವ ಮಾಡ್ತಿರ್ತಾನವ? ಬ್ರಹ್ಮಾನಂದವನ್ನು ಅನುಭವ ಮಾಡ್ತಿರ್ತಾನೆ. ಬ್ರಹ್ಮಾನಂದ ಅನುಭವ ಮಾಡ್ತಾನಂದ್ರ ಅದನ್ನ ಬಿಟ್ಟು ಬಾರೋ ಮಾರೇ ಅಂದ್ರೆ ಬರ್ತಾನ ನಾವು? ಅದನ್ನ ಬಿಟ್ಟು ಹೆಂಗ್ ಬರ್ಲಿ? ಬರುದಿಲ್ಲ. ಏನ್ ಮಾಡಿದ್ರೆ ಬರುದಿಲ್ಲ. ತಾನ ಎಂದೂ ಬರಂಗಿಲ್ಲ, ಸತ್ರ ಬರಂಗಿಲ್ಲ ನಾವು. ಯಾಕಂದ್ರೆ ಜಾಗಕ್ಕೆ ಬಂದ್ ಕೂಡ ನಾವು ಹತ್ತೆ ರಾಡಿ, ಅದಕ್ಕೆ ತಾನಾಗೆ ಬರೋದೇ ಇಲ್ಲವ. ಆದ್ರೆ ಅವ್ ಬರಬೇಕಾದ್ರೆ ಏನ್ ಮಾಡ್ಬೇಕು? ಏನಾಕತಿ? ಈಶ್ವರದನ ಅಂತರ್ಯಾಮಿ ಪ್ರೇರಕ. ಆ ಈಶ್ವರ ಪ್ರೇರಕದನವ. ಯಾಕಂದ್ರ ಹೃದ್ದೇಶ ಅರ್ಜುನ ತಿಷ್ಠತಿ. ಹೇ ಅರ್ಜುನ, ನಿನ್ನ ಹೃದಯ ಪ್ರದೇಶದಲ್ಲಿಯೇ ನಾನು ಇದ್ದೇನೆ ಅಂತ ಹೇಳ್ಯಾನ.
ಪರಮಾತ್ಮ ಅವ ಅಲ್ಲಿದ್ದು ಎಲ್ಲ ಪ್ರೇರಣೆ ಮಾಡ್ತಿರ್ತಾನ. ಅದಕ್ಕೆ ಈ ಪ್ರಾಜ್ಞೆ ಜೀವ ಬ್ರಹ್ಮಾನಂದವನ್ನು ಅನುಭವ ಮಾಡ್ಕೋತ ಅದು ಬಿಡು ಅಂದ್ರೆ ಬಾಯಿ ಹಾಕಿದಂಗ ಒಟ್ಟ ಬಿಡಂಗಿಲ್ಲ, ಅದನ್ನ ಎಳ್ದ ತಗೋಬೇಕಾಕತಿ. ಹಂಗ ಇವ್ ಎಳ್ದು ಹೊರಗೆ ತೆಗಿತಾನ. ಈಶ್ವರ ಪ್ರೇರಣೆ ಮಾಡಿ ಅವನ್ನ ಜಾಗ್ರಕ್ಕ ಇದು ಮಾಡಿಬಿಡ್ತಾನ. ಹೆಂಗ ಈಶ್ವರನಿಂದ ಪ್ರೇರಿತವಾಗಿ ಬರ್ತಾನ. ಹೀಗ ಅದಕ್ಕೆ ಲಘು ಯಾತ್ರ ಆಗ್ಲಿಲ್ಲ ಅಂತ ನೀವು ಇವನ್ ಕೈಯಾಗಿಲ್ಲ ಅದು. ಅದಕ್ಕೆ ಆದ್ದರಿಂದ ಇಲ್ಲಿ ಆದ್ರೆ ಇಲ್ಲಿ ಏನ್ ಮಾಡ್ಯಾರ ಅವರು? ಪದಳದಿಂದ ಗತಿಗಳೊಂದಿ ಪ್ರಾಜ್ಞೇಶರೊದವಿ ಮಾಯಾವೃತ್ತಿ ಎಂಬ ಸಾಧನದಿಂದ ಅಂತ ಹೇಳ್ಯಾರ. ಅದ್ರಾಗ ಏನಂದರು? ಮಾಯಾವೃತ್ತಿ ಎಂಬ ಸಾಧನದಿಂದೇ ಅಂದ್ರ ಮಾಯಾವೃತ್ತಿ ಅಂದ ಕೂಡಲೇನ ವಾಸ್ತವಿಕ ವಿಚಾರ ಮಾಡಿ ನೋಡಿದ್ರ ನಮಗ ಅಂದ್ರೆ ಜೀವರಿಗೆ ಅಂತಃಕರಣ ವೃತ್ತಿ ಇರ್ತದೆ. ಮಾಯಾವೃತ್ತಿ ಈಶ್ವರನಿಗಿರ್ತದೆ. ಏನನ್ನಾದ್ರೂ ತಿಳಿಬೇಕು ಅನುಭವಿಸಬೇಕಾದ್ರೆ ಆ ಈಶ್ವರ ಅವ ಮಾಯಾವೃತ್ತಿಯಿಂದ ಅನುಭವ ಮಾಡ್ತಾನೆ. ಈ ಜಗತ್ತಿನೊಳಗೆ ಎಲ್ಲೆಲ್ಲಿ ಏನೇನು ನಡೆದದ ಎಲ್ಲ ಅನುಭವ ಮಾಡ್ಬೇಕಾದ್ರೆ ಅವ ಮಾಯಾವೃತ್ತಿಯಿಂದ, ಯಾಕಂದ್ರೆ ಆ ಮಾಯಾ ಎಲ್ಲ ಕಡೆ ವ್ಯಾಪ್ತೈತೆ, ಹೌದಿಲ್ಲ? ಹಂಗೆ ಜೀವನವು ಅಂತಃಕರಣ ವೃತ್ತಿ, ಅದರಿಂದ ಅನುಭವ ಮಾಡ್ತಾನಿವ. ಮತ್ತಿಲ್ಲಿ ಜೀವನಿಗೆ ಹೇಳುವಾಗ ಪ್ರಾಜ್ಞೆ ಜೀವ, ಹೌದಲ್ಲ? ಪ್ರಾಜ್ಞೆ ಜೀವಗ ಮಾಯಾವೃತ್ತಿ ಅಂದಾರಲ್ಲ, ಏನ್ ಮಾಡಬೇಕು ಅಂತ ಕೇಳಿದ್ರೆ, ಅಂದರೆ ಇಲ್ಲಿ ಎರಡು ಕಾರಣದವ. ಅದಕ್ಕೆ ಎರಡು ಕಾರಣ ಏನದಾವು ಅಂತ ಕೇಳಿದ್ರೆ, ಒಂದನೇದು ಕಾರಣ ಇಲ್ಲಿ ಆ ಪ್ರಾಜ್ಞನಿಗೂ ಮತ್ತು ಈಶ್ವರನಿಗೂ ಅಭೇದ ಹೇಳುವುದು ಒಂದು ತಾತ್ಪರ್ಯ ಇವರಿಗೆ ಐತಿ. ಇವರಿಗೆ ಅಭೇದ ಹೇಳುವ ತಾತ್ಪರ್ಯವನ್ನು ಮನಸ್ಸಿನಾಗಿ ಇಟ್ಕೊಂಡಾರ ಶಿವಜೀವರ ಏಕತ್ವ ಮಾಡುವ ಸಲುವಾಗಿ. ಎರಡನೇ ಕಾರಣ ಇದು ಐತಿ, ಮಾಯಾಚ ವಿದ್ಯಾಚ ಸ್ವಯಮೇವ ಭವತಿ ಅಂತ ಶ್ರುತಿ ಐತಿ. ಏನು? ಮಾಯಾಚ ವಿದ್ಯಾಚ ಸ್ವಯಮೇವ ಭವತಿ. ಅದು ಒಂದ. ಹೆಂಗ ದೇವಿ ಪುರಾಣದಾಗ ಕರಿ ಹೊಗೆ ಬಿಳಿ ಹೊಗೆ ಹೊಗಿನ ಕರೆ ಹಿಂಗ ಆ ರೀತಿ ಇಲ್ಲಿ ಅದ ಒಮ್ಮೆ. ಮತ್ತೆ ಈ ಮೋಡಗಳು ಕೂಡ ನೋಡಲ್ಲ, ಬಿಳಿ ಮೋಡಗಳು ಮುಂದೇನಕ್ಕವು ಕಪ್ಪು ಮೋಡಗಳಾಗ್ತಾವು. ಅದೇನು ಬೇರೆನ? ಹಂಗದು ಒಂದ. ಅಲ್ಲದೇನ ಇನ್ನೂ ಅದಕ್ಕೆ ಪ್ರಮಾಣವೂ ಕೂಡ ಐತಿ. ಏನೈತಿ? ಅವಿದ್ಯಾ ಪ್ರಕೃತಿರ್ಮಾಯಾ ತಮೋ ಅಜ್ಞಾನ ಮಜಾನೃತಂ ಪ್ರಧಾನಂ ಚ ಜಡಂ ವಿದ್ದಿ ಕ್ಷಯಿಷ್ಣು ತ್ರಿಗುಣಾತ್ಮಕಂ ಅಂತ ಇಟ್ಟು ಹೆಸರೆಲ್ಲ ಒಂದು ಕದಾವ ತಿಳಿಯ. ಅವಿದ್ಯಾ ಪ್ರಕೃತಿ ಮಾಯಾ ತಮೋ ಅಜ್ಞಾನ ಹಿಂಗೆಲ್ಲ ಅದು ಒಂದಕ್ಕೆ ಹೆಸರದ. ಆ ದೃಷ್ಟಿಯಿಂದ ಮಾಯಾ ಅಂತ ಹೇಳಿದ್ರು ತಪ್ಪೇನಿಲ್ಲ ಅಂತ ಹೇಗೆ. ಹೀಗೆರಡು ಕಾರಣ. ಶಿವಜೀವರ ಏಕತ್ವ ಬೋಧಿಸೋದೈತಿ, ಆ ಉದ್ದೇಶದಿಂದ ಹೇಳ್ಯಾರು ಒಂದು. ಮತ್ತು ಮಾಯಾ ಅವಿದ್ಯ ಎರಡು ಒಂದ ಅದಾವು ಅಂತ ಶ್ರುತಿ ಪ್ರಮಾಣನೂ ಕೂಡ ಐತಿ. ಅದಕ್ಕಾಗಿ ಈ ರೀತಿ ಮಾಯಾವೃತ್ತಿ ಸಾಧನದಿಂದ ಅನುಭವ ಮಾಡ್ತಾನ. ಇದಕ್ಕೆ ಏನ್ ಅನ್ಬೇಕು ಅಂದ್ರ ಸುಸುಪ್ತಿ ಅವಸ್ಥಾ ಅನ್ಬೇಕು ಅಂತ ಹೇಳಿದರು. ಇನ್ನ ನಾಲ್ಕನೇ ನುಡಿಯಲ್ಲಿ ತೂರ್ಯಾತೀತ ಅಂದ್ರ ಪಂಚ ಅವಸ್ಥೆಗಳು, ಪಂಚಾವಸ್ಥಾ 5 ಅವಸ್ಥೆಗಳನ್ನು ಹೇಳ್ತಾರೆ ಇದ್ರಾಗಿಲ್ಲಿ. ತಿಳ್ಕನ
ಈಗ ಅವು ಎರಡು ಅವಸ್ಥೆಗಳನ್ನು ಹೇಳ್ತಾರೆ. ಈಗ ಮೂರು ಅವಸ್ಥೆ ಅಂತೂ ಹೇಳಿದ್ರಿ. ಈಗ ಜಾಗ್ರ, ಸ್ವಪ್ನ, ಸುಸುಪ್ತಿ. ಇನ್ನು ತೂರ್ಯ, ತೂರ್ಯಾತೀತ ಅನ್ನೋ ಎರಡು ಅವಸ್ಥೆಗಳನ್ನು ಹೇಳ್ತಾರೆ. ತೂರ್ಯಾತೀತ ಅವುಗಳ ವರ್ಣನ ಏನಂತ ಮಾಡ್ತಾರ? ಆ ಜಾಗರಣದೊಳು ಎಡೆಯಾಡಿ ಬಳಲುವ ಮನವನು ಓಜೆಯಂ ನಿಲ್ಲಿಸಿ ಬೇರೊಂದನು ಎಣಿಸದೆ ಮಹಾ ತೇಜೋಮಯದ ಮೂಲ ಮಂತ್ರದ ಸುನಾದವನೇ ಕೇಳುತ್ತಿರ್ಪುದೇ ತೂರ್ಯವು ಅಂದರು. ರಾಜಿಸುವ ನಾದಾನುಸಂಧಾನದ ಆರೈಕೆ ಮಾಜಿ ಸೈತಿರಲು ತುರ್ಯಾತೀತವು ಈ ಎರಡನು ಈ ಜಗದೊಳ ಅಭ್ಯಾಸ ಮಾಡಿದೊಡೆ ನಿತ್ಯ ಮುಕ್ತ ಪದ ಸಿದ್ಧಿಯಹುದು ಅಂತ. ಅಂದ್ರೆ ಆ ಜಾಗರಣದೊಳು ಎಡೆಯಾಡಿ ಬಳಲುವ ಮನವನು ಓಜೆಯಂ ನಿಲ್ಲಿಸಿ ಅಂತ. ಜಾಗ್ರದ ಅವಸ್ಥೆಯಲ್ಲಿ ಮನಸ್ಸು ಏನು ಮಾಡ್ತದ? ಪ್ರತಿಯೊಂದು ಇಂದ್ರಿಯಕ್ಕೆ ಸಂಬಂಧ ಯಾಕೈತೆ. ಇಂದ್ರಿಯಗಳು ಸಾಧಾರಣ ಕಾರಣಗಳು, ಅಸಾಧಾರಣ ಕಾರಣಗಳು. ಮನಸ್ಸು ಸಾಧಾರಣ ಕಾರಣ. ಈಗ ನೇತ್ರ ಇಂದ್ರಿಯ ರೂಪಜ್ಞಾನ ಒಂದ ಮಾಡ್ಕೋತೈತಿ, ಆದ್ರಿಂದ ಅಸಾಧಾರಣ ಧರ್ಮದ. ಆದ್ರ ಶ್ರೋತ್ರ ಇಂದ್ರಿಯ ಶಬ್ದವನ್ನಷ್ಟ ಕೇಳ್ತೈತಿ, ಗ್ರಾಣ ಗಂಧವನ್ನಷ್ಟ, ನಾಲಿಗೆ ರುಚಿಯನ್ನಷ್ಟ, ಹಿಂಗೆಲ್ಲ ಇವು ಒಂದೊಂದು ವಿಷಯ ಇದು ಮಾಡ್ತಾವು. ಮನಸ್ಸು ಮಾತ್ರ ಎಲ್ಲಕ್ಕೂ ಕೂಡ ಓಡಾಡಬೇಕಿದು. ಹೌದಿಲ್ಲ? ಹೆಂಗ ಈಗ ಒಂದು 4-5 ಮಕ್ಕಳು ಉಳ್ಳಾಕ್ ಕುಂತಾವ, ಯಾರಿಗೆ ಪಲ್ಯ ಬೇಕು, ಯಾರ ತಾಟ್ನಿಂದ ಆಗೈತಿ, ಆಕಿ ತಾಯಿ ಇದ್ದಕಿ ಅಲ್ಲಿ ಹೋಗಿ ಪಲ್ಯ ನೀಡ್ಬೇಕಾಗುತ್ತೆ. ಯಾರು ರೊಟ್ಟಿ ಯಾರಲ್ಲಿ ಆಗೈತಿ, ನೀನು ರೊಟ್ಟಿ ನೀಡಬೇಕು. ನಾವು ಬೇಡ ಅನ್ನ ಬೇಕು, ಅವ್ರಿಗೆ ಅನ್ನ ನೀಡಬೇಕು. ಇಲ್ಲಿ ಮತ್ತವರು ಇನ್ನೊಂದು ಸಾರು ಬೇಕು, ಸಾರ ನೀಡಬೇಕು. ಹಿಂಗ ಎಲ್ಲರ ತಾಟಿಗೆ ಹೋಗೋಗಿ ಎಲ್ಲರಿಗೂ ಸಂಬಂಧ ಹೆಂಗ ತಾಯಿ ನೀಡವ್ರು ಇರ್ತಾರಲ್ಲ, ಬೇಡ ತಾಯಿ ಬೇಡ ನೀಡವ್ರು ಎಲ್ಲರಿಗೂ ಸಂಬಂಧ. ಹೌದಲ್ಲ? ಎಲ್ಲರ ಕಡೆ ಓಡಾಡ್ಬೇಕು ಅವರು. ಇವ್ರು ಸುಮ್ ಕೂತ್ಕೊಂಡವ್ರು. ಹೌದು? ಹಂಗ ಇಂದ್ರಿಯಗಳು ಸುಮ್ಮ ತಮ್ಮ ಜಾಗದ ತಮ್ಮ ವಿಷಯಗಳನ್ನ ಅಷ್ಟ ನೋಡೋದು, ಅಷ್ಟ ಕೆಲಸ ಅವಗಳು. ಆದ್ರೆ ಮನಸ್ಸು ನೇತ್ರದಿಂದ ರೂಪವನ್ನು ನೋಡುವಾಗ ನೇತ್ರಕ್ಕೆ ಬಂದು ಸಂಬಂಧ ಆಗಬೇಕು, ಶ್ರೋತ್ರದಿಂದ ಶಬ್ದವನ್ನು ಕೇಳುವಾಗ ಈ ಶ್ರೋತ್ರದೊಡನೆ ಹೋಗಿ ಸಂಬಂಧ ಆಗಬೇಕು, ನಾಲಿಗೆ ರುಚಿಯನ್ನು ಅನುಭವಿಸಾಗ ನಾಲಿಗೆ ಕೂಡ ಹೋಗಿ ಸಂಬಂಧ ಆಗಬೇಕು. ಹಿಂಗ ಅದೇನದ ಚಂತನ ಇವು ಎಲ್ಲ ಸುಮ್ಮ ಕೂತ್ರ ಮನಸ್ಸು ಮತ್ತು ಸುಮ್ಮ ಕುಂದ್ರಂಗೆ ಇಲ್ಲ. ಯಾಕಂದ್ರೆ ಮತ್ತೆ ಅಡಿಗೆ ಪಡಿಗೆ ಮಾಡೋ ಚಾಲೂನೇ ಇರ್ತೈತೆ ಅದಕ್ಕೆ. ಹೌದಿಲ್ಲ? ಹಿಂಗದ. ಈಗ ಏನೂ ಶಬ್ದ ಇಲ್ಲ ಅಂದ್ರೆ ಕಿವಿ ಸುಮ್ಮ ಐತಿ, ಏನೂ ಇಲ್ಲ ಬೇಡ, ಸುಮ್ಮ ಕಣ್ಣು ಮುಚ್ಕೊಂಡು ಕೂತೇವೆ ಅಂದ್ರೆ ಕಣ್ಣು ಮುಚ್ಕೊಂಡು ಇವೆಲ್ಲ ಗಪ್ಪ ಅದಾವ. ಒಳಗೆ ಮನಸ್ಸು ಚಾಲು, ಅದ್ರ ಕೆಲಸ ಚಾಲೂನೇ ಇರ್ತೈತೆ. ಹಂಗ ಈ ರೀತಿ ಜಾಗೃತ ಅವಸ್ಥೆಯಲ್ಲಿ ಮನವು ಪ್ರತಿಯೊಂದು ಇಂದ್ರಿಯಗಳ ಸಂಬಂಧಿ ವಿಷಯಗಳಿಗೆ ಹೋಗಿ ಇಷ್ಟಾನಿಷ್ಟ ಬುದ್ಧಿಯಿಂದ ಇದು ಬೇಕು, ಇದು ಬೇಡ, ಇದು ಹಂಗಾಯ್ತು, ಇದು ಸುಮಾರು ಐತಿ, ಇದು ಹಿಂಗೆಲ್ಲ ಅನೇಕ ರೀತಿಯಿಂದ ಕಷ್ಟಪಡತೈತೆ. ಅವಕ್ಕೇನಾಗುದಿಲ್ಲ. ಮತ್ತೆ
ಅವು ನೋಡೋದಷ್ಟ, ಇದು ಕೇಳೋದಷ್ಟ. ಏನ ಅವ ನಿನಗೆ ಬೇದ ಸುಮ್ ಕೂತದ. ನನಗೆ ಹಿಂಗಂದಲ್ಲ ಇವ, ಇದು ತಾಪ್ ಮಾಡ್ಕೊಂಡು. ಇದು ಮನುಷ್ಯನ ಕೆಲಸ ಹಿಂಗೆಲ್ಲ. ಹಿಂಗೆ ಸುಖದಕ್ಕೆ ಹೊಂದೋದು, ಕಷ್ಟಪಡೋದು ಇದೆಲ್ಲ ಅದಕ್ಕೆ ಈ ರೀತಿ ಜಾಗೃತದೊಳಗೆ ಹಿಂಗ. ಅಂದರೆ ಇಚ್ಛಿತ ವಿಷಯ ಪ್ರಾಪ್ತಿಯಾಗದೆ ಇರೋದ್ರಿಂದ ಅವಾಗ ಮತ್ತೆ ನನಗೆ ಅದು ಸಿಗಬೇಕಾಗಿತ್ತು, ಇವ ಹಿಂಗೆ ಮಾಡಿಬಿಟ್ಟ, ಅದರಿಂದ ನನಗೆ ಹಂಗಾಯ್ತು ಅಂಥೇಳಿ ಬರೇ ಚಂತನ 108 ತಾಪ ಮನಸ್ಸಿಗೆ ಮಾಡ್ತು. ಅದು ಕಾಮ ಕ್ರೋಧ ಎಲ್ಲ ಅದಕ್ಕೆ ಹಿಂಗೆ ಬೇಜಾರು ಮಾಡ್ಕೊಂಡ್ಬಿಡ್ತೈತೆ. ಅದು ಇಂಥ ಚಂಚಲವಾದ ಮನಸ್ಸನ್ನು, ಅದಿಲ್ಲ ಚಂಚಲ ಐತಿಲ್ಲ ಅದು. ಅದೇ ಚಂಚಲ ಅಂದ್ರೆ ಏನು? ಅದನ್ನು ನೀ ಬೇಕಂದ್ರೆ ಅರ್ಜುನ್ ಕೇಳಿ ಹೇಳ್ತಾನ ನಾವು. ಅದನ್ನ ಏನ್ ಮಾಡಬೇಕು? ಕ್ರಮದಿಂದ ಧ್ಯಾನವನ್ನು ಮಾಡಿ ಅದನ್ನು ನಿಲ್ಲಿಸಬೇಕು ಅಂತ. ಆ ಕೃಷ್ಣನು ಹಿಂಗೆ ಹೇಳ್ದ. ಯಾರಿಗೆ? ಅರ್ಜುನ್ಗ. ಅದು ಚಂಚಲ ಭಾಳ ಐತಿ, ಸುಮ್ ಕುಂದ್ರಂಗಿಲ್ಲ ಅದು. ಅದನ್ನು ಸ್ವಲ್ಪ ನಿಗ್ರಹ ಮಾಡು ಅಂತ ಹೇಳ್ದ. ಏನಂದಿ? ಅನ್ನೋ ಮನಸ್ಸನ್ನು ನಿಗ್ರಹ ಮಾಡು. ಏನ್ ಮಾತಾಡ್ತೇವ ಮಾರ್ಯಾಣ? ಚಂಚಲಂ ಹಿ ಮನಃಕೃಷ್ಟ ಪ್ರಮಾತಿ ಬಲಭದ್ರಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸುದುಷ್ಕರಂ ಅನ್ನೋ. ಇಂಥ ಚಂಚಲವಾದ ಬಲವಾದಂಥ ಈ ಮನಸ್ಸನ್ನ ಹಿಡಿದು ನಿಂದರಿಸು ಅಂದ್ರ ನೀ ಏನು ಕೆಲಸ ಹೇಳ್ದಂಗೆ ಆಯ್ತು ಗೊತ್ತೋನ? ವಾಯೋರಿವ ಸುದುಷ್ಕರಂ. ಗಾಳಿ ಬಿಟ್ಟೈತಿ, ಏನಪ್ಪಾ ಎಷ್ಟು ಗಾಳಿ ಬಿಟ್ಟೈತಿ, ಮುಂಜಾನೆ ಹಿಂಗೆ ಹಿಡಿದು ನಿಂದಿರ್ಸೋದನ ಅಂದ್ರೆ ಗಾಳಿ ಹಿಂಗೆ ಹಿಡಿದು ನಿಂದಿರ್ಸ್ಲಾಕ ಬರ್ತೈತನ? ಅದು ಗಾಳಿ ವಾಯು ತತ್ವದಲ್ಲಿ ಹುಟ್ಟಿದ ಮನಸ್ಸು. ಅದು ಅದನ್ನೇ ಹಂಗೆ ನಿಂದಿರ್ಸ್ತಾರೋ ಮಾರಾಯ ಅಂದವು, ಹೌದಿಲ್ಲ? ಅದಕ್ಕೆ ಅವ ಅಂದ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ. ನಿನ್ ಮಾತು ಕರೆನೇ ಕರೆಕ್ಟ್ ಐತೆ, ಬರಾಬರಿ ಹಂಗೈತಿ. ಪರಂತು ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ವೈರಾಗ್ಯ ಎರಡು ಸಾಧನಗಳಿಂದ ಅದನ್ನು ನಿಲ್ಲಿಸಲಿಕ್ಕೆ ಬರುತ್ತದೆ ಅಂತ ಹೇಳ್ಕೊಂಡು ಬಂದಾನೆ. ಆದ್ದರಿಂದ ಈ ರೀತಿ ಆ ಮನಸ್ಸನ್ನು ಏನ್ ಮಾಡ್ಬೇಕು ನಾವು? ಅದನ್ನ ಕ್ರಮದಿಂದ ಧ್ಯಾನವನ್ನು ಮಾಡಿಸ್ಲಿಕ್ಕೆ ಹಚ್ಚಬೇಕು. ಅದಕ್ಕೇನು ಒಂದು ಕೆಲಸ ಕೊಡ್ಬೇಕು. ಅದಕ್ಕೆ ಸುಮ್ಮ ಹಂಗ ಇದು ಮಾಡಂಗಿಲ್ಲ ಅದು. ಅದನ್ನು ಕೊಂಚ ವಿಷಯ ಚಿಂತನವನ್ನು ಬಿಡಿಸ್ಕೋತ ಮನಸ್ಸನ್ನು ಏನ್ ಮಾಡಬೇಕು? ತಮ್ಮ ಅಂತರ್ಮುಖ ಮಾಡಬೇಕು. ಆ ಚಂಚಲತೆಯನ್ನು ಬಿಟ್ಟು ಒಂದು ಕಡೆಗೆ ಶಾಂತವಾಗಿ ಅದು ನಿಲ್ಲುತ್ತದ. ಯಾವಾಗ ಒಳಗೆ ಕಳಿಸಿದ್ರೆ ನಿಲ್ತದೆ, ಹೊರಗೆ ಬಿಟ್ಟಂದ್ರೆ ಮತ್ತಿಲ್ಲ. ಆಕಳ ಕರ ಬಿಟ್ಟಂಗ ಸಿಕ್ಕಂಗ ಬಾಲ ಎತ್ತಿ ಓಡಾಡೋದು ಹಿಂಗೆ ಮಾಡ್ತೈತಿ ಈ ರೀತಿ. ಅದಕ್ಕೆ ಆವಾಗ ಅಂತರ್ಮುಖ ಮಾಡಿ ಅದನ್ನ ದಿನ ಧ್ಯಾನಾದಿಗಳನ್ನು ಮಾಡಿ ಅಭ್ಯಾಸದಿಂದ ಅದನ್ನ ನಿಲ್ಲಿಸಬೇಕು. ಆಮೇಲೆ ಮನಸ್ಸಿಗೆ ಬೇರೊಂದು ವಿಷಯದ ಚಿಂತನೆಯನ್ನ ಮಾಡ್ಲಿಕ್ಕೆ ಕೊಡಬಾರದು. ಅದು ಸುಮ್ಮ ಕುಂದ್ರಂಗಿಲ್ಲ. ಏನೇನ್ರ ಒಂದು ನೆನಪು ಮಾಡೋದು, ಎಕಡ್ರ ಹೋಗೋದು, ಏನರ ಮಾಡತೈತೆ ಅದ. ಹಂಗೇನೂ ಮಾಡ್ಲಾಕ ಅವಕಾಶ ಕೊಡಬಾರ್ದು ಅದಕ್ಕೆ. ಹೇಳಿ ಮತ್ತೇನ್ ಮಾಡ್ಬೇಕಂದ್ರ ಅಲ್ಲಿ ಪ್ರಕಾಶಮಾನವಾದ ಓಂಕಾರ ಸಂಬಂಧಿ ನಾಕ್ ಒಳಗೆ ಎಲ್ಲ ಐತಿ. ಸಂಗೀತ ಏನ್ ಬೇಕಾದ ಎಲ್ಲ ಐತಿ, ಪಿಕ್ಚರ್ ಐತಿ, ಎಲ್ಲ ಐತಿ. ಓಂಕಾರ ಸಂಬಂಧಿ ನಾದವನ್ನು ಕೇಳಲಿಕ್ಕೆ ಹಚ್ಚಬೇಕು ಅಂತ. ಹೊರಗಿಂದು ಅವೇನು ಕೇಳೋ ಜರೂರತ್ತಿಲ್ಲ. ಇದ ಮೊಬೈಲ್ನ ಒಳಗಿನ ಚಾಲು ಮಾಡಿಬಿಡ್ಲ ಹಿಂಗ. ಅವಾಗ ಏನ್ ಮಾಡಬೇಕು ಅಂದ್ರೆ ಆ ಒಳಗಿನ ಓಂಕಾರ ನಾದ ಅದಕ್ಕೆ ಕೇಳಬೇಕಾದ್ರೆ ಈ ಎರಡು ಕಿವಿಗಳನ್ನ ಎರಡು ಬೆರಳಿನಿಂದ ಮುಚ್ಚಬೇಕು. ಎರಡು ಮುಚ್ಚಬೇಕಂದ್ರೆ ಹಿಂಗಲ್ಲ. ಈ ಕಿವಿ ಸಣ್ಣ ಇದು ಅದಾವಲ್ಲ, ಇವು
ಇವೇನದ ಸಣ್ಣ ಇಲ್ಲಿ ಒಂದು ಏನೋ ಹಾಕೋತಾರೆ ಹೆಣ್ಮಕ್ಳಲ್ಲಿ. ಇವು ಎರಡು ಹೆಬ್ಬಟ್ಟಿಟ್ಟು ಹಿಂಗೆ ಒತ್ಬೇಕು. ಹಿಂಗೆ ನೀವು ಒತ್ತಿ ನೋಡಿರ್ಬೇಕಾರೆ ಎರಡು ಒತ್ತಿ ಪ್ಯಾಕ್ ಮಾಡಿದ ಕೂಡಲೇನ ಅವಾಗ ಬರಂಗಿಲ್ಲ ಅದನ್ನು ಪ್ಯಾಕ್ ಮಾಡಿಕೊಂಡು ಕುಂತು ಶಾಂತವಾಗಿ ಕುಂದ್ರು. ನೀವು ಕೂತರು ಕೂಡ ಉಸಿರಾಡಿಸ್ತಿಲ್ಲ, ನೀನು ಉಸಿರು ಬಂದ್ ಮಾಡಿರ್ತೀವ, ಉಸಿರಾಡಿಸ್ತೀವಲ್ಲ, ಉಸಿರಾಡಿಸುವಾಗ ಅಲ್ಲಿ ಸರ್ ಸರ್ ಹಿಂಗೆ ಶಬ್ದ ಬರ್ಲಾಕ ಚಾಲು ಆಕತ್ತೇವ. ಹಿಂಗ ಅದರ ಕೂಡ ನಾವು ಓಂಕಾರವನ್ನು, ಆ ಪ್ರಾಣವಾಯುವನ್ನು ಕೂಡ ಓಂಕಾರವನ್ನ ಜೋಡಿಸ್ಬೇಕಾದ್ರೆ ಹಿಂಗ ಜೋಡಿಸಿದ ಕೂಡಲೇನ ಅವಾಗ ಆ ಓಂಕಾರ ಏನಾಗ್ತದೆ ಮುಂದ, ಬೆಳ್ಳಿನ ಮುಚ್ಚಿದ ಕೂಡಲೇ ಅನಾಹತನಾದ ಅಂತಾರ. ಒಳಗೇನು ಶಬ್ದ ಶುರು ಆಕೈತಲ್ಲ, ಹತ ಅಂದ್ರೆ ಹೊಡಿಯೋದು. ಸಂಸ್ಕೃತದೊಳಗೆ ಹತ ಅಂದ್ರೆ ಹೊಡಿಯೋದು. ಅನಾಹತ ಅಂದ್ರೆ ಹೊಡಿಲಾರ್ದ ಶಬ್ದ ಆಗೋದು. ಒಳಗಿನ ಶಬ್ದ ಇವೇನ್ರ ಹಿಂಗ ತಾಳ ತಬಲ ಇವೆಲ್ಲ ಇವು ಹೊಡೆದಾಗ ಶಬ್ದ ಆಗ್ತಾವ. ಆ ಶಬ್ದ ಹೊಡಿಲಾರ್ದ ತಯಾರಾಕೈತೆ ಅಲ್ಲಿ ಒಳಗೆ. ಈ ರೀತಿ ಬರೀ ಇಷ್ಟು ಬಂದ್ ಮಾಡಿಬಿಟ್ರ ಆ ಓಂಕಾರನಾದ ಕೇಳಿ ಬರ್ಲಿಕ್ಕೆ ಶುರು ಆಕೈತಿ. ಹೇಗೆ ಅದನ್ನ ಕೇಳುವ ಆನಂದದಲ್ಲಿ ಮನಸ್ಸು ತಲ್ಲೀನಗೊಳಿಸಬೇಕು. ಅದನ್ನ ಕೇಳ್ಕೋತ ಮನಸ್ಸು ಅಲ್ಲೇ ಇಡ್ಬೇಕ. ಅದನ್ನ ಕೇಳೋದ್ರೊಳಗನ ಹಿಂಗೆ ಇಟ್ಕೊಂಡು ಬರೀ ಅದನ್ನ ಕೇಳಿ ಅದರಲ್ಲಿ ಮನಸ್ಸು ತಲ್ಲೀನ ಮಾಡಿಕೊಂಡು ಕುಂತು ಬಿಟ್ರ, ಈ ರೀತಿ ನಾದಾನಂದದಲ್ಲಿರು ಇದ್ದದ್ದ ಆ ನಾದಾನಂದದಲ್ಲಿ ನಾದವನ್ನು ಕೇಳ್ತಾ ಕೇಳ್ತಾ ಏನು ಆನಂದ ಆಗ್ತದ, ಆ ಆನಂದ ಹೆಂಗೆ ಇವು ಹೊರಗಿನ ಮೊಬೈಲ್ ಗಾನ ಅದವಲ್ಲ ಸಾಂಗ್ಸ್, ಅವೆಲ್ಲ ಕೇಳಿ ಕೇಳಿ ಅಲ್ಲಿ ಹಂಗ ಆನಂದ ಆಗ್ತಿರ್ತದ. ಆ ಆನಂದದಲ್ಲೇನ ಅವ ಕುಂತಿದ್ದ ಅಂದ್ರ, ಆ ನಾದಾನಂದದಲ್ಲಿ ಇದ್ದಂದ್ರ ಅದಕ್ಕೆ ಏನಂತಾರ ಅಂದ್ರ ತೂರ್ಯ ಅವಸ್ಥೆ ಅಂತಾರ. ಅದಕ್ಕೇನಂತಾರ ತೂರ್ಯಾವಸ್ಥೆ ಅಂತಾರ. ಇನ್ನು ಮುಂದ ತೂರ್ಯಾತೀತ ಅನ್ನೋದು ಒಂದು ಕಡಿದ 5ನೇ ಅವಸ್ಥೆನೂ ಐತಿ. ಆ ನಾದಾನಂದದಲ್ಲಿ ರಮಿಸುತ್ತಾ ಮನಸ್ಸನ್ನು ಆನಂದದಲ್ಲಿ ಮುಳುಗಿ ನಿರ್ವ್ಯಾಪಾರ ಸ್ಥಿತಿಯಿಂದಲೂ ಅವಾಗ ತೂರ್ಯಾತೀತ ಅಂತ ಅದನ್ನು ಮರ್ತು ಬಿಡ್ತಾನ. ಅಲ್ಲಿ ಅದನ್ನ ಕೇಳ್ಕೋತ ಎದ್ದು ಅದನ್ನು ಹೋಗ್ಬಿಡೋದು, ಮರ್ತು ಬಿಡೋದು, ಸದಾಕಾರ ಆಗಿಬಿಡೋದು. ಹೆಂಗ ನಿದ್ದೆ ಹೆಚ್ಚಿದಂಗೆ ಗೊತ್ತಿತ್ತಿಲ್ಲ. ನಿದ್ದೆ ಎತ್ತಾನೆ ಏನಾರು ಗೊತ್ತಿರ್ತೇನ ನಾ ಏನು ಮಾಡಕತ್ತೀನಿ ಏನು. ಮತ್ತೆ ನಿದ್ದೆ ಹೆಚ್ಚಿದವಂಗ ಇವಾಗ ಏನು ಬೇದಂಗ ವೃತ್ತಿ ಭೇದ ಐತಿ. ಇವ ಈಗ ಜಾಗೃತ ಅವಸ್ಥೆಯಲ್ಲಿ ಕುತ್ತು ಮಾಡ್ತಿರ್ತಾನ, ಹೌದಲ್ಲ? ಕುತ್ತು ಮಾಡ್ತಿರ್ತಾನ. ಆ ಎಳೆದಾಗ ಆ ವೃತ್ತಿ ಅದರ ಆಕಾರ ಆಗಿತ್ತು ಅಂದ್ರನ ಅವ ಹಂಗ ಬರೋಬರಿನ ಕುತ್ತು ತದಾಕಾರ ಆಗಿರ್ತಾನ. ಮತ್ ಅಕಸ್ಮಾತ್ ಒಮ್ಮೊಮ್ಮೆ ಗುಣ ಬದಲಿ ಆಕೈತಿ. ಅಲ್ಲಿ ತಮೋ ಗುಣ ಬಂದು ಅಲ್ಲಿ ಆ ವೃತ್ತಿ ಲಯ ಆಯ್ತು ಅಂದ ಕೂಡಲೇನ ಹಿಂಗಾಕೈತಿ. ಕುತ್ತಿಗೆ ನಿಂದ್ರಂಗಿಲ್ಲ. ಆ ವೃತ್ತಿನ ಆ ಕುತ್ತಿಗೆನ ಹಿಡಿದಿರ್ತೈತಿ. ಇಲ್ಲಂದ್ರ
ಬಿಡ್ತೈತಿ ಹೇ ಇದ ಅದಕ್ಕೆ. ಈ ರೀತಿ ಇಲ್ಲಿ ತೂರ್ಯಾತೀತ ಎರಡು ಅವಸ್ಥೆಗಳನ್ನು ಈ ಜಗತ್ತಿನಲ್ಲಿ ಯಾವ ಅಭ್ಯಾಸ ಮಾಡ್ತಾನ ಅವ ಆನಂದ ಘನವಾದ ನಿತ್ಯ ಮುಕ್ತಿಯನ್ನು ಪಡೆಯುತ್ತಾನೆ. ಆದ್ದರಿಂದ ಜಾಗರಣದಲ್ಲಿ ಈ ಅಭ್ಯಾಸವನ್ನು ಅವಶ್ಯ ಮಾಡ್ಬೇಕು. ಅವು ಹೇಳಿದ್ದು ಜಾಗರ ಸ್ವಪ್ನ ಸುಸುಪ್ತಿ ಮತ್ತೆ ಯಾಕೆ ಹೇಳಿದ್ರಂದ್ರ ಅದರ ಅತಿ ಕಡೆಯದಾವ ಇವು. ಅದಕ್ಕಾಗಿ ಅವಕ್ಕೂರ್ನ ಹೇಳ್ಕೊಂಡು ದಾಟಿ ಮುಂದೆ ಹೋಗ್ಬೇಕಾಗ್ತದೆ. ಹೌದಿಲ್ಲ? ಅದಕ್ಕೆ ಅಂದ್ರೆ ಮತ್ತೆ ಪಂಚಾವಸ್ಥೆಗಳು ಅವು 3 ಅವಸ್ಥೆ ಅಂತೂ ಪ್ರತಿಯೊಬ್ಬರಿಗೆ ಬಂದೇ ಬರ್ತಾವ. ಅವಕ್ಕೇನು ಪ್ರಯತ್ನ ಮಾಡೋ ಜरूरते ಇಲ್ಲ. ಅವು ಹೇಗೆ ಈ ರೀತಿ ಪ್ರತಿಪಾದಿಸಿದ 5 ಅವಸ್ಥೆಗಳು ಜೀವನಿಗೆ ಉಂಟು. ತ್ವಂಪದ ಲಕ್ಷಾರ್ಥ ರೂಪ ಕೂಟಸ್ಥನಾದ ತಾನು ತತ್ವದ ಲಕ್ಷಾರ್ಥ ರೂಪ ಪರಮಾತ್ಮನೇ ತಾನಿದ್ದಾನೆ. ಇಂಥ ಪರಿಪೂರ್ಣ ಶಂಭುಲಿಂಗನಾದ ತನಗೆ ಯಾವ ಅವಸ್ಥೆಗಳು ಇಲ್ಲ. ಇವೆಲ್ಲ ಹೇಳ್ಯಾರ್ತಾರೆ. ಹೇಳಿ ಮತ್ತಾಗಲೇ ಕಸ ಹೊಡೆದು ಬಿಡೋದು ಅಂತ ಹೇಳಿ ಹೇಳೋದು ಅದು ಪಂಚೀಕರಣ ಹೇಳಿಂದ ಪಂಚೀಕರಣ ಹೇಳೋದು ಮತ್ತೆ ಅಲ್ಲಗಳು ಅಪವಾದ ಮಾಡಿಬಿಡುವುದು. ಹಂಗ ಈ ಅವಸ್ಥೆಗಳನ್ನು ಹೇಳೋದು. ಮತ್ತಿವು ಯಾವ ಶಂಭುಲಿಂಗನಾದ ತನಗೆ ಯಾವ ಅವಸ್ಥೆನೂ ಇಲ್ಲ. ಹಿಂಗ ಅಂದ್ರ ತತ್ವಂ ಪದಗಳ ಶೋಧನ ಪೂರ್ವಕ ತತ್ವಂ ಪದ ಶೋಧ ಮಾಡಬೇಕು. ಶೋಧ ಮಾಡಿ 2 ಲಕ್ಷಾರ್ಥಗಳನ್ನ ಅಭೇದ ಮಾಡಬೇಕು. ಆವಾಗ ಜ್ಞಾನ ಕಚ್ಚದ. ಹೌದಲ್ಲ? ನಾನೇನು ಹೇಳಿದ್ನಲ್ಲ, ಒಂದು ತೆಂಗಿನಕಾಯಿ ಹೊಡೆದು 2 ಪಾರ್ಟಿ ಮಾಡಿ 2 ಭಾಗ ಮಾಡಿ 2 ಕಡೆದು ಕೊಬ್ಬರಿ ತಕ್ಕೊಂಡು ಪಾರ್ಟಿ ಉಗಿಯೋದಕ್ಕೆ ಹಿಂಗ್. ಈ ರೀತಿ ಅಲ್ಲಿ ತತ್ಪದ ತ್ವಂಪದ ಶೋಧನ ಮಾಡಬೇಕು ಅಂತ ಹೇಳ್ಯಾರ. ಶೋಧನ ಹೆಂಗ್ ಮಾಡ್ಬೇಕು? ಅದನ್ನ ಶೋಧನ ಹೆಂಗ್ ಮಾಡ್ಬೇಕು ಅಂದ್ರ ಅದಕ್ಕ ಹಂಸ ಪಕ್ಷಿ ಕರಿ ಕ್ಷೀರ ನೀರ ಕೀ ನ್ಯಾಯ. ತತ್ವ ಪದಾರ್ಥ ಹೆಂಗ್ ಶೋಧನೆ ಮಾಡಬೇಕು? ಹಂಸ ಪಕ್ಷಿಯಿಂದ ಕ್ಷೀರ ನೀರು ವಿಭಾಗ ಮಾಡ್ತದ. ಹಂಗ ಮಾಡ್ಬೇಕದ. ಹಂಸ ಪಕ್ಷಿ ಮುಂದ ಕ್ಷೀರ ಅಂದ್ರೆ ಹಾಲು. ಹಾಲಿನೊಳಗೆ ನೀರು ಹಾಕಿ, ನೀರಂತೂ ಮೊದಲ ಹಾಕೇ ಇರ್ತಾರ. ತಿಳಿತಾ? ಹಾಲಿಲ್ದ ಏನು ನೀರಿಲ್ದ ಹಾಲನ ಇಲ್ಲ. ಅದನ್ನ ಹಾಲಿನೊಳಗೆ ನೀರು ಹಾಕಿಟ್ರು ಕೂಡ ಆ ಹಂಸ ಪಕ್ಷಿ ಏನ್ ಮಾಡ್ತದ? ಆ ಬಟ್ಟಲದೊಳಗೆ ತನ್ನ ಚೋಚ್ ಏನೈತಿಲ್ಲ ಮುಖ ಎದ್ದದ. ಎದ್ದಿತ್ತು ಅಂದ ಕೂಡ್ಲೇನ ಅದರೊಳಗೆ ಹುಳಿ ಪದಾರ್ಥ ಇರ್ತದೆ ಅದರ ಬಾಯಲ್ಲಿ. ಅದು ಹುಳಿ ಬಿಟ್ಟು ತಂದ ಕೂಡ್ಲೇನ ಹಾಲ ಒಡೆದ ಹಂಗ ಹಾಲಿನೊಳಗೆ ನೀರು ಹಾಕಿ ಕಾಸಿ ಹೆಪ್ಪ ಹಾಕಿರ್ತಾರಲ್ಲ, ಅದ ಕಡೆಗೆ ಏನಾಕೈತಿ? ಮೊಸರು ಹಾಕೈತಿ. ಕರೆ ಅದ್ರಾಗ ನೀರ್ ಹಂಗ ಉಳಿತೈತಿ. ಒಂದ್ ಕಡೆ ಮೊಸರುನು ಒಂದು ಇದು ಇರ್ತೈತಿ. ಹೌದಲ್ಲ? ಮೊದಲೇ ಹಿಂದ್ಗಡೆ ತಿರುಗಾಡಿ ಅಡ್ಡು ಕುಡಿಸ್ತಾರ ಅವರು. ಆ ಮಾತು ಬೇರೆ. ಅಲ್ಲೇ ಹಂಗ ನೋಡ್ಬೇಕಂದ್ರ ಹಿಂಗ ಇದು ಮಾಡಿ ನೋಡಿದ್ರ ನೀರು ಬೇರೆನೇ ಇರ್ತೈತಿ. ಅದು ಹಂಗ ಈ ಹಂಸ ಪಕ್ಷಿ ಇದರಿಂದ ಏನಾಗ್ತದಂದ್ರ ಆ ಹಾಲಿನ ಅಂಶ ಎಲ್ಲ ಗಟ್ಟಿಗೊಳ್ತೈತಿ, ನೀರಿನ ಅಂಶ ನೀರು ಬೇರೆ ಉಳಿತೈತಿ. ಆ ಗಟ್ಟಿದ್ದ ಹಾಲಿನ ಅಂಶವನ್ನು ತಗೊಂಡು ತಿಂದು ಬಿಡ್ತೈತಿ, ನೀರು ಬಿಟ್ಟು ಬಿಡ್ತೈತಿ. ಹಿಂಗ ಇಲ್ಲಿ ವಾಚ್ಯ ತತ್ಪದ ವಾಚ್ಯಾರ್ಥ ತ್ವಂಪದ ವಾಚ್ಯಾರ್ಥಗಳಲ್ಲಿ ಏನಾಗದ? ಆ ವಾಚ್ಯಾರ್ಥನು ನೀರು, ಲಕ್ಷಾರ್ಥನು ಹಾಲು, ಎರಡು ಕುಡಿಯವಲ್ಲಿ. ವಾಚ್ಯಾರ್ಥನು ನೀರ, ಲಕ್ಷಾರ್ಥ ಅನ್ನು ಹಾಲು, ಎರಡೂ ಕೂಡಿ ಇಟ್ಟಾರ. ಯಾರ ಮುಂದ? ಈ ಪರಮಹಂಸನ ಮುಂದ. ಪರಮಹಂಸನ ಮುಂದ ಇಟ್ಟಾರ. ಅವ ಏನು ಮಾಡ್ತಾನೋ ಅಂತಂದ್ರೆ ಈ ರೀತಿ ಆ ವಾಚ್ಯ ಭಾಗ ಅಂತಕ್ಕಂಥ ನೀರನ್ನು ಬಿಡ್ತಾನ, ಲಕ್ಷಾರ್ಥ ಭಾಗ ಏನೈತಲ್ಲ ಅದನ್ನ ಗ್ರಹಣ ಮಾಡ್ತಾನೆ. ಹೆಂಗೆ
ಈ ರೀತಿ ಆ ಹಂಸ ಪಕ್ಷಿ ಹೆಂಗ ಹಾಲು ನೀರನ್ನು ಬೇರ್ಪಡಿಸ್ತದ ಹಂಗ ವಾಚ್ಯಾರ್ಥ ಲಕ್ಷಾರ್ಥಗಳನ್ನ ಭಿನ್ನಪಡಿಸ್ಕೋಬೇಕು ಅಂತ ಹೇಳ್ಯಾರ. ಎಲ್ಲಿ ಹಂಸ ಪಕ್ಷಿನ ನೋಡಿಲ್ಲ ಮಾರೇ, ಅದು ಹೆಂಗ್ ಮಾಡ್ತೈತೆ ಅನ್ನೋದು ಯಾರು ನೋಡ್ಯಾರು? ಯಾಕ ಉಭಯ ಪಕ್ಷ ಸಮ್ಮತೋ ದುಷ್ಟಾಂತ ಅಂತ ಹೇಳ್ಯಾರ. ಆದ ಕಾರಣ ನೋಡೇ ಇಲ್ಲಿ ನಾವು ಅಂದ್ರ ಬಿಡದ. ಗುರುತತಕ್ರಕಿ ನ್ಯಾಯಿ ಅಂದ್ರ ಮಜ್ಗಿ ಮಾಡೋದು, ಬೆಣ್ಣೆ ತೆಗಿಯೋದಾರ ನೋಡಿ ಇಲ್ಲ, ಅದನ್ನಾರು ನೋಡಿರ್ಬೇಕಲ್ಲ. ಆ ರೀತಿ ಹಾಲಿನೊಳಗಿಂದನ ಹೆಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಕಟ್ಟದ ಅದರೊಳಗಿಂದ ಬೆಣ್ಣೆ ತೆಗಿತಾರೆ. ಹೌದಿಲ್ಲ? ಅದ್ರಾಗಿಂದ ಬೆಣ್ಣೆ ತಗೋತಾರಿಲ್ಲೋ, ಅದ್ರಾಗಿಂದ ಬೆಣ್ಣೆ ಬೇರೆ ಮಜ್ಜಿಗೆ ಬೇರೆ ಮಾಡ್ತಾರೆ. ಹಿಂಗ ವಾಚ್ಯಾರ್ಥ ರೂಪ ಮಜ್ಜಿಗೆ, ಲಕ್ಷಾರ್ಥ ರೂಪ ಬೆಣ್ಣೆ, ಹಿಂಗ ವಿಭಾಗ ಹೆಂಗ ಆ ಹೆಣ್ಮಗಳು ಮಾಡ್ತಾಳೋ ಮಜ್ಜಿಗೆ ಕಡೆಕ್ಕಿ, ಹಂಗ ನೀವು ತತ್ಪದ ತೊಂಪದಗಳಲ್ಲಿರ್ತಕ್ಕಂಥ ವಾಚ್ಯಾರ್ಥ ಅನ್ನೋದು ನೀರಿನ ಸದೃಶ್ಯ ತೆಗಿ, ಲಕ್ಷಾರ್ಥ ಬೆಣ್ಣಿ ಸದೃಶ್ಯ ಅದನ್ನು ಗ್ರಹಣ ಮಾಡೋ. ಹಿಂಗೆ ಹೇಳ್ಯಾರ. ನಾವು ಅದನ್ನು ನೋಡೇ ಇಲ್ಲಪ್ಪ. ಸಿಟಿಯಾಗಿರೋರಲ್ಲ, ಬೆಂಗಳೂರಾಗ ಅದು ಎಲ್ಲಿ ಬರ್ಬೇಕಾದ್ರೆ ಈ ಎಮ್ಮಿ ಕಟ್ಟಿ ಮಜ್ಜಿಗೆ ಮಾಡ್ಬೋದು. ಇದನ್ನೂ ನೋಡಿಲ್ಲ ಅಂದ್ರೆ ಕೂಪ ಕಾಸ್ಕಿ ನ್ಯಾಯಿ ಅಂದ್ರ, ಕೂಪ ಕಾಸ್ಕಿ ನ್ಯಾಯಿ ಅಂದ್ರ ತೆಗ್ದು ತೆಗಿಯೋದಾರ ನೋಡಿ ಇಲ್ಲ, ಎಲ್ಲಾರ ಬೇಕಾದಂತ ಸಿಟಿ ಇರ್ಲಿ ಅದು, ಅಲ್ಲಿ ತಗ್ಗದು ತೆಗಿತಾರಲ್ಲ, ಬಿಲ್ಡಿಂಗ್ ಅದು ಮಾಡಾಗ ಮತ್ತೆ ತೆಗೇನೇನು ಪಾಯದ. ಆ ರೀತಿ ಅಂದ್ರ ಬಾವಿ ಉದಾಹರಣೆ. ಕೂಪ್ ಅಂದ್ರೆ ಬಾವಿ. ಆ ನೆಲದಾಗಿಂದು ತಗ್ಗು ತೆಗಿಬೇಕಾದ್ರೆ ಏನ್ ಮಾಡ್ಬೇಕು? ಈ ಮಣ್ಣೆಲ್ಲ ತೆಗೆದು ಉಗಿಬೇಕು. ಮಣ್ಣು ತೆಗೆದು ಉಗದಾಗ ಅಲ್ಲೇನು ತಗ್ಗು ಉಳಿತೈತಿ, ಅಲ್ಲಿ ಏನು ಉಳಿತೈತಿ? ಆಕಾಶ ಉಳಿತೈತಿ. ಆಕಾಶ ಅಲ್ಲೇನು ಉಳಿತೈತಿ ಅಂತೇಳ. ಮನೆಯಾಗಿನ ಸಾಮಾನೆಲ್ಲ ತೆಗೆದು ಹೊರಗೆ ಹೋಗೋದಾಗ ಏನು ಉಳಿತೈತಿ ಅಂದ್ರೆ ಏನು ಮನೇನ ಖಾಲಿ ಉಳಿತೈತಿ, ಅಲ್ಲೇನು ಇರ್ತೈತಿ ಅಂತಾರಲ್ಲ, ಆದರೂ ಒಳಗೆ ಆಕಾಶ ಉಳಿತೈತಿ. ಅದಿಲ್ಲ? ಹಾಗೆ ಈ ನೆಲದೊಳಗಿನ ಮಣ್ಣನ್ನು ತೆಗೆದು ಉಗದಾಗ ಆ ತೆಗ್ಗ ಅಂತ ಏನು ಅಂತೀವಲ್ಲ ತಗ್ಗು, ಅದ್ರಾಗ ಆಕಾಶ ಹೆಂಗ ಉಳಿತೈತೋ ಹಂಗ ಆವಾಗ ಏನಾಗಿತ್ತಂದ್ರ ಆಕಾಶ ಮಣ್ಣು ಎರಡು ಕೂಡಿದ್ದು. ಹಂಗ ವಾಚ್ಯಾರ್ಥ ಲಕ್ಷಾರ್ಥ ಎರಡು ಕೂಡ್ಯದಾವ. ಅದಕ್ಕೆ ಭಾಗತ್ಯಾಗ ಲಕ್ಷಣೆಯಿಂದ ನಾವು ಏನ್ ಮಾಡಬೇಕು? ವಾಚ್ಯಾರ್ಥ ಅನ್ನು ಮಣ್ಣನ್ನ ತೆಗೆದೊಗಿಬೇಕು. ಲಕ್ಷಾರ್ಥ ಅಂತಕ್ಕಂಥ ಆಕಾಶ ಏನು ಉಳಿತದಲ್ಲ ಅದುವೇ ನಾನ್. ಹಿಂಗ ಆ ಎರಡು ಲಕ್ಷಾರ್ಥಗಳನ್ನು ತತ್ಪದ ಲಕ್ಷ, ತೊಂಪದ ಲಕ್ಷ, ಎರಡು ಲಕ್ಷಾರ್ಥಗಳನ್ನ ಅಭೇದ ಮಾಡಿ ಅದುವೇ ನಾನಿದ್ದೇನೆ ಅಂತ ತಿಳ್ಕೊ. ಹಿಂಗ ಮತ್ತೆ ಈ ರೀತಿ ಲಕ್ಷದ್ವಯಗಳಿಗೆ ಅಭೇದ ಜ್ಞಾನವಾದ ಬಳಿಕ ತನಗೆ ಯಾವ ಅವಸ್ಥೆಗಳು ಇಲ್ಲ ಅನ್ನೋದನ್ನ ಈ ಕೊನೆ ನುಡಿಯಲ್ಲಿ ಹೇಳುತ್ತಾರೆ. ಮುಖ್ಯ ಬಿಡ್ತೇವೆ ಅಪ್ಪೆ ತುಂಬ ಅದು. ಈ ಪರಿಯ ಅವಸ್ಥೆ ಐದರೋಳ್ ಆಳುತ ಏಳುತ ಅನುತಾಪ ಮಮಕಾರ ಮೋಹ ಜನನಾದಿ ವಿಕೃತಿಯಿಂದ ಆಪತ್ತುಗೊಳ್ಳುತ್ತಿರ್ಪ ಜೀವನು ಒಡವೆರೆದ ಆಶ್ರಯವಾದ ಸಾಕ್ಷಿ ಸೂರ್ಯರೂಪ ಚಿನ್ಮಾತ್ರ ಕೂಟಸ್ಥನೆಂದೆನಿಪ ತಾನು ಆ ಪರಬ್ರಹ್ಮ ಪರಮಾತ್ಮ ಪರತತ್ವ ನಿರ್ಲೇಪ ನಿತ್ಯಾನಂದ ಘನ ಶಂಭುಲಿಂಗದ ಇರವಾಗಿ ತನಗಿಲ್ಲವಸ್ಥೆ ಅಂತ ಹೇಳಿ ಏನಂದ್ರು? ಆ ಪರಿಯ ಈ ಪರಿಯ ಅವಸ್ಥೆ ಐದರೋಳ್ ಆಳುತ ಹೇಳುತ್ತ ಅಂದ್ರೆ
ಮೇಲೆ ಹೇಳಲ್ಪಟ್ಟ 5 ಅವಸ್ಥೆಗಳೇನದಾವಲ್ಲ, ಜಾಗ್ರ, ಸ್ವಪ್ನ, ಸುಸುಪ್ತಿ, ತೂರ್ಯಾತೀತ 5 ಅವಸ್ಥೆಗಳು. ಅವುಗಳಲ್ಲಿ ಮೊದಲಿನ 3 ಅವಸ್ಥೆಗಳೇನದಲ್ಲ, ಜಾಗ್ರ, ಸ್ವಪ್ನ, ಸುಸುಪ್ತಿ ಎನ್ನುವ 3 ಅವಸ್ಥೆಗಳು. ಇವು 3 ಅವಕ್ಕೆ ಏನಂದ್ರು ಅಂತ ಕೇಳಿದ್ರೆ, ಆಳುತ್ತ ಏಳುತ್ತ ಅಂದ್ರು. ಆಳುತ್ತ ಏಳುತ್ತ ಅಂದ್ರ ಮುಳುಗೋದು ಹೇಳೋದು. ನೀರಾಗ ಬಿದ್ದ ಮುಳುಗದವ್ರು ಹೆಂಗ್ ಮಾಡ್ತಾರೋ, ಮುಳುಗೋದು ಮತ್ತೆ ಹೇಳೋದು. ಒಂದ್ 2-3 ಸಲ ಮುಳುಗೋದು ಹೇಳೋದು ಮಾಡ್ತಾರೆ, ಹಿಂದಿಗಳಿಗೆ ಪಕ್ಕರ ಮತ್ ಬೇರೆ. ಹೌದಿಲ್ಲ? ಆಳುತ್ತ ಏಳುತ್ತ ಅಂದ್ರೇನು, ಮುಳುಗೋದು ಹೇಳೋದು, ಮುಳುಗೋದು ಹೇಳೋದು ಹಿಂಗ್ ಮಾಡ್ತಾರೆ. ಯಾರು ಈಸ್ ಬರ್ಲಾರ್ದ ಈ 3 ಅವಸ್ಥೆ ಅನ್ನೋದು ಒಂದು ನೀರಿನ ಸಮುದ್ರ, ಇದು ಬಹುಸಾಗರ ಐತಿ. ಇದು ಏನು ಜಾಗ್ರ, ಸ್ವಪ್ನ, ಸುಸುಪ್ತಿ ಅನ್ನೋದು 3 ಅವಸ್ಥಾರೂಪ ಪ್ರಪಂಚ. ಇದು ಬಹುಸಾಗರ ಐತೆ. ಅದ್ರಾಗ ಇದ್ದವರು ಮುಳುಗೋತ ಆಳುತ್ತಾ ಹೇಳುತ್ತಾನೆ, ಮುಳುಗೋದು ಹೇಳೋದ ಇರೋದ ಹಿಂಗ ಈಸ ಬರಂಗಿಲ್ಲಲ್ಲ, ಮತ್ ಮುಳುಗೋದು ಹಿಂಗ ಮಾಡೋದಲ್ಲಿ ಹಿಂಗ. ಈ ರೀತಿ ಜಾಗ್ರ, ಸ್ವಪ್ನ, ಸುಪ್ತಿ ಅನ್ನೋ 3 ಅವಸ್ಥೆಗಳಲ್ಲಿ ಜೀವ ಇದ್ದ ಅಂದ್ರೆ ಬಹುಸಾಗರದಲ್ಲಿ ಅವ ಏನಾಗ್ತಾನೆ, ಆಳುತ್ತ ಹೇಳುತ್ತ ಅಂದ್ರೆ ಮುಳುಗೋದು ಹೇಳೋದು ಮಾಡ್ತಾನೆ. ಹುಟ್ಟೋದು ಸಾವೋದು ಚಾಲು ಹೇ ಅಂದಂಗ. ಯಾಕಂದ್ರೆ ವಿಚಾರ ಚಂದ್ರೋದಯದ 6ನೇ ಕಲೆಯಲ್ಲಿ 125ನೇ ಪ್ರಶ್ನೆದಲ್ಲಿ ಸುಪ್ತಿಯಲ್ಲಿ ತೋರುವ ರಜತಾದಿಗಳಂತೆ 3 ಅವಸ್ಥೆಗಳು ಭ್ರಾಂತಿ ಅದಾವು, ಕಲ್ಪಿತ ವಿಶೇಷ ಅಂಶದಾವು, ಅಧ್ಯಾಸದಾವು ಅಂತ ಹೇಳ್ಯಾರ. ಹೌದಲ್ಲ? ಭ್ರಾಂತಿ, ಅಧ್ಯಾಸ, ಕಲ್ಪಿತ ವಿಶೇಷ ಅಂದ್ರೆ ಮತ್ತೆ ಏನದ? ಅದು ಆಳುತ್ತ ಹೇಳುತ್ತಾನ, ಮುಳುಗೋದು ಹೇಳೋದು. ಈ ಬಹುಸಾಗರದಾಗ ಭ್ರಾಂತಿ ಒಳಗಿದ್ದಾವ, ಅಧ್ಯಾಸಕ್ಕೆ ಒಳಗಾದವ, ಮತ್ತು ಅವನದ ದುಃಖಕ್ಕೆ ಒಳಗೆ ಇರ್ತಾನೆ. ಹೆಂಗ್ ಅದಕ್ಕೆ ಯಾಕಂದ್ರೆ ಈ 3 ಅವಸ್ಥೆಗಳು ಸಕಲ ಜೀವರಿಗೆ ಇಚ್ಛಾ ಪ್ರಯತ್ನಗಳು ಇಲ್ಲದಿದ್ದರೂ ತಾವ ಬರ್ತಾವು, ತಾವ ಹೋಗ್ತಾವು. ಅವಕ್ಕೆ ಇವ ಏನು ಪ್ರಯತ್ನ ಮಾಡಬೇಕಾಗಿಲ್ಲ. ಜಾಗರಕ್ಕ, ಸ್ವಪ್ನಕ್ಕ, ಸುಸುಪ್ತಿಗೆ ಇವ ಏನಾರು ಮಾಡ್ತಾನ? ಏನ್ ಮಾಡಾಗಿಲ್ಲ. ನೀ ಕಣ್ಣು ಪಿಳ್ಕಿಸ್ತೇನೆ ಅಂದ್ರೆ ಮತ್ತೆ ಪಿಳ್ಕಿಸ್ತೇನೆ ತಾನ, ಹಂಗಲ್ಲ. ಅಂದ್ರ ನೀನಾಗಿ ಏನ್ರ ಹಿಂಗ್ ಮಾಡೋದು, ಮತ್ ಹಿಂಗ್ ತೆರೆವು, ಮತ್ ಹಿಂಗ್ ಮುಚ್ಚೋದು, ಹಿಂಗ್ ಮಾಡೋದು, ಹಿಂಗ್ ನೀ ಮಾಡ್ತೇನೆ ಇಲ್ಲ. ಅದು ತಾನ ಅದು ಯಾವಾಗ ಮಾಡ್ತೈತಿ ಗೊತ್ತೈತೆ? ಯಾಕೆ ಮಾಡ್ತೈತಿ ಗೊತ್ತೈತಿ? ಕಣ್ಣ ರೆಪ್ಪೆ ಅದು ಸುಮ್ಮ ಕಣ್ಣು ಕಿಸ್ಕೊಂಡು ಕುಂದಿರ್ಬೇಕಾಗಿಲ್ಲ. ಮತ್ತೊಮ್ಮೆ ಹಿಂಗೆ ಬಂದು ಅದನ್ನು ಮುಚ್ಚೋದು, ಮತ್ತೆ ತೆರೆಯೋದು, ಮತ್ತೆ ಹಿಂಗೆ ಯಾಕೆ ಮಾಡ್ತೈತೆ? ಅದ ಯಾವಾಗ ಮಾಡ್ತೈತಿ, ಯಾಕೆ ಮಾಡ್ತೈತಿ ಅಂದ್ರ ನೇತ್ರ ಏನೈತಿ ಅಲ್ಲ, ಇದು ಅಗ್ನಿ ಧರ್ಮ ಐತೆ. ಅದು ನೇತ್ರ ಇಂದ್ರಿಯ ಅಗ್ನಿಯ ಸತ್ವ ಗುಣದಿಂದ ಹುಟ್ಟೈತೆ. ಅದು ನೇತ್ರ ಅಗ್ನಿಯ ಸತ್ವ ಗುಣದಿಂದ ಹುಟ್ಟಿದ್ರಿಂದ ಆ ನೇತ್ರದಲ್ಲಿ ಅಗ್ನಿ ಪ್ರವೇಶ ಐತೆ. ಅದರ ಅದು ಬಾಳೋತನ ಕಣ್ಣ ತೆರ್ಕೊಂಡ ಕುಂತಂದ್ರ ಕಾಯ್ತೈತಿ. ಏನಾಕತಿ? ಕಾಯ್ತೈತಿ. ಅದು ಗರಂ ಆಕೈತಿ. ಅದಕ್ಕ ಆ ರೆಪ್ಪಿ ಬಂದು ಮತ್ತೆ ಅದಕ್ಕೆ ತಂಪು ಮಾಡಿ ಮತ್ತೆ ಎದ್ದು ಬಿಡ್ತೈತಿ.
ಹೆಂಗೆ ಪ್ರೆಸ್ನ್ಯಾಗ ಮಸಿ ಬಂದು ಹಚ್ಚಿಕೆ ಮತ್ತೆ ಅದ್ರ ಕಡೆ ಹಿಂಗೆ ಅದು ತಂಪು ಮಾಡಿ ಮತ್ತೆ ಎದ್ದು ಬಿಡ್ತೈತಿ. ಅದಕ್ಕೆ ಯಾವಾಗ ಕಾವಾಗೈತಿ ಅದು ಕಂಡು ಬರ್ತಂದ್ರೆ ಈ ನಮ್ಮ ಕಾರ್ ಗಾಡಿಗೂ ಆಟೋಮೆಟಿಕ್ ಫ್ಯಾನ್ ಐತಿ. ಇಂಜಿನ್ ಹೀಟ್ ಆಯ್ತು ಅಂದ್ಕೊಳ್ಳೇನ ಚಾಲು ಆಕೈತಿ ಅದು. ಚಾಲು ಆಗಿ 1 ನಿಮಿಷ 2 ನಿಮಿಷದಾಗ ಮತ್ತೆ ತಂಪ್ ಮಾಡಿಬಿಡ್ತೈತಿ. ತಂಪ್ ಮಾಡಿ ಆಟೋಮೆಟಿಕ್ ಬಂದ್ ಆಗಿಬಿಡ್ತೈತಿ. ಹಂಗೆ ಕಣ್ಣು ಅಲ್ಲಿ ಬಂದು ಕಣ್ಣಿನ ಮೇಲೆ ಬಂದು ಇದು ಮಾಡಿ ಮತ್ತೆ ಎದ್ದು ಬಿಡ್ತೈತಿ, ಮತ್ತೆ ತಂಪಾಕತಿ. ಹೇಗೆ ಇದನ್ನ ಯಾಕೆ ಹೇಳಿದ್ನಿ? ಇದನ್ನ ಯಾಕೆ ಹೇಳಿದೀನಿ ಅಂದ್ರೆ, ನಾವು ಕಣ್ಣು ರೆಪ್ಪೆಗಳನ್ನು ನಾವು ಸ್ವತಃ ಮಾಡಬೇಕು, ಕಣ್ಣು ಪಿಳುಕಿಸ್ಬೇಕ ಅಂತ ನಾವು ಪ್ರಯತ್ನ ಮಾಡಂಗಿಲ್ಲ. ಅದು ತನ್ನಿಂದ ತಾನ ಕಣ್ಣು ಮುಚ್ಚತೈತಿ ಮತ್ತು ತೆರಿತೈತಿ. ಅದು ತಾನು ಆಟೋಮೆಟಿಕ್ ತನ್ನ ಕೆಲಸ ಮಾಡ್ತೈತಿ. ಅದ ಹಂಗ 3 ಅವಸ್ಥೆಗಳು ನಾವು ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ಜಾಗ್ರ ಯಾವಾಗ ಬರಬೇಕು? ಜಾಗ್ರ ಬರತೈತಿ. ಸ್ವಪ್ನ ಯಾವಾಗ ಬರಬೇಕು? ಸ್ವಪ್ನ ಅದು ಯಾವಾಗ ಹೋಗ್ತೈತಿ? ಸ್ವಪ್ನ ಬರಬೇಕಾದ್ರೆ ಸ್ವಪ್ನ ಬರ್ತೈತಿ. ನಿದ್ದೆ ಬರುವಾಗ ನಿದ್ದೆ ಬರ್ತೈತಿ. ಇವು ಬರೋದು ಹೋಗೋದು ಅವು ತಮ್ಮ ಕರ್ಮಾನುಸಾರವಾಗಿ ಅವು ಪ್ರಯತ್ನ ಇಲ್ಲದನ ನಡೀತಾವು. ಹೀಗೆ ಅದಕ್ಕೆ ನಾವೇನು ಪ್ರಯತ್ನ ಮಾಡಬೇಕಾಗಿಲ್ಲ. ಅವು ಸಹಜವಾಗಿ ಬರುವ ಅವಸ್ಥೆ. ಆ ಅವಕರದಾಗನ ಇದ್ದು ಬಿಟ್ಟವ ಆಳುತ್ತಾ ಹೇಳುತ್ತ ಬಹುಸಾಗರದಾಗ ಮುಳುಗೋದು ಹೇಳೋದು ಚಾಲು ಐತೆ ಅವಾಗ. ಮತ್ತೆ ಅದಕ್ಕೇನು ಮಾಡಬೇಕು? ಏನು ಮಾಡಬೇಕು ಅಂದ್ರೆ ಈಸ್ ಕಲಿಬೇಕು. ಮತ್ತೇನು ಈಸ್ ಕಲಿಯೋದು ಏನಂದ್ರೆ ಹಿಂಗೆ ಅಭ್ಯಾಸ ಮಾಡಬೇಕು. ಅಂದ್ರನ ಆವಾಗ ಈ ಸೂರ್ಯಾತೀತ ಅಂತಕ್ಕಂಥ ಅವಸ್ಥೆಗಳನ್ನು ಸಾಧಿಸ್ಲಿಕ್ಕೆ ಬರ್ತದೆ. ಹೇಗೆ? ಅದಕ್ಕಾಗಿ ಅವಾಗ ಏನಾಕೈತಿ ಅಂತಂದ್ರೆ ಪ್ರಯತ್ನದಿಂದ ಹಂಗೆ ಜಾಗ್ರ ಕಣ್ಣು ರೆಪ್ಪೆಗಳನ್ನು ಏನು ನಾವು ಪ್ರಯತ್ನ ಇಲ್ಲದನ ಅದು ಹೆಂಗೆ ಕೆಲಸ ಮಾಡ್ತದೆ. ಹಂಗೆ ಸಹಜವಾಗಿ ಜಾಗ್ರ ಸ್ವಪ್ನ ಸುಸುಪ್ತಿಗಳು ಇವು ನಮಗೆ ಬರ್ತಾವು ಹೋಗ್ತಾವು. ಅವು ಸಹಜ. ಆ 3 ಅವಸ್ಥೆಯಲ್ಲಿ ಯಾವ ಉಳ್ಕೊಂಡಾನ ಅವು ಭವಸಾಗರದಾಗ ಇರ್ತಾನ. ಮುಳುಗೋದು ಹೇಳೋದು ಐತವು. ಅದಕ್ಕೆ ನಿಂತ್ಕೊಂಡ್ರೆ ಏನು ಮಾಡ್ತಾರೋ ಪಂಚ ಅವಸ್ಥೆ ತೂರ್ಯಾತೀತ 2 ಅವಸ್ಥೆಗಳು ಕೂಡ ಈ ಭವಸಾಗರದಿಂದ ಮೇಲೆ ಏಳಲಿಕ್ಕೆ ಬರುತ್ತದೆ ಅನ್ನೋ ಈಸ್ ಕಲೀರಿ ಅಂತ ಹೇಳ್ಯಾರ. ಈ 2 ಅವಸ್ಥೆಗಳನ್ನು ಸಾಧಿಸಿದ್ರಿ ಅಂದ್ರೆ ಈಸ್ ಕಲ್ತಾನೆ. ಬೇಕಾದಂಗೆ ಹೊಳೆಯಾಗಿ ಬೀಳು, ಸಮುದ್ರದಾಗ ಬೀಳು, ಎಲ್ಲಿ ಬೀಳು ಬೇದ್ರೂ ಆಳುತ್ತಾ ಹೇಳುತ್ತಾ ಇಲ್ಲ ಅಲ್ಲಿ ಹೇಳ್ತಾನ. ಹಿಂಗ ಈ ಸೈಡ್ ಕಡೆ ಕಕ್ಕಣ ಹಿಂಗ ಈ ರೀತಿ ಏನಾಗ್ತದ ಅಂದ್ರ ಇಚ್ಛಾ ಪ್ರಯತ್ನಗಳಿಲ್ಲದಿದ್ರು ತಾವೇ ಬರ್ತಾ ಹೋಗ್ತಾ ಇರ್ತಾವ. ಇವುಗಳಿಂದ ಯಾವ ಪುರುಷಾರ್ಥನೂ ಆಗೋದಿಲ್ಲ ಅಂತ ಹೇಳ್ಯಾರ. ಇನ್ನು ಸೂರ್ಯಾತೀತಗಳೆಂಬ 2 ಅವಸ್ಥೆಗಳೇನು ಜೀವನಿಗೆ ಇದ್ರ ಭವಸಾಗರದಿಂದ ಅವ ಏನಕ್ಕನ ಹೆಂಗೆ ಈಸು ಬರ್ತಿತ್ತಂದ್ರ ಮ್ಯಾಲ ಕೇಳ್ತಾನ. ಹಂಗ ಇವ ಭವಸಾಗರದಿಂದ ಇವು 2 ಅವಸ್ಥೆಗಳನ್ನ ಅಭ್ಯಾಸ ಮಾಡ್ಕೊಂಡಂದ್ರ ಅವ ಮ್ಯಾಲ ಹೇಳ್ತಾನ. ಜನರ ಮರಣಕ್ಕೊಳಗಾಗುವುದಿಲ್ಲ. ಪ್ರಯತ್ನ ಪೂರ್ವಕ ಸಾಧಿಸುವ ಈ 2 ಅವಸ್ಥೆಗಳು ಜೀವನಿಗೆ ತಾರಕಗಳಾಗಿರುತ್ತವೆ. ಭವಸಾಗರದಿಂದ ಸಾಧಿಸಲಿಕ್ಕೆ ಸಹಾಯಕ. ಆದ್ರಿಂದ ಜೀವನ ಇವುಗಳನ್ನು ಅವಶ್ಯವಾಗಿ ಸಾಧಿಸಲಿಕ್ಕೆ ಬೇಕು. ಪ್ರಯತ್ನದಿಂದ ಸೂರ್ಯ ಮತ್ತು ಸೂರ್ಯಾತೀತ 2 ಅಭ್ಯಾಸ ಮಾಡಿ ಪ್ರಾಪ್ತಿ ಮಾಡಿಕೊಂಡ್ರೆ ಜೀವನು ಜನನ ಮರಣಾದಿ ದುಃಖ ರೂಪ ಸಂಸಾರದಿಂದ ಬಿಡುಗಡೆಯಾಗಿ ಪರಮಾನಂದ ಪ್ರಾಪ್ತಿ ರೂಪ ಮುಕ್ತಿಯನ್ನು ಹೊಂದುತ್ತಾನೆ. ಆದ್ರಿಂದ ನಾವೇನ್ ಮಾಡಬೇಕು? ಬಿಡದೆ ಅಭ್ಯಾಸ ಮಾಡಬೇಕು ಅಂತ ಅರ್ಥ.
ತ್ವಂಪದ ವಾಚ್ಯನಾದ ಅಂತಃಕರಣ ವಿಶಿಷ್ಟನಾದ ಜೀವ ದುಃಖ ಮಮತ್ವ ಮೋಹ ಜನನಾದಿ ಅನೇಕ ವಿಕಾರಗಳಿಂದ ಸಂಸಾರಿ ದುಃಖಿ ಆಗಿಬಿಟ್ಟನ. ಅವನೇ ವಿವೇಕವುಳ್ಳವನಾಗಿ ಅಂತಃಕರಣ ಮತ್ತು ಅದರ ವೃತ್ತಿಗಳಿಗೆ ಸಾಕ್ಷಿ ಆಗಿ ಉಪಹಿತ ಚೇತನ ಉಳ್ಳವನಾದರೆ ಏನು ಉಪಹಿತ ಚೇತನ ಉಳ್ಳವ ಅಂದ್ರ ಉಪಾಧಿ ವಾಲಿಗೂ ಉಪಹಿತ ಕೈಯೇ ಹೌದಿಲ್ಲ. ವಿಶೇಷಣ ವಾಲಿಕೋ ವಿಶಿಷ್ಟ ಕೈಯೇ ನೋಡಿ ಹೆಂಗೈತಿ. ಆಯ್ತು ತಗೋ ಗೌರ್ಮೆಂಟ್ ಹಾಕೈತಿ ನಾವೇನು ಇವತ್ತು ಹೋಗೋಣ ಎಷ್ಟು ಹಾಕೈತಿ ಆಗಲ್ಲ ಯಾಕ ಮುಗಿಸೇ ಬಿಡೋದೈತಿ. ಹಾ विशेषण वाले को विशिष्ट कहिए उपाधि वाले को उपयुक्त कहिए ಅಂದ್ರೆ ವಿಶೇಷಣ ಅಂತ ಎದಕ್ಕಂತಾರು ಅಂತ ಅದರ ಲಕ್ಷಣ ಮಾಡಿದ್ರೆ ಏನಂತದ ಅದು ಸ್ವರೂಪೇ ಪ್ರವಿಷ್ಟತ್ವೇ ಸತಿ. ವಿಶೇಷಣ ಏನಿರ್ತದೆ ಸ್ವರೂಪೇ ಪ್ರವಿಷ್ಟ ಸ್ವರೂಪದಲ್ಲಿ ಪ್ರವೇಶಿರ್ತದೆ. ಅಂತಃಕರಣ ವಿಶಿಷ್ಟ ಚೇತನಕ್ಕನ ಜೀವ ಅಂದ್ರೆ ಹೌದಿಲ್ಲ ಅಂತಃಕರಣ ಸ್ವರೂಪದಲ್ಲಿ ಪ್ರವೇಶ ಐತಿ ಹೌದಿಲ್ಲ. ಹಾ ಏನಂದಿವಿ ವಿಶೇಷಣ ಉಳ್ಳದ್ದು ವಿಶಿಷ್ಟ ಇರ್ತದೆ ಹೌದಿಲ್ಲ. ಉಪಹಿತ ಅಂದಾಗ ಉಪಾಧಿ ಉಳ್ಳದಿರ್ತದೆ. ಉಪಾಧಿ ಸ್ವರೂಪೇ ಅಪ್ರವಿಷ್ಟತ್ವೇ ಸ್ವರೂಪದಲ್ಲಿ ಪ್ರವೇಶ ಇರುವುದಿಲ್ಲ ಹಿಂಗದ. ಆದ್ದರಿಂದ ಇಲ್ಲಿ ಏನಂದ್ರು ಅಂತಃಕರಣ ಅಂತಕ್ಕಂಥದ್ದು ಒಂದಾದ ಅಂತಃಕರಣ ಒಂದಾದ. ಆ ಅಂತಃಕರಣವನ್ನು ನಾವು ವಿಶೇಷಣ ಮಾಡ್ಕೊಂಡಿವಿ ಅಂದ್ರ ನಾವು ವಿಶಿಷ್ಟ ಜೀವ ಆಗಿಬಿಡ್ತೀವಿ. ಆಳುತ್ತ ಹೇಳುತ್ತ ಚಾಲು ಭವಸಾಗರದಾಗ ಮುಳುಗೋದು ಹೇಳೋದು ಚಾಲು. ಇನ್ನ ಇದೇ ಅಂತಃಕರಣವನ್ನ ಉಪಹಿತ ಅಂತ ಹೇಳಿದ ಪ್ರಕಾರ ಉಪಾಧಿ ಮಾಡ್ಕೊಂಡಿವಿ ಅಂದ್ರ ಅಂತಃಕರಣವನ್ನ ನಾವು ಉಪಾಧಿ ಮಾಡ್ಕೊಂಡಿವಿ ಅಂದ್ರ ಆವಾಗ ಏನಾಕತಿ ಇದನ್ನ ದಾಟಿ ಮುಂದೆ ಸಿಗದೀವಿ ಅಂತ ಆವಾಗ ಈ ಭವಸಾಗರವನ್ನ ದಾಟಿ ಸಾಕ್ಷಿ ಬರ್ತೈತೆ. ಅಂತಃಕರಣ ಉಪಹಿತ ಚೇತನಕ್ಕೆ ಸಾಕ್ಷಿ ಅಂದಾರ ಹೇಳ್ತಾನೆ. ಅದಕ್ಕ ಈ ರೀತಿ ಅಂದ್ರ ಸಾಮಾನ್ಯವಾಗಿ ನಾ ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದೆ. ಕೊಟ್ಟದ್ದೇನು ಕೊಡು ಮತ್ತೊಂದು ಕೊಡು ಅಂತ ಅದ್ರಾಗ ಯಾಕ ಹೊಸದ ಅಂದ್ರ ಪುಟ್ಟಿಕಾಯಿ ನೋಡ್ರಿ ನೀವು ಪುಟ್ಟಿಕಾಯಿ ನೋಡಿಲ್ಲ. ಕರ್ಬೂಜ ನೋಡ್ರಿ ಚಲೋ ಹೂವನೇ ಸೈ. ಬಿಳಿಜಾಳದೊಳಗ ಖಡ್ಗಾಯಿ ಹತ್ತಿರ್ತೈತಿ ಸೌತಿಕಾಯಿ ಗತೆನೇ ಇರ್ತೈತಿ. ಅದಕ್ಕೆ ಖಡ್ಗಾಯಿ ಹತ್ತಾರದು ಕಹಿ ಇರ್ತೈತಿ. ಅದು ಹಣ್ಣು ಆಯ್ತಂದ್ರೆ ಪುಟ್ಟಿಕಾಯಿ ಹತ್ತಾರ ಅದಕ್ಕೆ. ಅದು ಬಿಳಿಜೋಳದಾಗ ಹಾಕಿರ್ತಾ ಇರೋದು. ಇದು ಕರ್ಬೂಜ ಅಥವಾ ಟರ್ಬೂಜ ಅಂತಾರಲ್ಲ ಅದು ಅಂತೂ ಪೂರಾ ಅದನ್ನ ಬೆಳಿತಾರೆ. ಈ ಕಲಿಂಗಡ ಗತೆ ಕಲಿಂಗಡಿ ಹಂಗ ಅದೊಂದು ಕರ್ಬೂಜ. ಆ ಕರ್ಬೂಜ ಅನ್ನೋದು ಅದು ಹಸಿ ಕಾಯಿ ಇದ್ದಾಗ ಅದು ಏನು ಮಾಡಿರ್ತದಂದ್ರ ಬಳ್ಳಿನ ಹಿಡ್ಕೊಂಡಿರ್ತದ. ಅದನ್ನ ಹರ್ಕೋಬೇಕಂದ್ರ ಬರಂಗಿಲ್ಲ. ಅದು ಬಳ್ಳಿನ ಹರ್ಕೊಂಡ ಬರ್ತದೆ. ಅದನ್ನ ಹಿಡಿದು ಜಗ್ರಿ ಅಂದ್ರ ಬಳ್ಳಿನ ಹರ್ಕೊಂಡು ಬರ್ತೈತಿ. ಕಾಯಿ ಬಿಡಂಗಿಲ್ಲ. ಅದು ಹಿಂಗ ಬಳ್ಳಿಗೂ ಕಾಯಿಗೂ ಜಾಯಿಂಟ್ ಇರ್ತದ. ಬರೇ ಬಳ್ಳಿಗೂ ಕಾಯಿಗೂ ಜಾಯಿಂಟ್ ಇಟ್ಟ ಇರಂಗಿಲ್ಲ. ಅದ ಆ ಬಳ್ಳಿಗೂ ಕಾಯಿಗೂ ಜಾಯಿಂಟ್ ಐತಿ. ಅಲ್ಲದ ಆ
ಆ ಕಾಯಿಯ ಮ್ಯಾಲಿನ ತ್ವಾಟಿ ಇರ್ತೈತಿಲ್ಲ, ತ್ವಾಟಿಗೂ ಒಳಗಿನ ಹಣ್ಣಿಗೂ ಜಾಯಿಂಟ್ ಇರ್ತೈತಿ. ವಿಶಿಷ್ಟ, ಎಲ್ಲ ಕಡೆ ವಿಶಿಷ್ಟ ಆಗಿಬಿಟ್ಟಿರ್ತೈತಿ, ಜಾಯಿಂಟ್ ಆಗಿರ್ತೈತಿ. ಈ ಬಳ್ಳಿಗೂ ಕಾಯಿಗೂ ಜಾಯಿಂಟ್ ಐತಿ. ಆ ಕಾಯಿ ಮೇಲಿನ ತ್ವಾಟಿಗೂ ಒಳಗಿನ ಹಣ್ಣಿಗೂ ಜಾಯಿಂಟ್ ಐತಿ, ವಿಶಿಷ್ಟ ಆಗೈತಿ. ಆ ಹಣ್ಣಿಗೂ ಒಳಗಿನ ಬೀಜಕ್ಕೂ ವಿಶಿಷ್ಟ ಜಾಯಿಂಟ್ ಐತಿ. ಪೂರ ಎಲ್ಲ ಕಡೆ ಜಾಯಿಂಟ್ ಐತಿ. ಹಸಿಕಾಯಿ ಇದ್ದ ಅದ ಮುಂದೆ ಪಕ್ವ ಆಯಿತು, ಹಣ್ಣಾಯಿತು ಅಂತಂದ್ರೆ ಅದ್ರದ್ದು ಒಂದು ಹಣ್ಣಿನ ವಾಸನೆ ಬೀರ್ಲಿಕ್ಕೆ ಶುರು ಮಾಡ್ತೈತೆ. ಮಾವಿನ ಹಣ್ಣಿನ ಹೆಂಗೆ ಒಯ್ದಾಕೈತಿಲ್ಲ ಹಂಗೆ ಹಣ್ಣಿನ ವಾಸನೆ ಬೀರ್ಲಾಕ್ ಹೈತಂದ್ರೆ ಆವಾಗ ಈ ಬಳ್ಳಿಗೂ ಕಾಯಿಗೂ ಬಿಡ್ತೈತೆ. ಯಾರೂ ಹರಿಯೋ ಜರುತ್ತಿಲ್ಲ, ಅದನ್ನು ತಾನೇ ಉಚ್ಚ ಕಡೆಕಾಕೈತಿ. ಬಳ್ಳಿ ಅಂದ್ಬಿಟ್ಟು ಕಾಯಿ ತಾನೇ ಬ್ಯಾರೆ ಆಯ್ತು. ಬರೇ ಬಳ್ಳಿ ಬಿಟ್ಟು ಕಾಯಿ ಅಟ್ಟೆ ಬೇರೆ ಆಗಿಲ್ಲ, ಆ ತ್ವಾಟಿಗೂ ಹಣ್ಣಿಗೂ ಬೇರೆ ಆಕೈತಿ. ಹಿಂಗೆ ಬಾಯಾಗ ಹಿಡಿದು ಹಿಂಗೆ ಮಾಡಿ ಇದು ಮಾಡಿದೆ ಅಂದ್ರೆ ಆ ಹಣ್ಣು ಬಾಯಾಗ ಉಳಿದೈತಿ, ತ್ವಾಟಿ ಹೊರಗೆ ಬರ್ತೈತಿ. ಹಿಂಗೆ ಹಣ್ಣಿಗೂ ತ್ವಾಟಿಗೂ ಬಿಡ್ತೈತಿ, ಆ ಹಣ್ಣಿಗೂ ಒಳಗಿದ್ದ ಬೀಜಕ್ಕೂ ಬಿಡ್ತೈತಿ. ಹಿಂಗೆ ಪೂರಾ ಪರಂಪರ ಬಳ್ಳಿಗೂ ಕಾಯಿಗೂ, ಆ ತ್ವಾಟಿಗೂ ಹಣ್ಣಿಗೂ, ಆ ಹಣ್ಣಿಗೂ ಬೀಜಕ್ಕೂ ಎಲ್ಲ ಕಾಯಿ ಕೊಯ್ದು ಹಿಂಗೆ ಮಾಡಿದೆ ಅಂದ್ರೆ ಪುಳಕ್ಕ ತುಚ್ಚಿ ಬಿಡ್ತಾವ ಬೀಜ. ಮತ್ತು ಹಸಿದಿದ್ದಾಗ ನೀ ಕೆದರಿ ತೆಗಿತೇನಂದ್ರೂ ಬರಂಗಿಲ್ಲ ಅವು. ಹಿಂಗೆ ಮಾಡಿ ಇದು ಮಾಡಿದ್ರು. ಹಿಂಗ ಅಂತಃಕರಣ ಅನ್ನೋದು ಅದು ವಿಶೇಷಣ ಆದಾಗ ಹಸಿಕಾಯಿ ಇದ್ದಂಗೆ ಇರ್ತೈತೆ. ಅದು ಹೇಳ್ತಾನ, ಹಾ ನೀನು ಹಿಡ್ಕೊಂಡಿರ್ತೈತಿ ಪಕ್ಕ. ಆದ್ದರಿಂದ ಅವ ಈ ಮೂರು ಅವಸ್ಥೆಗಳನ್ನ ಜಾಯಿಂಟ್ ಮಾಡಿಕೊಂಡು ಇವ ಪೂರ್ಣ ಏನೈತಿಲ್ಲ ವಿಶಿಷ್ಟ ಚೇತನದನ, ಅಂತಃಕರಣ ವಿಶಿಷ್ಟ ಚೇತನ ಜೀವ ಆಗ್ಬಿಟ್ಟನ. ಅವ ಆಳುತ್ತಾ ಏಳುತ್ತಾ ಜೈ ಬಹುಸಾರದ ಮುಳ್ಕೋತಿರ್ತಾನೆ. ಅದೇ ಜೀವ ಆ ಮೂರು ಅವಸ್ಥೆಗಳನ್ನು ದಾಟಿ ಈ ಸೂರ್ಯಾತೀತ ಅವಸ್ಥೆಗೆ ಬಂದ ಅಂತಂದ್ರೆ, ಅಥವಾ ಜ್ಞಾನ ಮಾರ್ಗಕ್ಕೆ ಬಂದ ಅಂತಂದ್ರೆ, ಆವಾಗ ಅದ ಅಂತಃಕರಣ ಪಕ್ವವಾದ ಹಣ್ಣಿನಂತೆ ಆವಾಗ ಉಪಾಧಿ ಆಗ್ತದೆ. ಅದು ಅಂದ್ರೆ ಬಿಡುತ್ತದ, ಬಿಟ್ಕೋತ ನಡೀತದೆ. ಹಿಂಗೆ ಎಲ್ಲ ಇವು ಇಲ್ಲೆಲ್ಲ ಅಂತಃಕರಣ ಕೂಡ ಜಾಯಿಂಟ್ ಇತ್ತು. ಓ ಪೂರಾಪ ಒಳಗಿನ ಬೀಜಕ್ಕೂ ಹಣ್ಣಿಗೂ ತ್ವಾಟಿಗೂ, ಆ ಕಾಯಿಗೂ ಬಳ್ಳಿಗೂ, ಹಿಂಗೆಲ್ಲ ಸಾಕಳಿನ ಹೆಂಗೆ ಜಾಯಿಂಟ್ ಇರ್ತೈತಲ್ಲ, ಹಂಗ ಈ ಅಂತಃಕರಣಕ್ಕೂ ಆತ್ಮನಿಗೂ ಜಾಯಿಂಟ್ ಆಯ್ತಂದ್ರೆ ಅಂದ್ರ ಬರೇ ಆ ಲಗ್ನದಾಗ ಒಂದು ಆ ಹೆಣ್ಮಗಳಿಗೆ ಅವಾಗ ಗಂಟು ಹಾಕಿದ್ರಂದ್ರ ಬರೇ ಇಷ್ಟ ಒಂದೋ ಜಾಯಿಂಟ್ ಅಂತ ತಿಳ್ಕೊಂಡೆ ನೀ. ಅಯ್ಯಯ್ಯೋ, ಈಕೆ ಯಾರು ನಾನು ಹೇಳ್ತೀನಿ, ಮತ್ ಆಕಿ ನಮ್ಮ ಅತ್ತಿ, ನಮ್ಮ ಮಾವನ ಮಗ ಪೂರಾ ಹಂಗ ಬಳ್ಳಿ ಹಬ್ಬಿತ ಹಂಗ ಎಲ್ಲ ಕಡೆ ಜಾಯಿಂಟ, ಹೌದಲ್ಲ? ಹಂಗ ಅಂತಃಕರಣಕ್ಕೂ ಆತ್ಮನಿಗೂ ಜಾಯಿಂಟ್ ಆಯ್ತು ಅಂದ್ಕೊಂಡೇನ, ಆ ಅಂತಃಕರಣಕ್ಕೂ ದೇಹಕ್ಕೂ ಜಾಯಿಂಟ್ ಆಯ್ತ. ಈ ದೇಹಕ್ಕೂ ಜಾಯಿಂಟ್ ಆಯ್ತು ಅಂದ್ರೆ ಈ ದೇಹಕ್ಕೆ ಸಂಬಂಧಪಟ್ಟ ಹೆಂಡತಿಗೂ ಜಾಯಿಂಟ್, ಅಲ್ಲಿಂದ ಮಕ್ಕಳಿಗೆ ಜಾಯಿಂಟ್, ಹಂಗ ಪೂರಾ ಸಾಕಳಿನ ಎಲ್ಲ ಈ ಮನಿ ನಂದು, ಅದು ನಂದು, ಇದು ನಂದು, ಅದು ಹಿಂಗೆಲ್ಲ ಪೂರ ಒಟ್ಟು ಹಿಂಗೆ ಮಾಡ್ಕೊತೈತಿ. ಆದ್ದರಿಂದ ಈ ಅಂತಃಕರಣ ಅಂತಕ್ಕಂಥದ್ದು ಹೆಂಗ ಅಲ್ಲಿ ಅದೇ ಒಂದೇ ಕರ್ಬೂಜ ಹಸಿಕಾಯಿ ಇದ್ದಾಗ ಅದು ವಿಶೇಷಣ ಆಗಿರ್ತದೆ, ಹಣ್ಣಾದಾಗ ಉಪಾಧಿ ಆಗಿರ್ತದೆ. ಅದಕ್ಕೆ ಉಪಾಧಿ ವಾಲಿಕು ಉಪಹಿತ ಕೈ,
ಉಪಹಿತ ಚೇತನ ಆಯಿತು ಅಂತಂದ್ರ ಆವಾಗ 90 ಲಕ್ಷ ರೂಪ ಬಿಂಬನಾದ ಸಾಕ್ಷಿ ಆಗಿಬಿಡ್ತಾನಿವ. ಸಾಕ್ಷಿ ಅಂತಃಕರಣ ಉಪಹಿತ ಚೇತನಕನ ಸಾಕ್ಷಿ ಅಂದಾರ. ಅವ ಹೆಂಗದನ್ ಸಾಕ್ಷಿ? ಚಿನ್ಮಾತ್ರದನ, ಕೂಟಸ್ಥದನ, ಪ್ರತ್ಯಗಾತ್ಮನೆ ಇದ್ದಾನ, ಅವನೇ ನಾನು ಅಂತ ಇಲ್ಲಿ ತ್ವಂಪದದಲ್ಲಿ ಈ ವಾಚ್ಯಾರ್ಥವನ್ನು ತ್ಯಾಗ ಮಾಡಿ ಲಕ್ಷಾರ್ಥ ಗ್ರಹಣ ಮಾಡ್ಬೇಕು. ಹಿಂಗ ಇಟ್ಟು ಕೆಲಸ ಐತಿ ಇಲ್ಲಿ. ಆಮೇಲೆ ಏನ್ ಮಾಡಬೇಕು ಅಂತ ಕೇಳಿದ್ರ, ಬಳಿಕ ತತ್ಪದ ವಾಚ್ಯವಾದ ಈಶ್ವರ್, ಈಗ ತ್ವಂಪದದ್ದು ಹೇಳೇವಿ. ಇನ್ನು ತತ್ಪದದಲ್ಲಿ ಈಶ್ವರ ಮಾಯೋಪಾಧಿಯಿಂದ ಜಗತ್ತನ್ನು ಹುಟ್ಟಿಸೋದು ಎಲ್ಲ ಮಾಡ್ತಾನಲ್ಲ, ಇವು ಎಲ್ಲ ವಾಸ್ತವಿಕ ವಾಚ್ಯಾರ್ಥದಲ್ಲಿ ಅದಾವು. ಆದ್ರೆ ವಾಸ್ತವಿಕ ಅವ ಆ ಮಾಯೆಯ ಕಾರ್ಯವಾದ ಸರ್ವಜ್ಞತ್ವಾದಿ ಸೃಷ್ಟಿಕರ್ತೃತ್ವ ಎಲ್ಲ ಇವಕರನ್ನ ತೆಗೆದು ಹೋಗ್ಬಿಟ್ರೆ ಆ ಮಾಯೆಯನ್ನ ಏನೈತಿ ನಾವು ವಾಚ್ಯಾರ್ಥ ತೆಗೆದು ಬಿಟ್ಟಿವಿ ಅಂತಂದ್ರ ಆವಾಗ ಅವ ಲಕ್ಷಾರ್ಥದಿಂದ ಅವನು ಶುದ್ಧ ಬ್ರಹ್ಮ ಉಳಿತಾನವ. ಅವ ಮಾತ್ರ ತತ್ಪದ ಲಕ್ಷ ರೂಪ ಪರಬ್ರಹ್ಮ, ಪರಮಾತ್ಮ, ಪರತತ್ವ, ನಿರ್ಲೇಪ, ನಿತ್ಯಾನಂದಾದಿ ಲಕ್ಷಣಗಳಿಂದ ಲಕ್ಷಿತವಾದ ವ್ಯಾಪಕ ಶಂಭುಲಿಂಗನೇ ತಾನಿದ್ದಾನೆ. ಅಂದ್ರೆ ಅಚಿ ಪದದಿಂದ ತತ್ವಂ ಪದಗಳ ಲಕ್ಷ್ಯ ಎರಡಕ್ಕೂ ಅಭೇದ ನಿಶ್ಚಯ ಮಾಡಿದಾಗ ಏನಾಕತಿ? ಕಾರ್ಯೋಪಾದಿರೇಂ ಜೀವ, ಕಾರಣೋಪಾದಿರೀಶ್ವರ, ಕಾರ್ಯಕಾರಣತ್ವಾಂ ಹಿತ್ವಾ ಪೂರ್ಣಬೋಧೋ ಅವಶಿಷ್ಯತೆ ಅಂತ ಹೇಳಿದ ಪ್ರಕಾರ ಅವು ಎರಡು ಕಾರ್ಯೋಪಾಧಿ ಕಾರಣೋಪಾಧಿ ಎರಡು ತೆಗೆದು ಉಗಿದಾಗ ಪೂರ್ಣಬೋಧು ಅಖಂಡ ಚೈತನ್ಯ ಒಂದ ಉಳಿತೈತಿ. ಆ ಚೈತನ್ಯ ಸ್ವರೂಪವೇ ತಾನಾಗಿದ್ದಾನೆ. ಇಂಥ ಅಭೇದ ಅಖಂಡ ಅದ್ವಿತೀಯ ಸ್ವರೂಪನಾದ ತನಗೆ ಯಾವ ಅವಸ್ಥೆಗಳು ಆವಾಗಿಲ್ಲ, ಈಗಲ್ಲ ಆವಾಗಿಲ್ಲ. ಈ ಪಂಚಾವಸ್ಥೆಗಳು ಸೋಪಾಧಿಕ ಜೀವನ ದೃಷ್ಟಿಯಿಂದ ಹೇಳಿದೆ. ಈ ಪಂಚ ಅವಸ್ಥೆಗಳನ್ನು ಸೋಪಾಧಿಕ ಜೀವನ ದೃಷ್ಟಿಯಿಂದ ಹೇಳೈತಿ. ನಿರುಪಾಧಿಕ ಅಖಂಡ ಸ್ವರೂಪ ದೃಷ್ಟಿಯಿಂದ ನೋಡಿದರೆ ಯಾವ ಅವಸ್ಥೆಗಳು ನಿನಗೆ ಇಲ್ಲ. ಹೇಗೆ ಅಂದ್ರೆ ಈ ಪದ್ಯದಲ್ಲಿ ಮುಖ್ಯವಾಗಿ ವಿಶ್ವ ತೈಜಸ ಪ್ರಾಜ್ಞೆ ಪ್ರತ್ಯಗಾತ್ಮ ಅಂತೇಳಿ ಆತ್ಮ ಚತುಷ್ಟಯಗಳನ್ನು ಹೇಳ್ಕೊಂಬದ. ನಾಲ್ಕು ಆತ್ಮನಿಗೆ 4, ಹೌದಿಲ್ಲ? ವಿಶ್ವ ತೈಜಸ ಪ್ರಾಜ್ಞೆ ಪ್ರತ್ಯಗಾತ್ಮ ಅಥವಾ ಸಾಕ್ಷಿ. ಹಿಂಗ ಈಶ ಚತುಷ್ಟಯದಲ್ಲಿ ಅಂದ್ರ ವಿರಾಟ್, ಹಿರಣ್ಯ ಗರ್ಭ ಆಗಲಿ, ಇಲ್ಲಿ ಒಂದು ಸ್ವಲ್ಪ ಅವು ಅದಲ ಬದಲಿನೂ ಆಗ್ಯಾವು. ಆದ್ರೂ ಪರವಾಗಿಲ್ಲ, ಯಾಕ ಅದನ್ನ ಬಿಟ್ಟು ಅದಿಲ್ಲ. ಅಂದ್ರ ಏನು ವಾಸ್ತವಿಕದಾಗ ಶಾಸ್ತ್ರದಲ್ಲಿ ಒಂದು ನೇಮ ಏನದಂದ್ರ ದೇಹಗಳು ಬೇರೆ, ಅಭಿಮಾನಿಗಳು ಬೇರೆ ಅದಾವ. ಸಾಮಾನ್ಯವಾಗಿ ವಿಶ್ವ ತೈಜಸ ಸ್ಥೂಲ ಸೂಕ್ಷ್ಮ ಕಾರಣ ಇವು ದೇಹ ಅದಾವಿಲ್ಲ, ಇವು ದೇಹ ಅದಾವ. ಇವಕ್ಕೆ ಅಭಿಮಾನಿ ಯಾರು? ವಿಶ್ವ ತೈಜಸ ಪ್ರಾಜ್ಞ. ಹೌದಿಲ್ಲ? ಸ್ಥೂಲ ದೇಹಕ್ಕೆ ವಿಶ್ವ, ಸೂಕ್ಷ್ಮಕ್ಕ ತೈಜಸ, ಕಾರಣ ದೇಹಕ್ಕೆ ಪ್ರಾಜ್ಞೆ. ಹಿಂಗದ. ಹಂಗ ಸಮಷ್ಟಿಯಲ್ಲಿ ಆ ಪರಮಾತ್ಮನ ಸಂಬಂಧಿ ಅಲ್ಲಿ ಹೇಳುವಾಗ ಅಲ್ಲಿ ವಿರಾಟ್, ಹಿರಣ್ಯಗರ್ಭ, ಅವ್ಯಾಕೃತ ಅಂತ ಇವು 3 ದೇಹಗಳದಾವು. ಯಾಕಂದ್ರ ಇಲ್ಲಿ ವಿರಾಟ್ ಹಿರಣ್ಯಗರ್ಭ ಅಂತರ್ಯಾಮಿ ಅಂತ ಬಂದೈತಿ. ಈ ವಿರಾಟ್ ಹಿರಣ್ಯಗರ್ಭ ಎರಡೂ ಸಮಷ್ಟಿ ಈಶ್ವರನ ದೇಹಗಳದಾವ. ಅವು ಅಂತರ್ಯಾಮಿ ಅನ್ನೋದು ಅದು ಅಂದ್ರ ಅಲ್ಲಿ
ಅವ್ಯಾಕೃತ ಅಂತ ಹಿಂಗೆ ಹೇಳಲ್ಪಡ್ತದೆ. ಅಂದ್ರೆ ಇಲ್ಲಿ ವಾಸ್ತವಿಕ ಅದು ಅಭಿಮಾನಿ ಐತೆ, ಅಂತರ್ಯಾಮಿ ಅನ್ನೋದು. ಅಂದ್ರ ಅಲ್ಲಿ ವೈಶ್ವಾನರ ಸೂತ್ರಾತ್ಮ ಅಂತರ್ಯಾಮಿ ಅಂತ ಹಿಂಗೆ ಅಭಿಮಾನಿಗಳವು. ಏನ್ ತಗೋಬೇಕು? ವಿರಾಟ್, ಹಿರಣ್ಯ ಗರ್ಭ, ಅವ್ಯಾಕೃತ ಅನ್ನುವ ಮೂರು ಈಶ್ವರನ ದೇಹಗಳು. ವೈಶ್ವಾನರ, ಸೂತ್ರಾತ್ಮ, ಅಂತರ್ಯಾಮಿ, ಈ ಮೂರು ಅಭಿಮಾನಿಗಳು ಹಿಂಗ್ ತಗೊಂಡ್ರ ಅತಿ ಬೇಡ. ಇದು ಅಂದ್ರೆ ಅದಕ್ಕ ಜಾಯಿಂಟ್ ಐತೆ ಅಂತೇಳಿ ಅದನ್ನ ತಗೊಂಡ್ರು ನೀ ಬರ್ಲಿಲ್ಲ, ನೀನ್ ಹೇಳ್ತಿ ಬಂದ್ರು ನಮ್ಮ ಲಗ್ನದಾಗ ಉಂಡು ಆದ್ರೆ ಬಸ್ ಬಿಡು ತಗೋ ಅದ ಅಂದಂಗ ತಗೋ ಬತ್ತ ನೋಡಿ. ಈಗ ಈ ರೀತಿ ಏನದ ಅಂತರ್ಯಾಮಿ ಬೇಡ ಈಶ್ವರ ಅಂತೇಳಿ ಹೇಳಿದ್ರು. ಈ ಚತುಷ್ಟಯು ಅಂದ್ರೆ 4, ಜೀವನ ಬಗ್ಗೆ 4, ಈಶ್ವರನ ಬಗ್ಗೆ 4, ಆ ಓಂಕಾರ ಸಂಬಂಧಿ ಅಕಾರ, ಉಕಾರ, ಮಕಾರ, ಅರ್ಧ ಮಾತ್ರ ಅಂತ ಈಗ ಓಂಕಾರ ಚತುಷ್ಟಯು. ಈ ಓಂಕಾರ ಚತುಷ್ಟಯ ವಾಚಕವಾಗ್ಯಾವು. ಸಮಷ್ಟಿ, ವ್ಯಷ್ಟಿ, ಈಶ, ಜೀವ ಚತುಷ್ಟಯಗಳು ಇವು ವಾಚ್ಯದ. ವಿಶ್ವಾದಿ ಜೀವತ್ರಯ ತ್ವಂಪದ ವಾಚ್ಯದವು. 3 ವಿಶ್ವ, ತೇಜಸ್, ಪ್ರಾಜ್ಞೆ ಇವೆಲ್ಲ ತ್ವಂಪದ ವಾಚ್ಯ. ಪ್ರತ್ಯೇಗಾತ್ಮ ಅವು 3 ಬಿಟ್ಟು 4ನೇದ ಅವ ಲಕ್ಷ್ಯದಾನ. ಆಮೇಲೆ ವಿರಾಟ, ಅವು ಈಶ್ವರನ ಬಗ್ಗೆ ಏನು 3 ಅದಾವಲ್ಲ, ಅವು ವಿರಾಟ ತ್ರಯ, ಅವು ತತ್ವದ ವಾಚ್ಯದವು. ಪರಮಾತ್ಮ ಏನದಾನ ತತ್ವದ ಲಕ್ಷ್ಯದಾನ. ಈ ಉಭಯ ತತ್ವಂಪದಗಳ ವಾಕ್ಯ ಭಾಗಗಳನ್ನ ಪಟ್ಟಿಗತೆ ತೆಗೆದುಬೇಕು. ಆಮೇಲೆ ಲಕ್ಷ್ಯ ಭಾಗಗಳಾದ ಪ್ರತ್ಯೇಗಾತ್ಮ, ಪರಮಾತ್ಮರಿಗೆ ಅಸಿ ಪದದಿಂದ ಏನ್ ಮಾಡಬೇಕು? ಅಭೇದ ಮಾಡಬೇಕು, ಐಕ್ಯ ಮಾಡಬೇಕು. ಆವಾಗ ಅಖಂಡ ಚಿನ್ಮಾತ್ರ ಸ್ವರೂಪವೇ ತಾನಿರುವನೆಂದು ಹೇಳಲ್ಪಡ್ತದೆ. ಇದು ಉತ್ತಮಾಧಿಕಾರಿಯ ವಿಷಯ. ಇಲ್ಲಿ ತನ ಹಿಂಗ್ ಮಹಾವಾಕ್ಯದಿಂದ ಜ್ಞಾನ ಮಾಡ್ಕೊಳ್ಳೋದು. ಏನ ಇದು ಒಂದು ವೇಳೆ ಆಗದಿದ್ದರೆ, ಇದು ಒಂದು ವೇಳೆ ನನಗೆ ಬಗೆಹರಂಗಿಲ್ಲ ಅಂದರೆ ಉಪವಾಸ ದ್ವಾರಂ ಭಿಕ್ಷಾ. ಮಧ್ಯಮ ಅಧಿಕಾರಿ ಆಗಿದ್ದರೆ ಅವನಿಗೋಸ್ಕರ ಲಯ ಚಿಂತನವನ್ನು ಹೇಳಲ್ಪಟ್ಟಿದೆ. ಅದೇ ಹಂಗಂದ್ರೆ ವಾಚಕಗಳಾದ ಅಕಾರತ್ರಯಗಳು, ಅಕಾರ, ಉಕಾರ, ಮಕಾರ ಇವು 3 ಓಂಕಾರದಲ್ಲಿ ಲಯ ಮಾಡಬೇಕು. ಅವು 3 ಹೌದಿಲ್ಲ? ಇವು ಓಂಕಾರದಲ್ಲಿಯೂ ಅವು. ಇನ್ನು ವಾಚ್ಯಗಳಾದ ವಿಶ್ವಾದಿತ್ರಯ ಪ್ರತ್ಯೇಗಾತ್ಮನಲ್ಲಿ, ವಿಶ್ವ, ತೇಜಸ್, ಪ್ರಾಜ್ಞರನ್ನ 3ವರ್ನ ಎಲ್ಲಿ ಹೋದ ಅಭೇದ ಮಾಡಬೇಕು? ಪ್ರತ್ಯೇಗಾತ್ಮ ಸಾಕ್ಷಿಯ ಕೂಟಸ್ಥನಲ್ಲಿ ಅಭೇದ ಮಾಡಬೇಕು. ಇದತ್ರಯ ವಿರಾಟ್, ಹಿರಣ್ಯ ಗರ್ಭ, ಅವ್ಯಾಕೃತ ಮೊದಲಾದ ಇವರನ್ನು ಪರಮಾತ್ಮನಲ್ಲಿ ಲಯ ಮಾಡಬೇಕು. ಈ ರೀತಿ ಮಾಡಿದ ಮೇಲೆ ವಾಚಕಗಳಾದ ಓಂಕಾರ, ವಾಚ್ಯಗಳಾದ ಪರಮಾತ್ಮ, ಪ್ರತ್ಯೇಗಾತ್ಮರಿಗೆ ಅಭೇದ ಸೂಚನ ಮಾಡಿ ಈ ರೀತಿ